ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಈ ಸರಣಿಯ 3ನೇ ದಿನವಾಗಿರತಕ್ಕಂಥ ಇಂದು ನಿನ್ನೆ ಹೇಳಿದ್ರಿಂದ ಮುಂದುವರಿಸ್ತಾ ಇದ್ದೀನಿ. ಶ್ರೀರಾಮಚಂದ್ರ ಎಂತಹ ದಿವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ, ಅಂಥವನು ಕೂಡ ಲೋಕದ ದೃಷ್ಟಿಯಿಂದ ಯಾವ ರೀತಿಯಾಗಿ ಜನಸಾಮಾನ್ಯರಿಗೆ ಮಾನಸಿಕ ಜಂಜಾಟ, ತೊಳಲಾಟ ಇತ್ಯಾದಿಗಳು ಉಂಟಾಗುತ್ತೋ ಅದನ್ನು ತನ್ನ ಮೇಲೆ ಆರೋಪಣೆ ಮಾಡಿಕೊಂಡು ಅವನು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ ಅಂತ ಇಟ್ಕೋಬೇಕಾಗತ್ತೆ. ಏಕೆಂದರೆ ಸ್ವಂತ ಪುರುಷೋತ್ತಮನಾಗಿರ್ತಕ್ಕಂಥ ರಾಮಚಂದ್ರನಿಗೇ ಈ ರೀತಿ ಆಯಿತು ಅಂದರೆ ಈ ನಂಪಾಡೇನೋ ಎಂಬತಕ್ಕಂತಹ ದುಗುಡಕ್ಕೆ ನಾವು ಎಲ್ಲಿ ಕಾರಣ ಆಗ್ತೀವೋ ಅನ್ನೋ ದೃಷ್ಟಿಯಿಂದ ಅದೊಂದು ಲೀಲೆ ಭಗವಂತಂದು. ಲೋಕವತ್ತು ಲೀಲಾ ಕೈವಲ್ಯಂ ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನಾಃ ಯತ್ಕರ್ಮಾಚರಿತಂ ಮಯಾಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ ಅಂತ ಭಗವತ್ಪಾದ ಶಂಕರರು ಶಿವಾನಂದ ಲಹರಿಯಲ್ಲಿ ಹೇಳಿರೋ ಹಾಗೆ ಇದು ಭಗವಂತನ ಒಂದು ಲೀಲೆ. ಆ ರೀತಿಯಾಗಿರ್ತಕ್ಕಂಥ ದುಗುಡ ಉಂಟಾದವರಿಗೆ ಹೇಗೆ ನಿತ್ಯ ಜೀವನದಲ್ಲಿ ಸಮಾಧಾನ ಸಿಗಬಹುದು ಅನ್ನೋದಕ್ಕೆ ತನ್ನ ಮೇಲೆ ನಮ್ಮನ್ನು ಆರೋಪಣೆ ಮಾಡಿಕೊಂಡು ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಮಹರ್ಷಿಗಳಾಗಿರ್ತಕ್ಕಂಥ ವಸಿಷ್ಠರು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅನ್ನೋದಕ್ಕೆ ಸರಿಯಾಗಿರ್ತಕ್ಕಂತಹ ಉಪದೇಶವನ್ನು ರಾಮನಿಗೆ ನೀಡುತ್ತಾರೆ. ನಿನ್ನೆ ಮೊನ್ನೆ ಉಪನ್ಯಾಸದಲ್ಲಿ ಸುಮಾರು 3 ಗಂಟೆಗಳ ಕಾಲ ರಾಮ ಅಂದ್ರೆ ಏನು ಅಂತ ತಿಳ್ಕೊಂಡ ಮೇಲೆ ಅಂಥವನಿಗೆ ಉಪದೇಶ ಮಾಡೋರು ಹೇಗಿರಬೇಕು ಅಂತ ತಿಳ್ಕೋಬೇಕಲ್ಲ. ಆ ದೃಷ್ಟಿಯಿಂದ ವಸಿಷ್ಠರು ಅಂದರೆ ಏನು, ವಸಿಷ್ಠರ ನೈಜವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಏನು ಅನ್ನೋದನ್ನು ಸ್ವಲ್ಪ ಹಂಚಿಕೊಂಡು ಆಮೇಲೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ವಸಿಷ್ಠರು ರಾಮನಿಗೆ ಕೇಳ್ತಾರೆ, ಮಹಾರಾಜ, ನೀನು ದೊಡ್ಡ ಪ್ರತಾಪಶಾಲಿಯಾಗಿರುವೆ, ವಿಷಯ ರೂಪಿಯಾದ ಶತ್ರುಗಳ ಮೇಲೆ ವಿಜಯ ಸಂಪಾದನೆ ಮಾಡಿರುವೆ. ಹೀಗಿದ್ದೂ ಕೂಡ ನೀನು ವ್ಯಾಮೋಹಯುಕ್ತವಾದ ಆತ್ಮಜ್ಞಾನ ಶೂನ್ಯ ಪುರುಷನಂತೆ ಏಕೆ ತೋರುತ್ತಿದ್ದೀಯಾ? ಇದು ವಸಿಷ್ಠರು ರಾಮನಿಗೆ ಕೇಳ್ತಕ್ಕಂತಹ ಪ್ರಶ್ನೆ. ಎಂಥ ವಸಿಷ್ಠರು ಅಂದರೆ ನೋಡಿ, ಭಾರತೀಯ ಗುರು ಪರಂಪರೆಯಲ್ಲಿ ನಾರಾಯಣನಿಂದ ಆರಂಭವಾಗುತ್ತದೆ ಎಂಬುದಾಗಿಟ್ಟುಕೊಂಡು ನಾರಾಯಣನಿಂದ ಬ್ರಹ್ಮ, ಬ್ರಹ್ಮನಿಂದ ವಸಿಷ್ಠ, ವಸಿಷ್ಠೆಯಿಂದ ಶಕ್ತಿ, ಶಕ್ತಿಯಿಂದ ಪರಾಶರ, ಈ ರೀತಿಯಾಗಿ ವಂಶಪಾರಂಪರ್ಯವಾಗಿ ಈ ಗುರು ಪರಂಪರೆ ಅನ್ನೋದು ಬೆಳೆಯುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳೋದು ನಾರಾಯಣಂ ಪದ್ಮಭೂಮಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾಗತೋಸ್ಮಿ. ಅದಕ್ಕೆ ಗುರು ಪರಂಪರೆಯಲ್ಲಿ ವಸಿಷ್ಠರ ಹೆಸರು ಅವಿನಾಭಾವವಾಗಿ ನಮಗೆ ದೊರೆಯುತ್ತೆ. ವಸಿಷ್ಠರು ಅತ್ಯಂತ ಸುಪ್ರಸಿದ್ಧರಾದಂತಹ ಮಹರ್ಷಿಗಳು. ವಶಾಂ ವಶಿನಾಂ ಜಿತೇಂದ್ರಿಯಾಣಾಂ ಶ್ರೇಷ್ಠ. ಹೇಗಿದ್ರು ಅವರು ಅಂದರೆ ಜಿತೇಂದ್ರಿಯರಲ್ಲೇ ಶ್ರೇಷ್ಠರಾಗಿರ್ತಕ್ಕಂಥವ್ರು. ನಾವು ಯಾವುದನ್ನು ಬೇಕಾದರೂ ಗೆಲ್ಲಬಹುದು, ಆದರೆ ಇಂದ್ರಿಯವನ್ನು ಗೆಲ್ಲೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಇಂದ್ರಿಯ ಮತ್ತು ಮನಸ್ಸುಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಆ ಮೂಲಕ, ಯಾಕೆ ಇಂದ್ರಿಯ ಮನಸ್ಸು ಬೇರೆಯಾಗಿ ಹೇಳ್ತಾ ಇದ್ದಾರೆ ಅಂದರೆ, ಇಂದ್ರಿಯ ಅಂದರೆ ಬಾಹ್ಯೇಂದ್ರಿಯಗಳು, ಅದರ ನಿಗ್ರಹ ಅಂದರೆ ದಮ, ಮನಸ್ಸು ಅಂದರೆ ಅಂತರಿಂದ್ರಿಯ, ಅಂತರಿಂದ್ರಿಯ ನಿಗ್ರಹ ಅಂದರೆ ಶಮ. ಅದಕ್ಕೋಸ್ಕರನೇ ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ರಮಣರ ಗೀತಾಲ್ಲಿ ಹೇಳೋ ಹಾಗೆ, ಯಾರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೋ ಅವರು ನಿಜವಾದ ಅರ್ಥದಲ್ಲಿ ಮುನಿಗಳು. ದುಃಖೇಶು ಅನದ್ವಿಗ್ನ ಮನಾಃ ಸುಖೇಶು ವಿಗತ ಸ್ಪೃಹಃ ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ. ಮುನಿ ಅಂದರೆ ಯಾರು ಅನ್ನೋದನ್ನು ಭಗವದ್ಗೀತೆನೇ ಎಷ್ಟು ಸುಂದರವಾಗಿ ನಿರೂಪಣೆ ಮಾಡಿದ್ದೆ ನೋಡಿ. ದುಃಖೇಶು ಅನುದ್ವಿಗ್ನ ಮನಾಃ, ದುಃಖ ಬಂದಾಗ ಯಾರು ಕುಗ್ಗುವುದಿಲ್ಲವೋ, ಸುಖೇಶು ವಿಗತ ಸ್ಪೃಹಃ, ಸುಖದಲ್ಲಿ ಯಾರು ಲೋಲುಪರಾಗುವುದಿಲ್ಲವೋ, ವೀತ ರಾಗ ವೀತ ಭಯ ವೀತ ಕ್ರೋಧ, ಯಾರಿಗೆ ಆಸೆ ಭಯ ಕೋಪ ಅನ್ನೋದು ಉಂಟಾಗೋದಿಲ್ಲವೋ
ಸ್ಥಿತದೀಹಿ, ಯಾರ ಮನಸ್ಸು ಯಾವಾಗಲೂ ಕೂಡ ಸ್ಥಿರವಾಗಿರುತ್ತೋ ಅಂಥವರಿಗೆ ಮುನಿ ಅಂತ ಕರೀಬೇಕು ಅಂತ ಮುನಿ ಶಬ್ದವನ್ನು ಡಿಫೈನ್ ಮಾಡ್ತಾರೆ. ಇಂದ್ರಿಯ ಮತ್ತು ಮನಸ್ಸುಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಆ ಮೂಲಕ ಹೊರಗಿನ ಎಲ್ಲ ಜನರನ್ನೂ ವಶದಲ್ಲಿಟ್ಟುಕೊಂಡಿದ್ದ ಮಹಾನುಭಾವರು ವಸಿಷ್ಠರು. ಅನೇಕ ವೇದ ಮಂತ್ರಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದವರು ವಸಿಷ್ಠರು. ಅದಕ್ಕೆ ಹೇಳೋದು ಋಷಯ ಮಂತ್ರದ್ರಷ್ಟಾರಃ. ಸೊ ಅವರಿಗೆ ಆ ದರ್ಶನ ಎಂಬತಕ್ಕಂಥದ್ದು ಆ ರೀತಿಯಾಗತ್ತೆ. ಅದಕ್ಕೆ ನಮ್ಮಲ್ಲಿರೋದು ಆತ್ಮವಸ್ತುವನ್ನು ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದರ್ಶನ ಅಂದರೆ ಅನುಭವದಿಂದ ಕಂಡುಕೊಂಡವರು ಅಂತ, ನಮ್ಮ ತರಹ ಕಣ್ಣಿಂದ ನೋಡಿದವರು ಅಂತಲ್ಲ. ದೃಶಿರ್ ದರ್ಶನೆ, ದೃಶ್ ಅವಲೋಕನೆ ಅನ್ನೋ ಧಾತುವಿನಿಂದ ದರ್ಶನ ಎಂಬತಕ್ಕಂಥ ಹೆಸರು ಬರುತ್ತೆ. 6 ನಾಸ್ತಿಕ ದರ್ಶನಗಳು, 6 ಆಸ್ತಿಕ ದರ್ಶನಗಳು ಸುಪ್ರಸಿದ್ಧವಾಗಿರೋದು. ಚಾರ್ವಾಕ, ಮಾಧ್ಯಮಿಕ, ಯೋಗಾಚಾರ, ಸೌತ್ರಾಂತಿಕ, ವೈಭಾಷಿಕ, ಜೈನ 6 ಕೂಡ ನಾಸ್ತಿಕ ದರ್ಶನಗಳು. ಅದಕ್ಕೆ ವಿರುದ್ಧವಾಗಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ ಅಥವಾ ವೇದಾಂತ ಈ 6 ಕೂಡ ಆಸ್ತಿಕ ದರ್ಶನಗಳು. ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಇಲ್ಲಿ ಋಗ್ವೇದ ಮಂತ್ರಗಳನ್ನು ಕಂಡುಕೊಂಡಿದ್ದ ಮಂತ್ರದ್ರಷ್ಟಾರರಲ್ಲಿ ವಸಿಷ್ಠರು ಒಬ್ಬರು. ಋಷಿ ದೇವತಾ ಛಂದಸ್ ಹೇಳದೆ ವೇದ ಮಂತ್ರವನ್ನು ಹೇಳಬಾರ್ದು ಅಂತ. ಅದಕ್ಕೆ ನಮ್ಮಲ್ಲಿರೋದು ವಿಶ್ವಾಮಿತ್ರ ಋಷಿ, ಸವಿತಾ ದೇವತಾ, ಗಾಯತ್ರಿ ಛಂದಃ ಆ ರೀತಿಯಾಗಿ ಹೇಳಿಕೊಂಡೇ ಮಂತ್ರೋಚ್ಚಾರಣೆ ಮಾಡಬೇಕು. ಯಾಕೆಂದರೆ ಆ ಋಷಿಗಳು ನಮಗೆ ಕೊಟ್ಟಿರ್ತಕ್ಕಂತಹ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಮಂತ್ರವನ್ನು ಅವ್ರ ಹೆಸರೇ ಹೇಳದೆ ನಾವು ಪಠಣ ಮಾಡಿದರೆ ಅದು ದ್ರೋಹ ಆಗತ್ತೆ. ಆ ದೃಷ್ಟಿಯಿಂದ ಋಗ್ವೇದದ 890 ಮಂತ್ರಗಳು ವಸಿಷ್ಠರಿಂದ ದರ್ಶಿಸಲ್ಪಟ್ಟವು. ನೋಡಿ, 10,552 ಮಂತ್ರಗಳಲ್ಲಿ ಎಷ್ಟು 890 ಮಂತ್ರಗಳನ್ನು ಕಂಡವರು ಯಾರು ಅಂದರೆ ವಸಿಷ್ಠರು. ಅದಕ್ಕೇನೆ ವೇದದ ಅತಿ ಹೆಚ್ಚು ಮಂತ್ರಗಳನ್ನು ಕಂಡುಕೊಂಡ ಖ್ಯಾತಿ ವಸಿಷ್ಠರಿಗೇ ಸೇರಬೇಕು. ಉದಾಹರಣೆಗೆ 7ನೇ ಅಷ್ಟಕದ ಪವಮಾನ ಸೋಮ ಸೂಕ್ತಗಳು ವಸಿಷ್ಠರಿಂದ ದರ್ಶಿಸಲ್ಪಟ್ಟವು. ಪಾವಮಾನೀ ಸ್ವಸ್ತ್ಯಯನೀ ಸುದುಗಾಹಿ ಘೃತಶ್ರುತಃ ಅಂತ ಶುರುವಾಗುತ್ತೆ. ಪವಮಾನ ಪಂಚಸೂಕ್ತ ಅಂತ, ಪವಮಾನ ಹೋಮ ಅಂತಲೂ ಮಾಡ್ತಾರೆ. ಆ ದೃಷ್ಟಿಯಿಂದ ಆ ಪವಮಾನಕ್ಕೆ ಸೇರಿರತಕ್ಕಂಥ ಮಂತ್ರವನ್ನು ಕಂಡವರು ಯಾರು ಅಂದರೆ ಅವರೇ ವಸಿಷ್ಠರು. ಪ್ರಹಿನ್ವಾನೋ ಜನಿತ ರೋದಸ್ಯೋ ರಥೋ ನ ವಾಜಂ ಸ ನಿಶ್ಯನ್ನಮಾಸೀತ್ ಎಂದು ಈ ಸೂಕ್ತಗಳು ಪ್ರಾರಂಭವಾಗುತ್ತದೆ. ಇದೇ ಅಷ್ಟಕದ 97ನೇ ಸೂಕ್ತದಲ್ಲಿ ಮೊದಲ 3 ಸೂಕ್ತಗಳನ್ನು ವಸಿಷ್ಠರು, ಅನಂತರ ಅವರ ಗೋತ್ರಜರಾದ ಇಂದ್ರಪ್ರಮತಿ, ವೃಷಗಣ, ಮನ್ಯು, ಉಪಮನ್ಯು, ವ್ಯಾಘ್ರಪಾದ, ಶಕ್ತಿ, ತರ್ಕಾಶ್ರುತ್, ಮೃಲೀಕ, ವಸುಕ ಮುಂತಾದವರು ದರ್ಶಿಸುತ್ತಾರೆ. ಈಗ ನೀವು ಕಾವ್ಯಕಂಠ ಗಣಪತಿ ಮುನಿಗಳ ಹೆಸರನ್ನು ಕೇಳಿದ್ದೀರ. ಅವರ ಹಿಂದೆ ಒಂದು ಪದ ಇದೆ, ವಾಸಿಷ್ಠ ಗಣಪತಿ ಮುನಿ ಅಂತ. ವಸಿಷ್ಠ ಗೋತ್ರೋದ್ಭವರವರು. ದುಂಡಿ ಗಣಪತಿಯ ಆವಾಹನೆಯಿಂದ ತಂದೆ ತಾಯಿಗಳಿಗೆ ಬಹಳ ಕಾಲದ ನಂತರ ಹುಟ್ಟಿದವರಾದ್ದರಿಂದ ಸೂರ್ಯ ಗಣಪತಿ ಶಾಸ್ತ್ರಿ ಅಂತ ಅವರಿಗೆ ಹೆಸರಿಟ್ಟಿದ್ರು ತಂದೆ ತಾಯಿಗಳು. ವಸಿಷ್ಠ ಗೋತ್ರದವರಾದ್ರಿಂದ ವಾಸಿಷ್ಠ ಮುನಿಗಳಾದರು. ಸೊ ಗಣಪತಿ ಆರಾಧನೆ ಬಂದಿದ್ದರಿಂದ ವಾಸಿಷ್ಠ ಗಣಪತಿ ಮುನಿ. 1 ನಿಮಿಷದಲ್ಲಿ ಅವರ ಬಾಯಿಂದ 60 ನಿಮಿಷದಲ್ಲಿ 100 ಶ್ಲೋಕಗಳು ಉಡುಪಿಯಲ್ಲಿ ಬಂದಿದ್ದರಿಂದ ತತ್ವ ಘಂಟಾ ಶತಕ ಅಂತ, ಅದಕ್ಕೆ ಅವರಿಗೆ ಕಾವ್ಯಕಂಠ ಅನ್ನೋ ಹೆಸರು ಬಂತು. ಶತಾವಧಾನಿ ಗಣೇಶ್ ಅವರಿಗೆ ಕಾವ್ಯಕಂಠ ಅನ್ನೋ ಬಿರುದಿದೆ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಮಾತಾಡ್ತಕ್ಕಂಥವ್ರು ಎಂಥವರು ಅನ್ನೋ ನಿಮಗೆ ಗೊತ್ತಿರಲಿ ಅನ್ನೋ ವಿಷಯದಿಂದ ಹೇಳ್ತಾ ಇದ್ದೀನಿ. ಅವರೇನು ಹೇಳ್ಕೊಳ್ಳಲ್ಲ, ಅವ್ರಿಗೆ ಬೇಕೋ ಆಗಿಲ್ಲ, ಅದು ಬೇರೆ ವಿಷಯ. ಆದರೂ ಕೂಡ ಗೊತ್ತಿರೋರಾದರೂ ಹೇಳಬೇಕಲ್ಲ. ಇದಕ್ಕೆ ಹೇಳ್ತಾರೆ ನೋಡಿ, ವಸಿಷ್ಠ ಗೋತ್ರದವರಾಗಿದ್ದರಿಂದ ಅವರಿಗೆ ವಾಸಿಷ್ಠ ಗಣಪತಿ ಮುನಿ ಎಂಬುದಾಗಿ ಹೆಸರು. ಉಮಾ ಸಹಸ್ರಂ ಅನ್ನೋದು ಉಮೆಯ ಬಗ್ಗೆ 1000 ಶ್ಲೋಕಗಳನ್ನು ಅವರು ಹೇಳಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ, ಯೋಗ ಹಾಗೂ ವೇದಾಂತ ಮಿಶ್ರಿತವಾಗಿರ್ತಕ್ಕಂತಹ ಆಧುನಿಕ ಸಂಸ್ಕೃತ ಮಹಾಕಾವ್ಯ. ಅದರ ಸಮಾನ ಆಗಿರ್ತಕ್ಕಂಥ 20ನೇ ಶತಮಾನದ ಇನ್ನೊಂದು ಮಹಾಕಾವ್ಯನ ಇಲ್ಲಾಂದರೂ ಕೂಡ ಅತಿಶಯೋಕ್ತಿ ಅಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಕಾವ್ಯ ಅದು ಉಮಾ ಸಹಸ್ರಂ. ಅವರೇ ಉಮಾ ಶತಕಂ ಅಂತಲೂ ಬರೆದಿದ್ದಾರೆ. 100 ಶ್ಲೋಕ ಉಮೆ ಬಗ್ಗೆ ಇರತಕ್ಕಂಥದ್ದು. ಎಂ ಇ ರಂಗಾಚಾರ್ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ.
ರಾಮಕೃಷ್ಣಾಶ್ರಮದಲ್ಲಿ ಬುಕ್ ಸ್ಟಾಲಲ್ಲಿ ಒಳಗಡೆ ಎಂಟರ್ ಬಲಗಡೆಯಿಂದ 6ನೇ ರ್ಯಾಕಲ್ಲಿ 3ನೇ ಪುಸ್ತಕ ಅಂತ 5:45 ಗಂಟೆಯ ವರ್ತಮಾನ. ಆ ದೃಷ್ಟಿಯಿಂದ ಮುಖ್ಯವಾಗಿ ಹೇಗಿರಬೇಕು ಅನ್ನೋದಕ್ಕೆ ಹೇಳ್ತಾರೆ ನೋಡಿ. ವಸಿಷ್ಠರು ಬ್ರಹ್ಮನ ಮಾನಸ ಪುತ್ರರು. ಇವರನ್ನು ಅಗಸ್ತ್ಯರಂತೆ ಕುಂಭ ಸಂಭವ ಎಂದು ಕೆಲವು ಪುರಾಣಗಳು ವರ್ಣಿಸುತ್ತದೆ. ಸಪ್ತರ್ಷಿಗಳಲ್ಲಿ ವಸಿಷ್ಠರೂ ಸಹ ಪ್ರಮುಖರು. ಸಪ್ತರ್ಷಿಗಳು ಮನ್ವಂತರದಿಂದ ಮನ್ವಂತರಕ್ಕೆ ಬದಲಾಗುತ್ತಾರೆ. ಮೊದಲನೇ ಸ್ವಯಂಭೂ ಮನ್ವಂತರದಲ್ಲಿ ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಶ್ರುತ, ಅಂಗಿರಸ, ವಸಿಷ್ಠರು ಸಪ್ತರ್ಷಿಗಳು. ನೋಡಿ, 7 ಅನ್ನೋದಕ್ಕೆ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಸಪ್ತ ಸಮುದ್ರಗಳು, ಸಪ್ತರ್ಷಿಗಳು, ಸಪ್ತ ವ್ಯಾಹೃತಿಗಳು. ಹಾಗೆಯೇ ರಥಸಪ್ತಮಿ ದಿವಸ ನಾವಿಟ್ಕೊಳ್ತಕ್ಕಂಥ 7 ಎಕ್ಕದ ಎಲೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮಿ ರಥಸಪ್ತಮಿ. ಅದಕ್ಕೆ ಮಾತು ಬಂದಿರೋದು 7 ಅನ್ನೋದು ವಿಶೇಷವಾಗಿ ಅಂಕೆಗಳಿಂದ ಅಧ್ಯಾತ್ಮ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಅವರು ಒಂದು ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. 1964ನೇ ಇಸ್ವಿನಲ್ಲಿ ವೆಂಕಟ ಸುಬ್ಬಯ್ಯ ಎಂಬತಕ್ಕಂಥ ಮಹನೀಯರು ಸಂಖ್ಯೆಗಳಿಂದ ಸ್ಫೂರ್ತಿ ಅಂತ ಬರೆದಿದ್ದಾರೆ. ಆ ಎರಡನ್ನು ಆಧಾರವಾಗಿಟ್ಟುಕೊಂಡು ಪಾಶ್ಚಾತ್ಯರಿಗೆ ನಮ್ಮ ಒಂದು ಸಮೃದ್ಧಿಯ ಬಗ್ಗೆ ಒಂದು ಅರಿವು ಮೂಡಿಸೋ ದೃಷ್ಟಿಯಿಂದ RV ಸಮೃದ್ಧ ಅಧ್ಯಯನ ಸಂಸ್ಥೆ ನೋ ಟ್ರೆಡಿಷನ್ ಥ್ರೂ ನಂಬರ್ಸ್ ಅಂತ 2009ರಲ್ಲಿ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದೆ. ಒಂದೊಂದಕ್ಕೂ ಎಷ್ಟು ವಿಧ ಬರುತ್ತೆ ಅನ್ನೋದ್ರಿಂದ 1ರಿಂದ 108 ತನಕ. 3 ಅಂದರೆ ಪೂರ್ತಿ ಬಂದ್ಬಿಡಬೇಕು. 3 ಕೆಳಗಡೆ ಬರ್ತಕ್ಕಂಥ 100 ಕೊಟೇಶನ್ನು. ತ್ರಿಮೂರ್ತಿಗಳು ಅಂದ್ರೇನು, ತ್ರೇತ ಅಗ್ನಿಗಳು ಅಂದ್ರೇನು, ಆ ರೀತಿಯಾಗಿ 3 ಅನ್ನೋದಕ್ಕೆ ಕಂಪ್ಲೀಟಾಗಿ ಬರಬೇಕು. 4 ಅಂದರೆ ಅದಕ್ಕೆ ಬರಬೇಕು. ಆ ರೀತಿಯಾಗಿ 1 to 108 ಸುಮ್ಮನೆ ಈ ತರಹ ವರ್ಕೌಟ್ ಮಾಡಿರೋದ್ರಿಂದ ಸಾಕಷ್ಟು ನಮಗೆ ನಮ್ಮ ಪರಂಪರೆ ಬಗ್ಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ತಮ್ಮಷ್ಟೇ ಶಕ್ತಿ ಸಾಮರ್ಥ್ಯಗಳನ್ನು ಪುತ್ರರೂ ಶಿಷ್ಯರು ಆದವರಲ್ಲಿ ಸಂಕ್ರಮಣ ಮಾಡುವುದು ಆಚಾರ್ಯರ ಮತ್ತೊಂದು ಪ್ರಮುಖ ಗುಣ. 5ನೆಯ ರೈವತ ಮನ್ವಂತರದಲ್ಲಿ ವಸಿಷ್ಠರು ಸಪ್ತರ್ಷಿಗಳಲ್ಲಿ ಸ್ಥಾನವನ್ನು ಅಲಂಕರಿಸುತ್ತಾರೆ. ಅತ್ರಿಶ್ಚೈವ ವಸಿಷ್ಠಶ್ಚ ಕಾಶ್ಯಪಶ್ಚ ಮಹಾನ್ ಋಷಿ ಗೌತಮಶ್ಚ ಭರದ್ವಾಜಃ ವಿಶ್ವಾಮಿತ್ರೋತ ಕೌಶಿಕಃ ತಥೈವ ಪುತ್ರೋ ಭಗವಾನ್ ರುಚೀಕಸ್ಯ ಮಹಾತ್ಮನಃ ಜಮದಗ್ನಿಸ್ತು ಸಪ್ತೈತೆ ಮುನಯೋ ಅತ್ರ ತಥಾಂತರೆ. ವಸಿಷ್ಠರು ಗೋತ್ರ ಪ್ರವರ್ತಕರೂ ಹೌದು. ಅದರಿಂದ ಪ್ರವರ್ತವಾದದ್ದು ವಸಿಷ್ಠ ಅಥವಾ ಉಪಮನ್ಯು ಗೋತ್ರ. ಜಾತೂಕರ್ಣಿ, ಪರಾಶರ, ಲಾಗಾಕ್ಷಿ ಗೋತ್ರಗಳಿಗೂ ವಸಿಷ್ಠರೇ ಋಷಿಗಳು. ಸೂರ್ಯವಂಶದ ರಾಜರಿಗೆ ಕುಲಗುರುಗಳು ಅಥವಾ ಕುಲ ಪುರೋಹಿತರು ವಸಿಷ್ಠರು. ರಾಮಾಯಣದಲ್ಲಿ ವಸಿಷ್ಠರದು ಪ್ರಮುಖ ಪಾತ್ರ. ಬಾಲಕಾಂಡದಲ್ಲಿ ದಶರಥನಿಂದ ಪುತ್ರಾರ್ಥವಾಗಿ ನಡೆದ ಯಾಗಕ್ಕೆ ನೇತಾರರು ಯಾರು ಅಂದರೆ ವಸಿಷ್ಠರು. ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಜೊತೆ ಕಳಿಸಲು ದಶರಥನು ಅನುಮಾನ ಪಡುತ್ತಿದ್ದಾಗ ತನ್ನ ಪ್ರತಿಸ್ಪರ್ಧಿಯಾಗಿದ್ದ ವಿಶ್ವಾಮಿತ್ರರಲ್ಲಿಯೂ ಉತ್ತಮ ಗುಣಗಳನ್ನು ಕಂಡುಕೊಂಡು, ಅದು ತುಂಬ ಮುಖ್ಯ. ನಮ್ಮಲ್ಲಿ ಒಳ್ಳೆಯ ಗುಣ ಇಲ್ಲದೆ ಹೋದರೆ ಬೇರೆಯವರಲ್ಲಿರೋ ಒಳ್ಳೆಯ ಗುಣ ಅರ್ಥ ಆಗಲ್ಲ. ಯಾರಿಗೆ ಒಳ್ಳೆಯ ಗುಣ ಇರುತ್ತೋ ಅವರು ಬೇರೆಯವರಿಲ್ಲೋ ಒಳ್ಳೆಯ ಗುಣ ನೋಡಿ ಅಸೂಯೆ ಪಡ್ತಾರೆ. ತಾವೂ ಒಳ್ಳೆಯ ಗುಣ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಆಡ್ತಕ್ಕಂಥವ್ರು ವಿರಳರು, ಸರಳರು ಅಂತ ನೀಲಕಂಠ ದೀಕ್ಷಿತ ನೀಲಕಂಠ ವಿಜಯ ಚಂಪು ಪ್ರಾರಂಭದ 1ನೇ ಉಚ್ಛ್ವಾಸದ 3ನೇ ಮಂಗಳ ಶ್ಲೋಕದಲ್ಲಿ ಹೇಳ್ತಾನೆ. ನಾಗುಣೀ ಗುಣಿನಂ ವೇತ್ತಿ ಗುಣೀ ಗುಣಿಷು ಮತ್ಸರಿ ಗುಣೀಚ ಗುಣ ರಾಗೀಚ ವಿರಲ ಸರಲೋಜನ ಅಂತ. ಆ ದೃಷ್ಟಿಯಿಂದ ತಾವೂ ಗುಣ ಇಟ್ಕೊಂಡು ಬೇರೆಯವರ ಗುಣವನ್ನೂ ಕೂಡ ಎತ್ತಿ ಆಡ್ತಕ್ಕಂತಹದ್ದು ನಿಜವಾದಂಥ ಅರ್ಥದಲ್ಲಿ ಒಳ್ಳೆಯ ಗುಣ. ವಿಶ್ವಾಮಿತ್ರರ ತಪೋಬಲ ಅಸ್ತ್ರವಿದ್ಯಾ ಚಾತುರ್ಯವನ್ನು ಮುಕ್ತಕಂಠದಿಂದ ವಸಿಷ್ಠರೂ ಕೂಡ ಹೊಗಳುತ್ತಾರೆ. ರಾಕ್ಷಸ ನಿಗ್ರಹಣದಲ್ಲಿ ಸ್ವಯಂ ಶಕ್ತರಾದರೂ ಕೂಡ ವಿಶ್ವಾಮಿತ್ರರು ರಾಮನ ಹಿತಾರ್ಥವಾಗಿಯೇ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಸತ್ಯವನ್ನು ವಸಿಷ್ಠರು ಅರಿತಿದ್ದರು. ಅದನ್ನೇ ಅವರು ದಶರಥನಿಗೆ ಹೇಳಿ ರಾಮನ ಅಭ್ಯುದಯಕ್ಕೆ ಕಾರಣವಾಗುತ್ತಾರೆ. ಯಾರಾದರೂ ಒಂದು ಚಿಕ್ಕ ಮಕ್ಕಳಲ್ಲಿ ಒಂದು ರೀತಿಯಾಗಿರೋ ಪ್ರತಿಭೆ ಇದೆ ಅಂತ ಕಂಡು ಬಂದರೆ ಅದನ್ನು ಉತ್ತೇಜನಗೊಳಿಸ್ತಕ್ಕಂಥದ್ದು ದೊಡ್ಡವರ ಒಂದು ಆದರ್ಶವಾಗಿರ್ತಕ್ಕಂಥ ಧರ್ಮ. ಯಾಕೆ ಅಂತ ಹೇಳಿದ್ರೆ
ಇವತ್ತು ಆ ಮಕ್ಕಳು ನಾಳೆ ಪ್ರಜೆಗಳಾಗಿ ಬದುಕಬೇಕಂತಾಗದವರು, ಮಾರ್ಗದರ್ಶನ ಪಡೆಯಬೇಕಾದವರು. ಆ ದೃಷ್ಟಿಯಿಂದ ಯಾರಲ್ಲೇ ಒಳ್ಳೆ ಗುಣ ಇದ್ದರೂ ಕೂಡ ಅದನ್ನು ಗ್ರಹಿಸ್ತಕ್ಕಂಥದ್ದು ಒಂದು ಆದರ್ಶ ಗುಣ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಮುಖ್ಯವಾಗಿ ಗುಣಗ್ರಾಹಿಗಳಾಗಬೇಕೇ ಹೊರತು ನಾವು ಬೇರೆಯವರೆಲ್ಲ ತಪ್ಪುಗಳನ್ನು ಎಣಿಸೋಕ್ಕೆ ಹೋಗಬಾರ್ದು. ವಿಶ್ವ ಗುಣಾದರ್ಶ ಚಂಪು ಅಂತ ಒಂದು ಚಂಪು ಗ್ರಂಥ ಇದೆ. ಅಲ್ಲಿ ವಿಶ್ವಾವಸು ಅನ್ನೋವನು ಒಳ್ಳೆಯ ಗುಣಗಳನ್ನೇ ಗ್ರಹಿಸ್ತಕ್ಕಂಥವನು, ಕೃಷಾನವನು ಬರೀ ನೆಗೆಟಿವ್ ಆಗಿಯೇ ಯೋಚನೆ ಮಾಡೋನು. ಅವರಿಬ್ಬರೂ ಕೂಡ ಆಕಾಶ ಮಾರ್ಗದಿಂದ ಹೋಗ್ತಾ ಇದ್ದಾರೆ, ಗಂಧರ್ವರು. ಭೂಮಿಯಲ್ಲಿ ಆಗ್ತಕ್ಕಂಥ 53 ವಿಷಯಗಳನ್ನು ಕಾಣ್ತಾರೆ. ಸೂರ್ಯೋದಯ ಆಗ್ತಾ ಇದೆ. ವಿಶ್ವಾವಸು ಹೊಗಳ್ತಾನೆ, ಎಷ್ಟು ಚೆನ್ನಾಗಿದೆ ನೋಡ್ರಿ ಸೂರ್ಯೋದಯ. ಆ ಭೂಮಿಯಲ್ಲಿ ಸೂರ್ಯಕಿರಣಗಳು ಬಿದ್ದಾಗ ಎಷ್ಟು ಲವಲವಿಕೆ ಉಂಟಾಗತ್ತೆ, ಪ್ರಜೆಗಳೆಲ್ಲರೂ ಕೂಡ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ ಅಂತ ಹೇಳಿದರೆ, ಕೃಷಾನು ಈ ಹಾಳು ಸೂರ್ಯ ಯಾಕ್ರಿ ಬರ್ತಾನೆ ಆಕಾಶದಲ್ಲಿ, ಇಲ್ಲದವ್ರು 24 ಗಂಟೆ ನಾನು ಹೊದ್ಕೊಂಡು ನಿದ್ದೆ ಮಾಡ್ತಾ ಇದ್ನೋ, ಬಂದು ನನ್ನನ್ನು ಯಾಕೆ ಇವನು ಎಬ್ಬಿಸ್ತಾನೆ, ಈ ರೀತಿಯಾಗಿ ಯೋಚನೆ ಮಾಡ್ತಾನೆ ನೋಡಿ. ಎಲ್ಲದಕ್ಕೂ ಪಾಸಿಟಿವ್ ಆ್ಯಂಗಲ್ಲು ನೆಗೆಟಿವ್ ಆ್ಯಂಗಲ್ ಎರಡೂ ಆ ರೀತಿಯಾಗಿ ಪೂರ್ತಿ ಆ ಚಂಪು ಗ್ರಂಥ ಹೊರಟಿರೋದೇ ಹಾಗೆ. ವಿಶ್ವಾವಲೋಕ ಸ್ಪೃಹಯ ಕದಾಚಿತ್ ವಿಮಾನಮಾರುಹ್ಯ ಸಮಾನವೇಷಂ ಕೃಷಾನು ವಿಶ್ವಾವಸುನಾಮಧೇಯಂ ಗಂಧರ್ವಯುಗ್ಮಂ ಗಗನೇ ಚಚಾರ ಕೃಷಾನುರಕೃಷಾಸೂಯ ಪುರೋಭಾಗಿ ಪದಂಗತಃ ವಿಶ್ವಾವಸುರಭೂದ್ವಿಶ್ವ ಗುಣಗ್ರಹಣ ಕೌತುಕಿ. ಆ ರೀತಿಯಾಗಿ ಹೊರಡುತ್ತೆ ಅವರಿಬ್ಬರ ಒಂದು ವಿಷಯವನ್ನು. ಈ ಸೂರ್ಯವಂಶದ ರಾಜರಿಗೆ ವಸಿಷ್ಠರೇ ಮಾರ್ಗದರ್ಶಕರು. ರಾಮಚಂದ್ರನಿಗೆ ಗುರುಗಳಾಗುವ ಯೋಗ್ಯತೆ ಹೊಂದಿದ್ದವರು ವಸಿಷ್ಠರು. ಅರಮನೆಯಲ್ಲಿ ನಡೆಯಬೇಕಾದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅವರ ಅಪ್ಪಣೆಯಂತೆಯೇ ನಡೆಯುತ್ತಿತ್ತು. ಸಮಯೋಚಿತವಾದ ಸಲಹೆಗಳನ್ನು ಕೊಡುತ್ತಿದ್ದ ಅವರ ಮಾತುಗಳಿಗೆ ಅತೀವ ಮನ್ನಣೆಯಿತ್ತು. ದಶರಥ ಮರಣಿಸಿದ ಸಂದರ್ಭದಲ್ಲಿ ದೇಹವನ್ನು ತೈಲ ಭಾಂಡದೊಳಗೆ ಇರಿಸಿ ಭರತನಿಗೆ ಹೇಳಿ ಕಳಿಸಿದವರು ಕೂಡ ವಸಿಷ್ಠರೇ. ರಾಜನ ಮಾತಿನಂತೆ ಭರತನಿಗೆ ರಾಜ್ಯಭಾರವನ್ನು ವಹಿಸಿಕೊಡಲು ಏರ್ಪಾಡು ಮಾಡಿದರು. ಆದರೆ ಅವನು ರಾಜ್ಯವನ್ನು ತಿರಸ್ಕರಿಸಿ ರಾಮನನ್ನು ಕರೆತರಲು ಕಾಡಿಗೆ ಹೊರಟಾಗ ತಾವೂ ಜೊತೆಯಲ್ಲಿ ಬಂದರು. ಕಾಡಿನಲ್ಲಿ ರಾಮನಿಗೆ ಇಕ್ಷ್ವಾಕು ವಂಶದ ಚರಿತ್ರೆಯನ್ನು ವಿವರಿಸಿ ಜ್ಯೇಷ್ಠ ಪುತ್ರನೇ ರಾಜ್ಯದ ಉತ್ತರಾಧಿಕಾರಿ ಎಂಬ ಕುಲ ಪದ್ಧತಿಯನ್ನು ನಿವೇದಿಸಿದರು. ನೋಡಿ, ಕುಲಧರ್ಮ ಅಂತಿರತ್ತೆ ಒಂದು, ಅದನ್ನು ಯಾರು ಬೋಧಿಸಬೇಕು ಅಂದರೆ ಗುರುಗಳು ಹಿರಿಯರು ಅವರು ಬೋಧಿಸಬೇಕಾಗತ್ತೆ, ಅದು ಅವರ ಧರ್ಮ. ಈ ಸಂದರ್ಭದಲ್ಲಿ ಆಚಾರ್ಯರ ಸ್ಥಾನವನ್ನು ಕುರಿತು ತಂದೆಯೂ ದೇಹವನ್ನು ಕೊಡುತ್ತಾನೆ, ಆದರೆ ಆಚಾರ್ಯರು ಜ್ಞಾನ ಎಂಬ ದೇಹವನ್ನು ಕೊಡುತ್ತಾರೆ, ಆದ್ದರಿಂದ ಅವನೇ ಶ್ರೇಷ್ಠನು ಎಂದು ಹೇಳುತ್ತಾ ಆಚಾರ್ಯತ್ವವನ್ನು ಸಮರ್ಥಿಸುತ್ತಾರೆ. ನೋಡಿ, ಆಚಾರ್ಯ ಅಂದರೆ 3 ಗುಣ ಇರಬೇಕು ಅವನಿಗೆ. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ತು ಸತು ಆಚಾರ್ಯ ಇತಿ ಶ್ರುತಃ. ಚೆನ್ನಾಗಿ ವಿಷಯ ತಿಳ್ಕೊಂಡಿರಬೇಕು, ಜನರಿಗೆ ಮನಮುಟ್ಟುವಂತೆ ನೇರವಾಗಿ ಸ್ಪಷ್ಟವಾಗಿ ಆಕರ್ಷಕವಾಗಿ ಹೇಳೋ ಕಲೆ ಇರಬೇಕು, ಹೇಳೋದನ್ನು ಅನುಭವಿಸ್ಕೊಂಡು ಹೇಳಬೇಕು. 3ನೇದು ಎಲ್ಲಕ್ಕಿಂತ ಕಷ್ಟ. ಅನುಭವದಲ್ಲಿ ನಿಲ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಬಾಯಲ್ಲಿ ಏನು ಬೇಕಾದರೂ ಹೇಳ್ಬೋದು ವೇದಾಂತ, ಆದರೆ ಅದೇ ಅನುಭವಕ್ಕೆ ಬಂದಾಗ ಬಹಳ ಕಷ್ಟ ಆಗತ್ತೆ. ಪರಾಶರ ಮುಂತಾದಂತಹ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕೊಡ್ಕೊಂಡು ಅವ್ರಿಗೇನೆ ಇಂದ್ರಿಯ ನಿಗ್ರಹ ಆಗದೆ ಹೋದಾಗ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ಭರ್ತೃಹರಿ ವರ್ಣನೆ ಮಾಡ್ತಾನೆ. ಅಷ್ಟು ಕಷ್ಟ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂಗತಾ ಶಾಲ್ಯನ್ನಂ ಸಘೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾಹ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ಅಷ್ಟು ಕಷ್ಟ ಅನ್ನೋ ದೃಷ್ಟಿಯಿಂದ ಶಂಕರರು ತಮ್ಮ ಉಪದೇಶ ಸಹಸ್ರದಲ್ಲಿ ಆಚಾರ್ಯ ಗುಣಗಳೆಲ್ಲವೂ ಇರತಕ್ಕಂಥವ್ರು ಯಾರು ಅಂದರೆ ವಸಿಷ್ಠರು ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ. ಅವರ ವಿಷಯವಾಗಿ ಅನೇಕ ಐತಿಹ್ಯಗಳನ್ನು ಪುರಾಣಗಳಲ್ಲೂ ಕೂಡ ನಾವು ಕಾಣಬಹುದು. ಒಂದು ಉದಾಹರಣೆಯಾಗಿ ವಿಶ್ವಾಮಿತ್ರ ವೃತ್ತಾಂತವನ್ನು ನಾವು ಸ್ವೀಕರಿಸಬಹುದು. ಈ ಕತೆ ರಾಮಾಯಣದಲ್ಲೇ ಬರುತ್ತೆ. ಜನಕನ ಪುರೋಹಿತರಾದ ಶತಾನಂದರು ರಾಮನಿಗೆ ವಿವರವನ್ನು ತಿಳಿಸುತ್ತಾರೆ. ವಿಶ್ವಾಮಿತ್ರರ ಮೊದಲ ಹೆಸರು ಕೌಶಿಕ, ಅದಕ್ಕೆ ಕುಶಿಕೋದ್ಭವ ಅಂತ ಹೇಳ್ತಕ್ಕಂಥದ್ದು. ಸೊ ಕುಶಿಕ ಗೋತ್ರ ಕೌಶಿಕ್ ಅಂತ ಕೂಡ ಹೆಸರಿಟ್ಕೊಂಡಿರ್ತಾರೆ ನೋಡಿ. ಸೊ ಆ ಗೋತ್ರ ಪ್ರವರ್ತವಾಗಿರ್ತಕ್ಕಂಥದ್ದು. ಆತ ಮಹಾರಾಜನಾಗಿದ್ದ. ಒಮ್ಮೆ ಅವನು ಚತುರಂಗ ಬಲ ಸಮೇತನಾಗಿ ಭೂಪರ್ಯಟನೆ ಮಾಡುತ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದ.
ನೋಡಿ, ಚತುರಂಗ ಬಲ ಎಂಬತಕ್ಕಂಥದ್ದು 21,810 ರಥಗಳು, 21,810 ಆನೆಗಳು, 65,610 ಕುದುರೆಗಳು, 1,09,000 ಕಾಲಾಳುಗಳು ಸೇರಿದರೆ ಚತುರಂಗ ಬಲ ಅಂತಾಗತ್ತೆ. ಅಷ್ಟು ಸೈನ್ಯ ಇರಬೇಕು ಒಂದು ಅಕ್ಷೌಹಿಣಿ ಅಂತ ಹೇಳಿದರೆ. ಮಹಾಭಾರತದಲ್ಲಿ 18 ಅಕ್ಷೌಹಿಣಿ ಅಂದರೆ ಎಷ್ಟಾಗೋಯ್ತು ನೋಡಿ, ಇಂಟು 18 ನಾವು ಗುಣಾಕಾರ ಮಾಡಿದರೆ ಎಷ್ಟು ದೊಡ್ಡ ಸೈನ್ಯ ಎಂಬತಕ್ಕಂಥದ್ದು ಯುದ್ಧದಲ್ಲಿ ಪ್ರವೃತ್ತವಾಯಿತು ಅನ್ನೋ ದೃಷ್ಟಿಯಿಂದ. ವಸಿಷ್ಠರು ಬ್ರಹ್ಮಬಲ, ತೇಜೋಬಲದಿಂದ ಅನುಜ್ಞಾತಳಾದ ಶಬಲೆ ತನ್ನ ದೇಹದಿಂದ 100 ಸೈನಿಕರನ್ನು ಸೃಷ್ಟಿಸಿ ಕೌಶಿಕನ ಸೈನ್ಯವನ್ನು ನುಚ್ಚುನೂರು ಮಾಡಿದರು. ಅನಂತರ ಕೌಶಿಕ ವಸಿಷ್ಠರೊಡನೆ ಯುದ್ಧಕ್ಕೆ ನಿಂತ. ವಸಿಷ್ಠರ ಬ್ರಹ್ಮದಂಡವೇ ಕೌಶಿಕನ ಎಲ್ಲ ಅಸ್ತ್ರಗಳನ್ನು ನುಂಗಿಬಿಟ್ಟಿತು. ಆಗ ಅಲ್ಲಿದ್ದ ಋಷಿಗಳೆಲ್ಲ, ವಸಿಷ್ಠರೇ, ತಮ್ಮ ತೇಜಸ್ಸು ಅಸಾಧಾರಣವಾದುದು, ಜಪ ಅನುಷ್ಠಾನಗಳಿಂದ ಬಲಯುತವಾಗಿರುವ ತಮ್ಮನ್ನು ಯಾರಿಂದಲೂ ಜಯಿಸಲು ಸಾಧ್ಯವಿಲ್ಲ, ಆದ್ದರಿಂದ ಕೋಪವನ್ನು ಉಪಸಂಹಾರ ಮಾಡಿಕೊಳ್ಳಿ ಎಂದು ಪ್ರಾರ್ಥಿಸಿದರು. ಇಂತಹ ದಿವ್ಯ ತೇಜೋಮೂರ್ತಿಗಳು ವಸಿಷ್ಠರು. ಅದಕ್ಕೆ ಹೇಳೋದು, ಯಾವಾಗಲೂ ಕೋಪನೇ ಬರದೇ ಇರೋರಿಗೆ ಕೋಪ ಬಂದುಬಿಟ್ರೆ ಅನ್ಥಡೆಯಬಲಾಗಿ ಬಂದ್ಬಿಡತ್ತೆ. ತಟ್ಕೊಳ್ಳೋಕ್ಕೆ ಆಗಲ್ಲ, ಅದು ಅನ್ಥಡೆಯಬಲ್ ಅಂಥ ಕೋಪ. ಅದಕ್ಕೆ ಹೇಳು, ಕೆಲವು ಬೇಡ ಬೇಡ ನನಗೆ ಕೋಪ ಬರ್ತಾ ಇದೆ ಅಂತ ಹೇಳ್ತಾರೆ ಕೆಲವರು, ತಮಾಷೆ ಕೂಡ ಕೆಲವರು ಹೇಳೋದುಂಟು. ಅದಕ್ಕೆ ಯಾವಾಗಲೂ ಕೂಡ ಆವಾಗವಾಗ ಕೋಪ ಮಾಡ್ಕೊಳ್ಳೋರು ನಂಬ್ಬೋದು, ಸುಮ್ಮನೆ ಕೂತಿರ್ತಕ್ಕಂಥವ್ರನ್ನ ನಂಬೋದು ಕಷ್ಟ. ಏಕೆಂದರೆ ಅಷ್ಟು ಕ್ಯುಮುಲೇಟಿವ್ ಆಗಿ ಒಂದ್ಸಲ ಹೊಡೆದು ಬಿಡ್ತಾರೆ. ಯಾವಾಗಲೂ ಒಂದು ಸಲ ಮೊದಲನೇ ವರ್ಷ ಯಾವುದಾದ್ರೂ ಒಂದು ಹುಡುಗಿ ಕ್ಲಾಸಿಗೆ ಸೇರಿಕೊಂಡು ಏನಾದರೂ ತರಲೆ ಮಾಡಿದರೆ 3ನೇ ವರ್ಷ ಅವಳು ಕಾಲೇಜ್ ಬಿಟ್ಟು ಹೋಗೋವಾಗ ಹಿಡ್ಕೊಂಡು ಬೈತಾರೆ. ಅಲ್ಲಿವರೆಗೂ ಮಾತಾಡಿರೋದಿಲ್ಲ, ಕೊನೆಗೆ ಎಲ್ಲ ತೀರಿಸ್ಕೋತಾರೆ ಸೆಂಡ್ ಆಫ್ ದಿನ ಆ ಮಕ್ಕಳಿಗೆ. ಸೊ ಆ ರೀತಿ ಮುಂದೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ, ಕೆಟ್ಟದಾಗಲಿ ಅಂತಲ್ಲ, ಬಟ್ ಕೆಲವರಿಗೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಧಾರಣ ಶಕ್ತಿ ಇರುತ್ತೆ. ಅದಕ್ಕೆ ಯಾರನ್ನೂ ಕೆದಕಬಾರದು ಅಂತ ಅದಕ್ಕೆ ಹೇಳೋದು. ಯಾವ ಹುತ್ತದಲ್ಲಿ ಯಾವ ಹಾವೋ ಯಾಕೆ ನಮಗೆ ಯಾಕೆ ಅಂತ ಅದಕ್ಕೆ ಹೇಳೋದು. ಯಾವಾಗಲೂ ಸುಲಭವಾಗಿ ಎಕ್ಸೈಟ್ ಆಗೋವ್ರನ್ನ ನಂಬ್ಬೋದು, ಎಕ್ಸೈಟೇ ಆಗದೇ ಇರತಕ್ಕಂಥವರು ಭಾಳ ಡೇಂಜರಸ್. ಕೌಶಿಕನೇ ಮುಂದೆ ತಪಸ್ ಮಾಡಿ ವಿಶ್ವಾಮಿತ್ರ ಎಂಬುದಾಗಿ ಹೆಸರು ಪಡ್ಕೊಂಡ. ವಿಶ್ವಾಮಿತ್ರ ಗುಣಗಳನ್ನು ಗ್ರಹಿಸಿ ಅವರಿಗೆ ಬ್ರಹ್ಮರ್ಷಿ ಪದವನ್ನು ವಸಿಷ್ಠರು ಅನುಗ್ರಹಿಸಿದರು. ಅದಕ್ಕೆ ಹೇಳೋದು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಕ್ಷಾತ್ರ ಬಲವೇ ಸಮಾನ ಇಲ್ಲ ಅಂತ ಅಂದ್ಕೊಂಡಿದ್ದ ವಿಶ್ವಾಮಿತ್ರ, ಆದರೆ ಬ್ರಹ್ಮ ಬಲದ ಮುಂದೆ ಕ್ಷಾತ್ರ ಬಲ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟು ಕೊನೆಗೆ ತಪಸ್ ಮಾಡೋಕ್ಕೆ ಹೊಟ್ಟೋದ. ಆ ದೃಷ್ಟಿಯಿಂದ ರಾಜನಾಗಿರ್ತಕ್ಕಂಥ ಕ್ಷತ್ರಿಯನಾಗಿರ್ತಕ್ಕಂಥನು ತಪಸ್ ಮಾಡಿ ಋಷಿ ಆಗ್ತಕ್ಕಂಥ ಸಂದರ್ಭ ವಿಶ್ವಾಮಿತ್ರಂದು. ವಸಿಷ್ಠರು ಗ್ರಂಥ ರಚನಾಕಾರರೂ ಹೌದು. ಅವರು ರಚಿಸಿರ್ತಕ್ಕಂತಹ ವಸಿಷ್ಠ ಧರ್ಮಸೂತ್ರಗಳು ಪುರಾತನ ಧರ್ಮಗ್ರಂಥ. ನೋಡಿ, ನಮಗೇನಾದರೂ ಧರ್ಮಶಾಸ್ತ್ರದಲ್ಲಿ ಸಂದೇಹ ಬಂದರೆ ವಾಸಿಷ್ಠ ಧರ್ಮಸೂತ್ರವನ್ನು ನಾವು ನೋಡಬೇಕಾಗತ್ತೆ. ಇದರಲ್ಲಿ 30 ಅಧ್ಯಾಯಗಳಿದೆ. ಯಜ್ಞಸ್ವಾಮಿ ಎಂಬತಕ್ಕಂಥವರು ಇದಕ್ಕೆ ವಿದ್ವನ್ ಮನೋದಿನಿ ಎಂಬ ವ್ಯಾಖ್ಯಾನವನ್ನು ಕೂಡ ರಚನೆ ಮಾಡಿದ್ದಾರೆ. ಧರ್ಮದ ವ್ಯಾಖ್ಯಾನ, ಆರ್ಯಾವರ್ತದ ಪರಿಧಿ, ಪಾಪಗಳು, ವಿವಿಧವಾಗಿರ್ತಕ್ಕಂತಹ ವಿವಾಹ ಪದ್ಧತಿಗಳು, 4 ವರ್ಣಗಳು ಮತ್ತು ಆಶ್ರಮಗಳು, ಅವುಗಳ ಕರ್ತವ್ಯಗಳು, ನಿಷಿದ್ಧ ಆಹಾರಗಳು, ರಾಜನ ಕರ್ತವ್ಯಗಳು, ಪ್ರಾಯಶ್ಚಿತ್ತಗಳು, ಗಾಯತ್ರಿ ಮಂತ್ರದ ಮಹಿಮೆ ಇದರಲ್ಲಿದೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ, ಗಾಯತ್ರಿ ಛಂದಸಾಮಹಂ. ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ, ಎಲ್ಲ ಛಂದಸ್ಸಲ್ಲಿ ನಾನೇ ಗಾಯತ್ರಿ ಛಂದಸ್ಸು. ನೋಡಿ, ವಿಶಿಷ್ಟ ಏನು ಅಂದರೆ ಗಾಯತ್ರಿ ಛಂದಸ್ದು ಎಲ್ಲ ಛಂದಸ್ಸಲ್ಲೂ ಕೂಡ 4 ಪಾದ ಇರುತ್ತೆ, ಆದರೆ ಇಲ್ಲಿ 3 ಪಾದ ಇರೋದು. 8 ಅಕ್ಷರಕ್ಕೆ 1 ಪಾದ ನಿಲ್ಲತ್ತೆ ನೋಡಿ. ಅದಕ್ಕೇನೆ ತ್ರಿಪದ ಗಾಯತ್ರಿ. 8 × 3 24. ನಮ್ಮಲ್ಲಿರೋದು ಗಾಯತ್ರಿ ಮಂತ್ರದ ವಿಸ್ತೃತವಾದ ವ್ಯಾಖ್ಯಾನವೇ ರಾಮಾಯಣದ 24,000 ಶ್ಲೋಕಗಳು ಅಂತ. ಗಾಯತ್ರಿ ಮಂತ್ರಕ್ಕಿರ್ತಕ್ಕಂಥ 24 ಅಕ್ಷರಗಳೇ 24,000 ಶ್ಲೋಕ ಆಗಿ ರಾಮಾಯಣದಲ್ಲಿ ಬಂದಿರೋದು ಅಂತ. ರಾಮಾಯಣದ ಅಂತರಾರ್ಥ ಎಂಬತಕ್ಕಂಥ ಗ್ರಂಥದಲ್ಲಿ ಎಡತೊರೆ ಸುಬ್ರಾಯ ಶರ್ಮರು, KG ಸುಬ್ರಾಯ ಶರ್ಮರಲ್ಲ, ಎಡತೊರೆ ಸುಬ್ರಾಯ ಶರ್ಮರು 1931ನೇ ಇಸ್ವಿನಲ್ಲಿ 179ನೇ ಡೋರ್ ನಂಬರ್ಲಿ 2ನೇ ಕ್ರಾಸ್ ಮಲ್ಲೇಶ್ವರದಲ್ಲಿ ಸಂಪಿಗೆ ರೋಡಲ್ಲಿ ಬರೆದಿರ್ತಕ್ಕಂಥ ಗ್ರಂಥ.
ರಾಮಾಯಣದ ಅಂತರಾರ್ಥ, ಮಹಾಭಾರತದ ಅಂತರಾರ್ಥ, ಭಾಗವತದ ಅಂತರಾರ್ಥ ಅಂತ ಅವರು 3 ಗ್ರಂಥಗಳನ್ನು ರಚನೆ ಮಾಡಿದರು. ಮೈಸೂರಿನ ದತ್ತಾಶ್ರಮದ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು ಅದನ್ನು ಮರುಮುದ್ರಣ ಕೂಡ ಮಾಡಿಸಿದ್ರು. ಈಗ ಅದು ಸಿಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಮುಖ್ಯವಾಗಿ ನೋಡಿ, ಇಲ್ಲಿ ವಿವಾಹ ಪದ್ಧತಿಗಳು ಮತ್ತು ಗಾಯತ್ರಿ, ಯಾರಿಗೆ ಗಾಯತ್ರಿ ಬಲ ಇದೆಯೋ ಅವ್ರಿಗೇನೂ ಕೂಡ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಕೂಡ ಅಂಥವ್ರಿಗೆ ಆಗೋದಿಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಗಾಯತ್ರಿ ಉಪಾಸನೆಯನ್ನು ಬಿಡದೆ ದಯವಿಟ್ಟು ಮಾಡಿ ಅಂತ. ಯಾರು ತ್ರಿಕಾಲ ಸಂಧ್ಯಾವಂದನೆಯನ್ನು ಮಾಡಿ ಗಾಯತ್ರಿಯನ್ನು ಉಪಾಸನೆಯಾಗಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯಗಳು ಕೂಡ ಲೋಕದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ. ಒಂದು ಪರ್ಸ್ನಲ್ ಎಕ್ಸಾಂಪಲ್ ಕೊಟ್ಟರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. 1999 ಮೇ 12ನೇ ತಾರೀಕು ಶಿಮ್ಲಾನಲ್ಲಿ ರಾಷ್ಟ್ರಪತಿ ನಿವಾಸ ಅಂತಿದೆ. ರಾಧಾಕೃಷ್ಣನ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ನನಗಿಷ್ಟು ದೊಡ್ಡ ಜಾಗ ಬೇಕಾಗಿಲ್ಲ, ಯಾರಾದರೂ PhD ಮಾಡಿಕೊಂಡು ಆಮೇಲೆ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಮಾಡೋದಕ್ಕೆ ಬಂದರೆ ಅವರಿಗೆ ಇದನ್ನು ಲೈಬ್ರರಿಯಾಗಿ ಕನ್ವರ್ಟ್ ಮಾಡಿ ಅಂತ ಕನ್ವರ್ಟ್ ಮಾಡಿದ್ದಾರೆ. ಯಾರಾದರೂ ಹೋದರೆ 3 ತಿಂಗಳು ಅಲ್ಲೇ ಉಳಿಬೋದು. ಅಲ್ಲೇ ಊಟ, ಅಲ್ಲೇ ತಿಂಡಿ, ಅಲ್ಲೇ ವಾಸ ಎಲ್ಲ ಅವರು ಒದಗಿಸ್ಕೊಡ್ತಾರೆ. ಆ ರಾಷ್ಟ್ರಪತಿ ನಿವಾಸಲ್ಲಿ 113ನೇ ರೂಮ್ ಒಂದಿದೆ. ಮಾಡಿ ಮೇಲೆ ಹೋಗೋವಾಗ ಅದು ಒಂದು ರೂಮು ಸಾಮಾನ್ಯವಾಗಿ ಯಾರೂ ಕೂಡ ಆ ರೂಮನ್ನು ಆಫ್ ಮಾಡಲ್ಲ. ಅದು ಯಾವಾಗಲೂ ಕೂಡ ಎಂಟಿಯಾಗೇ ಇರುತ್ತೆ. ಸೊ ಅದೃಷ್ಟವೋ ದುರದೃಷ್ಟವೋ ನಾನು ಹೋದ ದಿವಸ ಎಲ್ಲ ರೂಮು ಭರ್ತಿ ಆಗಿಬಿಟ್ಟಿತ್ತು, ಅದೊಂದೇ ರೂಮ್ ಖಾಲಿ ಇದ್ದಿದ್ದು. ನೀವು ಹೋಗ್ತೀಯ ಆ ರೂಮ್ಗೆ ಅಂದರೆ ಹೋಗ್ತೀನಿ ಅಂತ ನನಗೇನು ಗೊತ್ತು ಹಿನ್ನೆಲೆ. ಹೋದೆ ರೂಮ್ಗೆ. ರಾತ್ರಿ 1 ಗಂಟೆಗೆ ಕರ್ಟನ್ಸ್ ಎಲ್ಲ ಹಿಂಗೆ ಮೇಲಕ್ಕೆ ಹೋಗೋಕ್ಕೆ ಶುರುವಾಯಿತು ರೂಮಲ್ಲಿ. ಇಟ್ಸ್ ಎ ಹಾಂಟೆಡ್ ಪ್ಲೇಸ್. ನಮ್ಮಲ್ಲಿ ಎಷ್ಟೋ ಜನ ಗವರ್ನರ್ ಜನರಲ್ಸ್ ಇದ್ದರು. ಅವರಲ್ಲಿ ಲಾರ್ಡ್ ಇರ್ವಿನ್ ಹೆಂಡತಿ ಆ ರೂಮಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಿದ್ಲು ಅಂತ ನನಗೆ ಆಮೇಲೆ ಗೊತ್ತಾಯಿತು ಪ್ರತೀತಿ. ಅವಳಲ್ಲಿ ದೆವ್ವ ಆಗಿದ್ದಾಳೆ ಅಂತ. ಇರಲಿ, ಏನಾದರೂ ಇರಲಿ. ಆಮೇಲೆ ರಾತ್ರಿಯೆಲ್ಲ ನಾನು ಗಾಯತ್ರಿ ಮಾಡ್ಕೊಂಡು ಕೂತಿದ್ದೆ. ನನಗೇನೋ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗಿದ್ದರೆ ಇವತ್ತಿಲ್ಲಿ ಇರ್ತಾ ಇರಲಿಲ್ಲ. ಸೊ ಏನೂ ಆಗಲಿಲ್ಲ. ಆಮೇಲೆ ಬೆಳಿಗ್ಗೆ ಹೇಳಿ ಕೇಳಿದ್ರು, ನಾನು ಎಲ್ಲರೂ ಕೇಳಿದ್ರು, ಆ ರೂಮಲ್ಲಿ ಇದೆಯಾ ನೀನು ರಾತ್ರಿ ಎಲ್ಲ ಅಂತ. ಹೌದು ಸ್ವಾಮಿ ಇದ್ದೆ ಅಂತ ಹೇಳಿದೆ. ಸೊ ಆ ದೃಷ್ಟಿಯಿಂದ ಯಾರು ಗಾಯತ್ರಿ ಮಾಡ್ತಾರೋ ಅವ್ರು ಯಾವುದಕ್ಕೂ ಕೂಡ ಹೆದರ್ಕೋಬೇಕಾಗಿಲ್ಲ. ಯಾಕೆಂದರೆ ಆ ನೈತಿಕವಾಗಿರ್ತಕ್ಕಂಥ ಬಲ ಅನ್ನೋದು ನಮ್ಮ ಹತ್ರ ಇರುತ್ತೆ ಯಾವತ್ತೂ ಕೂಡ. ಅದಕ್ಕೆ ಗಾಯತ್ರಿಯನ್ನು ಬಿಡಬಾರ್ದು ಎಂಬತಕ್ಕಂಥದ್ದು. ಗಾಯತ್ರಿ ಎಂಬುದು ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಿಜವಾದ ಅರ್ಥದಲ್ಲಿ ನೆನಪಿನ ಶಕ್ತಿಯನ್ನು, ಜ್ಞಾನವನ್ನು ಉಂಟು ಮಾಡ್ತಕ್ಕಂಥವಳೇ ಗಾಯತ್ರಿ. ಗಾಯತ್ರಿ ತಂತ್ರ ಅಂತಲೇ ಒಂದು ತಾಂತ್ರಿಕ ಕೃತಿ ಕೂಡ ಇದೆ, ಗಾಯತ್ರಿ ಒಂದು ಇದರ ಮೇಲೆ. ಹೀಗೆ ಈ ಮಂತ್ರಗಳು ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ ವ್ಯಾಖ್ಯಾನವಾಗಿರ್ತಕ್ಕಂಥ ಮಿತಾಕ್ಷರದಲ್ಲೂ ಕೂಡ ಈ ಧರ್ಮಶಾಸ್ತ್ರದ ವಿಚಾರ ಎಂಬತಕ್ಕಂಥದ್ದು ಪ್ರಸ್ತುತವಾಗುತ್ತೆ. ಇಂತಹ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಅಂದ್ರೇನಪ್ಪ ಅಂತ ಕೇಳಿದರೆ, ಪಾಠ ಹೇಳುವುದು, ಬೋಧನೆ ಮಾಡುವುದು, ಶಿಕ್ಷಣ ಕೊಡುವುದು, ಕಲಿಸುವುದು, ಹಿತವನ್ನು ಹೇಳುವುದು, ಸಲಹೆ ಕೊಡುವುದು, ಇಷ್ಟು ಅರ್ಥದಲ್ಲೂ ಕೂಡ ಉಪದೇಶ ಎಂಬತಕ್ಕಂಥ ಪದ ಬಳಕೆಯಲ್ಲಿದೆ ನೋಡಿ. ಉಪದೇಶಂ ವಿದುಶುದ್ಧಂ ಸಂತಃ ತಮುಪದೇಶಿನಃ ಶ್ಯಾಮಾಯತೇನ ವಿದ್ವತ್ಸು ಯಹ ಕಾಂಚನಮಿವಾಗ್ನಿಷು. ಮಾಲವಿಕಾಗ್ನಿಮಿತ್ರ ನಾಟಕದ 2ನೇ ಅಂಕದ 9ನೇ ಶ್ಲೋಕದಲ್ಲಿ ಮಾತನ್ನು ಹೇಳ್ತಾರೆ. ಪುಟಕ್ಕೆ ಹಾಕಿದರೂ ಕಪ್ಪಾಗದ ಚಿನ್ನದಂತೆ ವಿದ್ವಾಂಸರು ವಿಮರ್ಶಿಸಿದಾಗ ನಿರ್ದುಷ್ಟವಾಗಿ ಹೊಳೆಯುವ ಗುರೂಪದೇಶವನ್ನು ಸಜ್ಜನರು ಶ್ರೇಷ್ಠ ಎನ್ನುತ್ತಾರೆ. ಯಾವಾಗ ಅದಕ್ಕೆ ಬೆಲೆ ಬರುತ್ತೆ ಅಂದರೆ, ಬೆಂಕೀಲಿ ಹಾಕಿದಾಗ ಚಿನ್ನಕ್ಕೆ ಬೆಲೆ ಬರುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ, ರಣಾಂಗಣೆ ಶಸ್ತ್ರಭೃತಾಂ ಪರೀಕ್ಷಾ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಬೆಲೆ ಅಂದರೆ, ಭಾಗವತ ಶ್ಲೋಕವನ್ನು ಸರಿಯಾಗಿ ಅರ್ಥ ಮಾಡಿದರೆ ಅದಕ್ಕೆ ಬೆಲೆ ಅಂತ. ಕೂಟ ಶ್ಲೋಕಗಳಿದೆ, 2 ಅರ್ಥ 3 ಅರ್ಥ ಬರ್ತಾ ಹೋಗುತ್ತೆ ಒಂದೊಂದು ಶ್ಲೋಕಗಳಿಗೆ. ಹೊರಗಿನ ನೋಟಕ್ಕೆ ಕಾಣೋಷ್ಟು ಬರೀ ಕೃಷ್ಣನ ಬಾಲಲೀಲೆ ಇರ್ತಕ್ಕಂತಹ ಸಿಂಪಲ್ ಟೆಕ್ಸ್ಟ್ ಅಲ್ಲ ಭಾಗವತ. ಒಳಗಡೆ ಅಂತರಾರ್ಥಗಳು ಸ್ಫುರಿಸ್ತಾ ಹೋಗುತ್ತೆ ನಾವು ಆಂತರ್ಯಕ್ಕೆ ಇಳಿದಾಗೆಲ್ಲ ಕೂಡ. ಅದಕ್ಕೇ ಧನಂಜಯೇ ಹಾಟಕ ಸಂಪರೀಕ್ಷಾ.
ಚಿನ್ನಕ್ಕೆ ಬೆಲೆ ಬೆಂಕಿಯಿಂದ ಆಚೆ ಬಂದಾಗ. ಹಾಗೆಯೇ ಮನೇಲಿ ಏನೂ ಸಾಮಾನು ಇಲ್ಲದೆ ಇರೋವಾಗ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಅತಿಥಿಗಳು ಬಂದು ಇಳಿದ್ರೆ ಹೇಗೆ ಅವಳು ನಿಭಾಯಿಸ್ತಾಳೆ ಅನ್ನೋದ್ರೆ ಗೃಹಿಣಿಯ ಪರೀಕ್ಷೆ ಇರತಕ್ಕಂಥದ್ದು. ರಣರಂಗದಲ್ಲಿ ಹೇಗೆ ಕಾದಾಡ್ತಾನೆ ಅನ್ನೋದು ಕ್ಷತ್ರಿಯನ ಪರೀಕ್ಷೆ. ಹಾಗೆ ಒಬ್ಬ ವಿದ್ವಾಂಸನಿಗೆ ಪರೀಕ್ಷೆ ಯಾವುದು ಅಂದರೆ ಭಾಗವತದ ಶ್ಲೋಕವನ್ನು ಅರ್ಥ ಮಾಡುವಾಗ ಅವನ ಪಾಂಡಿತ್ಯ ಏನು ಅನ್ನೋದು ಹೊರಬರುತ್ತೆ. ಈ ದೃಷ್ಟಿಯಿಂದನೇ ತಾಪಾದ್ ವೇದ್ಯಾಚ್ಚ ನಿಕಷಾತ್ ಸುವರ್ಣಮಿವ ಪಂಡಿತೈ ಭಿಕ್ಷವಃ ಮದ್ವಾಕ್ಯಂ ಗ್ರಾಹ್ಯಂ ನತು ಮದ್ವಾಕ್ಯ ಯೋಜನಾತ್. ಬುದ್ಧ ತತ್ವಾರ್ಥಾದಿಗಮದ ಸೂತ್ರದಲ್ಲಿ ಹೇಳ್ತಾನೆ ಆ ಮಾತನ್ನು. ಯಾವ ರೀತಿಯಾಗಿ ಬೆಂಕಿಗೆ ಹಾಕಿ ಚಿನ್ನವನ್ನು ನೀವು ಪರೀಕ್ಷೆ ಮಾಡ್ತೀರೋ, ಹೊಡೆದು ಬಡಿದು ಯಾವ ರೀತಿಯಾಗಿ ಅದಕ್ಕೊಂದು ಶೇಪ್ ಕೊಡ್ತೀರೋ, ಆ ರೀತಿ ನನ್ನನ್ನು ಪರೀಕ್ಷೆ ಮಾಡಿ ಸರಿಯಾಗಿದ್ದರೆ ನಾನು ಹೇಳೋದನ್ನು ಒಪ್ಕೊಳ್ಳಿ, ಇಲ್ಲದಿದ್ದರೆ ಬಿಟ್ಬಿಡಿ ಅಂತ. ನೋಡಿ, ಎಂತಹ ಪ್ರಾಮಾಣಿಕವಾಗಿರ್ತಕ್ಕಂಥ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು. ಎಲ್ಲವನ್ನೂ ಹೇಳ್ಕೊಂಡು ಕೊನೆಗೆ ಮಹಾತ್ಮರು ಏನು ಹೇಳ್ತಾರೆ ಗೊತ್ತಾ? ನಿನಗೇನು ಬೇಕೋ ಹಾಗೆ ಮಾಡಪ್ಪ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಥೇಚ್ಛಸಿ ತಥಾಕುರು. ನೋಡಿ, ಎಂಥ ಫ್ರೀಡಮ್ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಭಕ್ತಿ ಹೇಳ್ದ, ಜ್ಞಾನ ಹೇಳ್ದ, ಕರ್ಮ ಹೇಳ್ದ, ಉಪಾಸನೆ ಹೇಳ್ದ, ಧ್ಯಾನ ಹೇಳ್ದ. ಕೊನೆಗೆ ನಿನಗೆ ಯಾವ ಸರಿ ಅಂತ ತೋರುತ್ತೋ ಹಾಗೆ ಮಾಡಪ್ಪ. ಇದಕ್ಕಿಂತ ಸೆಕ್ಯುಲರ್ ಟೆಕ್ಸ್ಟ್ ನಿಮ್ಗೆ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆಗಿಂತ. ಆದರೆ ಸಾಮಾನ್ಯವಾಗಿ ಇದರ ಮೇಲೆ ಆರೋಪಣೆ ಮಾಡ್ತಕ್ಕಂಥವರೇ ಜಾಸ್ತಿ. ತುಂಬ ರಿಲಿಜಿಯಸ್ಸು, ಇಲ್ಲಿ ಸೆಕ್ಯುಲರ್ ಎಲಿಮೆಂಟ್ಸೇ ಇಲ್ಲ ಅಂತ. ಅದು ತುಂಬ ತಪ್ಪು ಅವರು ಹೇಳ್ತಕ್ಕಂಥದ್ದು. ಇದರಲ್ಲಿ ಕೊಟ್ಟಿರೋಷ್ಟು ಫ್ರೀಡಮ್ಮು, ಸ್ವಾತಂತ್ರ್ಯ ಇನ್ಯಾವುದರಲ್ಲೂ ಕೂಡ ಕೊಟ್ಟಿಲ್ಲ. ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ನೋಡಿ, ಉಪದೇಶ ಭೇದಾನ್ನೇತಿ ಚೈನ ಉಭಯಸ್ಮಿನ್ನಪ್ಯವಿರೋಧಾತ್. ಬ್ರಹ್ಮಸೂತ್ರ ಹೊರಟಿರ್ತಕ್ಕಂಥದ್ದೇ ಉಪದೇಶ ಅನ್ನೋ ಶಬ್ದದ ಮೇಲೆ ಒಂದು ಸೂತ್ರವೇ ಹೊರಟಿದೆ. 1:1:27 ವ್ಯಾಸ ವಿರಚಿತ ಬ್ರಹ್ಮಸೂತ್ರ. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಗವದ್ಗೀತೆ 4ನೇ ಅಧ್ಯಾಯ 34ನೇ ಶ್ಲೋಕ. ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳಿದಿರುವ ಜ್ಞಾನಿಗಳು, ಮಹಾತ್ಮರು ತತ್ವಜ್ಞಾನದ ಉಪದೇಶವನ್ನು ಮಾಡುತ್ತಾರೆ. ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ. ಗೌತಮರ ನ್ಯಾಯಸೂತ್ರ. ಯಾರಿಗೆ ತತ್ವಜ್ಞಾನವಾಗಿದೆಯೋ ಅವರಿಗೆ ಮೋಕ್ಷ ಖಂಡಿತ. ನಿಶ್ರೇಯಸ್ ಅನ್ನೋದು ತರ್ಕಶಾಸ್ತ್ರದಲ್ಲಿರ್ತಕ್ಕಂಥ ಮೋಕ್ಷಕ್ಕೆ ಪರ್ಯಾಯವಾಚಿ. ಅದಕ್ಕೇನೆ ತತ್ವಜ್ಞಾನ ಅಂದ್ರೇನೋ, ತತ್ವಮಾಧ್ಯಾತ್ಮಿಕಂ ದೃಷ್ಟ ತತ್ವಂ ದೃಷ್ಟ್ವಾತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಮಾಂಡುಕ್ಯೋಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯರು ಬರೆದಿರ್ತಕ್ಕಂತಹ ಮಾಂಡುಕ್ಯ ಕಾರಿಕೆಯ ವೈತಥ್ಯ ಪ್ರಕರಣದ ಕೊನೆಯ ಶ್ಲೋಕ. ತತ್ವಮಾಧ್ಯಾತ್ಮಿಕಂ ದೃಷ್ಟ, ಆಧ್ಯಾತ್ಮಿಕ ತತ್ವವನ್ನು ಅನುಭವದಿಂದ ಅರಿತುಕೊಂಡು, ತತ್ವಂ ದೃಷ್ಟ್ವಾತ ಬಾಹ್ಯತಃ, ಬಾಹ್ಯ ಪ್ರಪಂಚದಲ್ಲೂ ಅದನ್ನೇ ಅರ್ಥಕೊಂಡು, ತತ್ವೀಭೂತಃ ತತ್ವದೊಂದಿಗೆ ಒಂದಾಗಿ, ತದಾ ರಾಮಃ ತತ್ವದಲ್ಲಿ ರಮಿಸ್ತಾ, ತತ್ವಾದ ಅಪ್ರಚ್ಯುತೋ ಭವೇತ್. ತತ್ವಕ್ಕಿಂತ ಬೇರೆಯಾಗಿನೇನು ಇರೋದಿಲ್ಲ. ಅದು ತತ್ ತ್ವಂ ಅಸಿ. ಆ ಮಹಾವಾಕ್ಯಕ್ಕಿರ್ತಕ್ಕಂಥ ಸಾರ್ಥಕತೆ ಅಲ್ಲಿ ಪರ್ಯವಸಾನ ಆಗತ್ತೆ. ನೋಡಿ, ಏಷ ಆದೇಶ ಏಷ ಉಪದೇಶ ಏಷ ವೇದೋಪನಿಷತ್. ತೈತರಿಯ ಉಪನಿಷತ್ ನೋಡಿ. ಏಷ ಆದೇಶ. ಆದೇಶ ಕೊಡೋನು ಯಾರು? ರಾಜ ಅಥವಾ ಪ್ರಭು. ಆಜ್ಞೆ, ರಾಜಾಜ್ಞೆ ನಾವು ಮೀರೋ ಹಾಗಿಲ್ಲ, ಅದನ್ನು ವ್ಯತ್ಯಾಸ ಮಾಡೋ ಹಾಗಿಲ್ಲ. ಹಾಗ್ಯಾಕೆ ಮಾಡಬೇಕು ಅಂತ ನಾವು ಕೇಳೋ ಹಾಗಿಲ್ಲ. ಏಷ ಉಪದೇಶ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ಇದೇ ಉಪದೇಶ, ಇದನ್ನು ನೀನು ಅನುಸರಣೆ ಮಾಡು. ನಮ್ಮ ಕಾನ್ವಕೇಶನ್ ಅಡ್ರೆಸ್ಸು ತೈತರಿಯ ಉಪನಿಷತ್ತಲ್ಲೇ ಇದೆಯಪ್ಪ. ಅದಕ್ಕೆ ತೈತರಿಯ ಉಪನಿಷತ್ತನ್ನು ಪಠಣ ಮಾಡ್ತಕ್ಕಂಥದ್ದು ಇವತ್ತಿಗೂ ಕೂಡ ಪಾರಂಪರಿಕವಾಗಿ ಕಾನ್ವಕೇಶನ್ ಅಡ್ರೆಸ್ಸಲ್ಲಿ ಸತ್ಯಂ ವದ ಧರ್ಮಂಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಯಾವ ನೋ ಬೇಕಾದರೂ ಇಟ್ಕೊಳ್ಳಿ. ಇಂಗ್ಲೀಷ್ ನೋ ಆದರೂ ಪರವಾಗಿಲ್ಲ, ಸಂಸ್ಕೃತ ನೋ ಆದರೂ ಪರವಾಗಿಲ್ಲ. ನೋ ಇತರಾಣಿ, ಮಿಕ್ಕಿದ್ದು ಮಾಡಬೇಡಿ ಅಷ್ಟೇ. ಒಂದು ವಿಧಿ, ಒಂದು ನಿಷೇಧ, ಎರಡನ್ನೂ ಹೇಳ್ತಾ ಹೋಗುತ್ತೆ ನೋಡಿ. ಇದು ಮಾಡು, ಇದು ಮಾಡಬೇಡ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಭೂತ್ಯೇನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ಏಷ ಆದೇಶ ಏಷ ಉಪದೇಶ. ಸ್ವಾಧ್ಯಾಯ ಪ್ರವಚನಾಭ್ಯಾನ್ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ. ಸೊ ಅದಕ್ಕೇನೆ ವೇದಾಧ್ಯಯನವನ್ನು ಬಿಡಬಾರ್ದು. ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಭವಸುಖೇ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಶಂಕರಾಚಾರ್ಯ ಸೋಪಾನ ಪಂಚಕ ಅಥವಾ ಉಪದೇಶ ಪಂಚಕದ ಮೊದಲನೇ ಶ್ಲೋಕ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯವೂ ವೇದಾಧ್ಯಯನವನ್ನು ಮಾಡು. ವೇದ ಶಿವ
ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಪಠೇತ್ ಅಂತ ಒಂದು ಪಾಠಾಂತರ, ವೇದಮೇವ ಸದಾ ಜಪೇತ್ ಅಂತ ಇನ್ನೊಂದು ಪಾಠಾಂತರ, ಎರಡೂ ಸಾಧುವೆ. ಆ ದೃಷ್ಟಿಯಿಂದ ಪ್ರತಿನಿತ್ಯವೂ ಕೂಡ ವೇದವನ್ನು ಬಿಡದೆ ಅಭ್ಯಾಸ ಮಾಡು. ವೇದಾನೇ ಕಲಿದೇ ಇರೋಕ್ಕಿಂತ ಕಲ್ತ್ಬಿಟ್ಟು ಮರ್ತು ಹೋದರೆ ಹೆಚ್ಚು ಪಾಪ. ಅದಕ್ಕೆ ನಾವು ಕಲಿಯೋಕ್ಕೇ ಹೋಗಲ್ಲ. ಕಲಿಯೋದು ಯಾಕೆ, ಮರೆಯೋದು ಯಾಕೆ? ಟು ಬಿ ಆನ್ ದ ಸೇಫರ್ ಸೈಡ್ ಕಲಿಯೋದೇ ಇಲ್ಲ, ಆಮೇಲೆ ಯಾಕೆ ತೊಂದರೆ ಬರೋದು ಅಂತ. ಈ ರೀತಿ ಅಲ್ಲ. ಅರ್ಥಸಹಿತ ವೇದಾಧ್ಯಯನ ಮಾಡಿದ್ರೆ ಅಧಿಕಸ್ಯ ಅಧಿಕಂ ಫಲಂ. ಬರೀ ವೇದಾಧ್ಯಯನ ಮಾಡಿದ್ರೂ ಫಲ ಇದೆ ಸಸ್ವರವಾಗಿ, ಆದರೆ ಅರ್ಥವನ್ನೂ ಇಟ್ಕೊಂಡು ಮಾಡಿದ್ರೆ ಇದ್ದಿದ್ದು ಹೆಚ್ಚು ಫಲ ಯಾವಾಗಲೂ ಕೂಡ. ಆ ದೃಷ್ಟಿಯಿಂದನೇ ಸುಗಂಧ ದ್ರವ್ಯಗಳನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡ್ರೂ ಕೂಡ ಅದು ಸುಗಂಧ ದ್ರವ್ಯ ಅಲ್ಲ, ಬರೀ ಭಾರ ಅಂತ ಅನ್ನಿಸ್ಕೊಂಡು ಕತ್ತೆ ಏನಾದರೂ ಮುಂದಕ್ಕೆ ಹೋದರೆ ಹೇಗಾಗತ್ತೋ ಹಾಗೆ ಅರ್ಥ ಗೊತ್ತಿಲ್ಲದೆ ಬರೀ ವೇದ ಹೇಳಿದ್ರೆ ಆಗತ್ತೆ ಅಂತ ಒಂದು ಕಡೆ ಬರುತ್ತೆ. ಅಂದರೆ ಓದಲೇಬೇಡಿ ಅಂತಲ್ಲ, ಅರ್ಥನೂ ತಿಳ್ಕೊಂಡು ಓದಿನಪ್ಪ ಅನ್ನೋ ದೃಷ್ಟಿಯಿಂದ ಆ ಮಾತು ಹೇಳಿರೋದೇ ಹೊರತು ಬೇರೆ ಥರ ಅದನ್ನು ಭಾವಿಸಬಾರ್ದು. ಅಥೋ ವಿಮುಕ್ತ್ಯೈ ಪ್ರಯತೇತ ವಿದ್ವಾನ್ ಸನ್ಯಸ್ತ ಬಾಹ್ಯಾರ್ಥ ಸುಖ ಸ್ಪೃಹಸ್ಸನ್ ಸಂತಂ ಮಹಾಂತಂ ಸಮುಪೇತ್ಯ ದೇಶಿಕಂ ತೇನೋಪದಿಷ್ಟಾರ್ಥ ಸಮಾಹಿತಾತ್ಮ. ವಿವೇಕ್ ಚೂಡಾಮಣಿ 8ನೇ ಶ್ಲೋಕದಲ್ಲಿ ಉಪದೇಶ ಅನ್ನೋದಕ್ಕೆ ಶಂಕರರು ಕೊಡೋ ಉದಾಹರಣೆ ನೋಡಿ. ಆದ್ದರಿಂದ ವಿದ್ವಾಂಸರು ಮುಕ್ತಿಗಾಗಿ ಪ್ರಯತ್ನಿಸಬೇಕು. ಪ್ರಯತ್ನ ಇಲ್ಲದೆ ಹೋದರೆ ಏನೂ ಕೂಡ ಸಾಧ್ಯ ಆಗೋದಿಲ್ಲ. ಪ್ರಯತ್ನ ಮಾಡಿನೂ ಫಲ ಸಿಗದೆ ಹೋದರೆ ಆವಾಗ ನಮ್ಮ ದೋಷ ಅಲ್ಲ. ಪ್ರಯತ್ನವೇ ಮಾಡದೆ ನನಗೆ ಸಿಗಲಿಲ್ಲ ಅಂದರೆ ಯಾರು ತಪ್ಪು? ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷ. ಅದಕ್ಕೆ ಸುಭಾಷಿತಕಾರ ಹೇಳೋದು, ಮಾಡೋ ಪ್ರಯತ್ನ ಮಾಡಪ್ಪ, ಮಿಕ್ಕಿದ ಭಗವಂತನಿಗೆ ಬಿಡು, ಅವನು ನೋಡ್ಕೋತಾನೆ. ಅದಕ್ಕೆ ಹೇಳೋದು, ಇಂದ್ರಿಯ ಸುಖದ ಬಗ್ಗೆ ಅನಾಸಕ್ತಿಯನ್ನು ಹೊಂದು. ನಮಗೆಲ್ಲ ಏನಾಗಿದೆ, ಇಂದ್ರಿಯ ಸುಖದ ಬಗ್ಗೆ ಆಸಕ್ತಿ ಇದೆ, ಆದರೆ ಆತ್ಮ ಅಥವಾ ಬ್ರಹ್ಮ ವಿಷಯದ ಬಗ್ಗೆ ಆಸಕ್ತಿ ಇಲ್ಲ. ಅದು ಬಂದಿರೋದು ಈ ಸಂಕಟ ಸಮಯದಲ್ಲಿ ಮಹಾಂತರಾದ ದೇಶಿಕರನ್ನು ಸಮೀಪಿಸಿ ಏಕಾಗ್ರತೆಯಿಂದ ಉಪದೇಶವನ್ನು ಗ್ರಹಿಸು. ದೇಶಿಕ ಅನ್ನೋದು ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಗುರುಗಳಿಗೆ ಇರ್ತಕ್ಕಂತಹ ಒಂದು ಗೌರವಯುತವಾಗಿರ್ತಕ್ಕಂಥ ಶಬ್ದ. ಪೂರ್ವಾಶ್ರಮದಲ್ಲಿ ರಂಗಪ್ರಿಯ ಸ್ವಾಮಿಗಳ ಹೆಸರು ವರದ ದೇಶಿಕಾಚಾರ್. ಅವರ ಪೂರ್ವಾಶ್ರಮದ ಸಹೋದರರ ಹೆಸರು ದೇಶಿಕಾಚಾರ್. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು. ಇವರು ವರದ ದೇಶಿಕ, ದೇಶಿಕರಲ್ಲಿ ವರದ ಶ್ರೇಷ್ಠ ಅನ್ನೋ ಅರ್ಥದಲ್ಲಿ. ನೋಡಿ, ದೇಶಿಕ ಅನ್ನೋದರಲ್ಲಿ 3 ಅಕ್ಷರ ಇದೆ. ದೇ ಶಿ ಕ. ದೇ ಅಂದ್ರೇನು? ದೇವತಾ ರೂಪಧಾರಿತ್ವ ಶಿಷ್ಯ ಅನುಗ್ರಹ ಕಾರಣ ಕಾರುಣ್ಯಾಮೃತ ಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಅದು ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ. ಕುಲಾರ್ಣವ ತಂತ್ರ ಅಂತ ಒಂದು ತಂತ್ರಶಾಸ್ತ್ರದ ಗ್ರಂಥದಲ್ಲಿ ಈ ಶ್ಲೋಕ ಬರುತ್ತೆ. ದೇವತಾ ರೂಪಧಾರಿತ್ವ, ಸಾಕ್ಷಾತ್ ಭಗವಂತನೇ ಧರೆಗಿಳಿತಾನೆ. ಯಾಕೆ? ಶಿಷ್ಯ ಅನುಗ್ರಹ ಕಾರಣ, ಶಿಷ್ಯನಿಗೆ ಅನುಗ್ರಹವನ್ನು ಉಂಟು ಮಾಡೋದಕ್ಕೋಸ್ಕರ. ಹಾಗೆ ಕಾರುಣ್ಯಾಮೃತ ಪೂರ್ತಿತ್ವ, ಕರುಣೆಯಿಂದ, ಅಯ್ಯೋ ಇನ್ನೂ ಈ ಶಿಷ್ಯ ಇಲ್ಲೇ ಇದ್ದಾನಲ್ಲ, ಯಾವ ಕಾಲಕ್ಕೆ ಇವನು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಏರೋದು ಅನ್ನೋ ದೃಷ್ಟಿಯಿಂದ. ನಾವೆಲ್ಲ ಕೂಡ ದೈಹಿಕವಾಗಿ ಇಲ್ಲಿದ್ದೀವಿ, ಆದರೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ಮೇಲಕ್ಕೆ ಏರಿಸ್ತಕ್ಕಂಥವ್ರು ಯಾರು ಅಂದರೆ ಅವರೇ ಗುರುಗಳು ಅಥವಾ ಆಚಾರ್ಯರು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ದೇಶಿಕಂ ಸಮುಪಾಸ್ವ. ದೇಶಿಕ ಅನ್ನೋ ಶಬ್ದವನ್ನು ಅನ್ವರ್ಥವಾಗಿ ಉಳ್ಳವರು ವೇದಾಂತ ದೇಶಿಕರು. ಶತಾಧಿಕ ಗ್ರಂಥಕರ್ತೃಗಳು, 100ಕ್ಕಿಂತ ಹೆಚ್ಚು ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿರೋರು. ತರ್ಕಶಾಸ್ತ್ರದಲ್ಲಿ ಎಷ್ಟು ನಿರ್ದಿಷ್ಟವಾದ, ನಿರ್ದುಷ್ಟವಾದ, ನಿಷ್ಕೃಷ್ಟವಾದ ನಿರೂಪಣೆ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇತ್ತೋ, ಕವಿತ್ವದಲ್ಲಿ ಅಷ್ಟೇ ಸಹಜವಾಗಿಯೂ ಕೂಡ ಕವಿತ್ವ ಮಾಡೋರು. ತರ್ಕೇಶು ಕರ್ಕಶದಿಯ ವಯಮೇವ ನ ಚಾನ್ಯೆ ಕಾವ್ಯೇಶು ಕೋಮಲದಿಯ ವಯಮೇವ ಚಾನ್ಯೆ ಹೇಳ್ತಾರೆ ಅವರು. ತರ್ಕದಲ್ಲಿ ಬರ್ತೀಯಾ, ಕಾವ್ಯದಲ್ಲಿ ಬರ್ತೀಯಾ, ಬಾ, ಹೆಂಗೆ ಬಂದರೂ ನಾನು ನೋಡ್ಕೋತೀನಿ ಅಂತ. ವೇದಾಂತ ದೇಶಿಕರು ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಸದಾಚಾರ ನಿರೂಪಣೆಯ 3ನೇ ಶ್ಲೋಕದಲ್ಲಿ ಗುರು ಅಂದರೆ ಏನು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ದೇಶಿಕ ಶಬ್ದದಿಂದ ಕೊನೆ ಆಗುತ್ತೆ ಆ ಶ್ಲೋಕ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇ ಶಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ಎಂಥ ಗುರುಗಳಿಗೆ ನಮಸ್ಕಾರ ಅಂದರೆ ಈ ಒಂದು ಶ್ಲೋಕ ಹೇಳಿಬಿಟ್ರೆ 1.5 ಗಂಟೆ ಆಗಿಬಿಡುತ್ತೆ. ಇನ್ನೇನು ಬೇಕಾಗಿಲ್ಲ ಆ ಎಕ್ಸ್ಪ್ಲನೇಷನ್. ನೋಡಿ, ಒಂದೊಂದು ಪದ ಎಷ್ಟು ಅದ್ಭುತವಾಗಿದೆ ಅಂದರೆ, ಯಾರು ದೇಶಿಕ ಅಂತ ಕರೆಸ್ಕೊಳ್ಳೋದಕ್ಕೆ ಲಾಯಕ್ಕು ಅಂದರೆ ಸಿದ್ಧಂ ಸತ್ಸಂಪ್ರದಾಯೇ,
ಸಂಪ್ರದಾಯದಲ್ಲಿ ಯಾರಿಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ, ಶ್ರದ್ಧೆ, ಭಕ್ತಿ ಇದೆಯೋ, ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮರ ಕಲ್ಪಸೂತ್ರ. 6000 ಕಲ್ಪಸೂತ್ರ ಲೋಕಕ್ಕೆ ಕೊಟ್ಟ ಮಹನೀಯರು ಪರಶುರಾಮರು. ನಮಗೇನೋ ಅವರು ಚಿರಂಜೀವಿಗಳು ಅಂತೇನೋ ಗೊತ್ತು ಕೆಲವರಿಗೆ, ಆದರೆ ಕಲ್ಪಸೂತ್ರವನ್ನು ಲೋಕಕ್ಕೆ ಕೊಟ್ಟ ಮಹನೀಯರು ಅಂತ ನಮಗೆ ಗೊತ್ತಿಲ್ಲ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಶ್ಚ ವಿಭೀಷಣ ಕೃಪಶ್ಚ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಈ 7 ಜನ ಚಿರಂಜೀವಿಗಳು ನಮ್ಮಲ್ಲಿರ್ತಕ್ಕಂಥವ್ರು, ಅವರಿಗೆ ಸಾವು ಅನ್ನೋದೇ ಇಲ್ಲ. ಅದಕ್ಕೆ ಹೇಳಿರೋದು ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ಸುಮ್ಮನೆ ಶಾಸ್ತ್ರ ಓದಿದ್ದಾರೋ ಅವರು ಮೂರ್ಖರು, ಅವರು ಸೀರಿಯಸ್ ಆಗಿ ತಗೋಬೇಡ ಅಂತ ಆಚಾರ್ಯ ಶಂಕರರು ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 2ನೇ ಸಾಲಲ್ಲಿ ಅವರು 16ನೇ ವಯಸ್ಸಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯವಾಕ್ಯ. ಆ ದೃಷ್ಟಿಯಿಂದ ಸಂಪ್ರದಾಯದಲ್ಲಿ ವಿಶ್ವಾಸ ಎಂಬತಕ್ಕಂಥದ್ದು ಇರಬೇಕು ಯಾವಾಗಲೂ ಕೂಡ. ಅದಿಲ್ಲದೆ ಹೋದರೆ ಯಾವುದಕ್ಕೂ ಕೂಡ ಪ್ರಯೋಜನ ಬರಲ್ಲ. ಸಾಂಪ್ರದಾಯಿಕವಾಗಿ ನಮ್ಮ ಗುರು ಹಿರಿಯರು ಏನು ಮಾರ್ಗವನ್ನು ಹಾಕ್ಕೊಟ್ಟಿದ್ದಾರೋ ಅದರಲ್ಲಿ ಮುಂದುವರಿಯೋದಷ್ಟೇ ನಾವು ಮಾಡೋ ಕೆಲಸವೇ ಹೊರತು ಅದನ್ನು ಇಂಪ್ರೂವೈಸ್ ಮಾಡೋ ಶಕ್ತಿ ನಮ್ಮ ಕೈಲಿಲ್ಲ. ಆ ದೃಷ್ಟಿಯಿಂದ ಇರೋದನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು ಲೋಕದಲ್ಲಿ. ಸ್ಥಿರಧಿಯಂ, ಆಚರಣೆಗಿರಬೇಕಾಗಿರೋ ಗುಣ ಏನೋ ಮನಸ್ಸು ಸ್ಥಿರವಾಗಿರಬೇಕು. ಇನ್ನು ಏನಾದರೂ ಸ್ಥಿರವಾಗಿರುತ್ತೆ, ಮನಸ್ಸು ಸ್ಥಿರವಾಗಿರೋದು ಬಹಳ ಕಷ್ಟ. ಏಕೆಂದರೆ ಅತ್ಯಂತ ಚಂಚಲವಾಗಿರೋದೇ ಮನಸ್ಸು. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲಭದೃಢಂ. ಅದಕ್ಕೆ ಮಾತು ಹೇಳಿರ್ತಕ್ಕಂಥದ್ದು. ಮನಃ ಮಧುಕರ ಮೇಘ ಮಾನಿನಿ ಮರುತ್ ಮಾ ಮದಃ ಮತ್ಸಃ ಮರ್ಕಟಃ ಮಕಾರಾಹ ದಶಚಂಚಲಾಹ. ಮಕಾರದಿಂದ ಆರಂಭ ಆಗೋ 10 ಚಾಂಚಲ್ಯಕ್ಕೆ ಫೇಮಸ್. ಮೊದಲನೇದೇ ಮನಃ, ಎತ್ಕೋತಾನೆ ಮನಃ. ಅದಕ್ಕೆ ಹೇಳೋದು ಸದಾಶಿವ ಬ್ರಹ್ಮೇಂದ್ರು ಮನೋ ನಿಯಮನಂ. ಮನಸ್ಸನ್ನು ಹೇಗೆ ನಿಯಮನ ಮಾಡೋದು ಅನ್ನೋದಕ್ಕೆ 9 ಉಪಾಯಗಳನ್ನು ಹೇಳಿದ್ದಾರೆ ಅವರು, ಒಂದಲ್ಲ ಎರಡಲ್ಲ. ಯಾವ ಮಹನೀಯರು ಬ್ರಹ್ಮಣಿ ಮಾನಸ ಸಂಚರರೆ ಪಿಬರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೇ ಕ್ರೀಡಿತೆ ವನಮಾಲಿ ಬ್ರೂಹಿ ಮುಕುಂದೇತಿ ಇತ್ಯಾದಿ ಇತ್ಯಾದಿ ಸಂಗೀತ ರಚನೆಗಳನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಕೊಂಡೊಯ್ದರೋ, ಶೆಲ್ಲಿ ಒಂದು ಕಡೆ ಹೇಳ್ತಾನೆ, ಪೊಯೆಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯೆಟ್ರಿ ಅಂತ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಈಸ್ ಸದಾಶಿವ ಬ್ರಹ್ಮೇಂದ್ರ ಸಂಗೀತ ಕೀರ್ತನೆಗಳು. ಅವರ ಪ್ರತಿಯೊಂದು ಕೀರ್ತನೆಯೂ ಕೂಡ ವೇದಾಂತದಲ್ಲೇ ಸಮನ್ವಯ ಆಗುತ್ತೆ ನೋಡಿ. ತೇಷಾಂ ಚಿಂತಾ ನಾಸ್ತಿಕಿಲ ಬ್ರೂಹಿ ಮುಕುಂದೇತಿ ಬ್ರಹ್ಮಣಿ ಮಾನಸ ಸಂಚರರೆ. ಅದಕ್ಕಿಂತ ಬೇಕಾ? ನೀನು ಮನಸ್ಸು ತಗೊಂಡೋಗಿ ಬ್ರಹ್ಮನಲ್ಲಿ ಬಿಡಪ್ಪ, ನೋಡೋಣ ಅದು ಹೇಗೆ ಹೋಗುತ್ತೆ ಈ ಕಡೆ ಆ ಕಡೆ. ಸ್ಥಿರವಾಗಿರುತ್ತೆ. ಅದಕ್ಕೆ ನಾವು ಆ ಪ್ರಯತ್ನವನ್ನು ಮಾಡಬೇಕು. ಬ್ರಹ್ಮವಸ್ತು ಅನ್ನೋದನ್ನು ನಾವು ಯಾವತ್ತೂ ಕೂಡ ಬಿಡದೆ ಸತತವಾಗಿ ಯೋಚನೆ ಮಾಡ್ತಾ ಇದ್ದರೆ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಯದ್ಭಾವಂ ತದ್ಭವತಿ. ನಾವು ಏನು ಭಾವನೆ ಮಾಡ್ಕೋತೀವೋ ನನಗೆ ಅದೇ ಉಳಿಯುತ್ತೆ ಯಾವಾಗಲೂ ಕೂಡ. ನಾನು ಒಳ್ಳೆಯವನಾಗಿದ್ದರೆ ಬೇರೆಯವರೆಲ್ಲ ಕೆಟ್ಟಗುಣವೇ ನನಗೆ ಕಾಣಲ್ಲ. ನಾನೇ ಕಳ್ಳ ಆಗಿದ್ದರೆ ಅವ್ನು ಯಾವಾಗ ನನ್ನ ಜೋಬ್ ಹರಿತಾನೋ ಅಂತ ಜೋಬ್ ಕಡೆನೇ ಗಮನ ಇರುತ್ತೆ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನೀನು ಯಾರು ಅನ್ನೋದು ಮುಖ್ಯ. ಆ ದೃಷ್ಟಿಯಿಂದನೇ ಪೂರ್ತಿ ಪ್ರಪಂಚ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಿನ್ನ ಮನಸ್ಥಿತಿ ಮೇಲೆ ಅದು ಯಾವಾಗಲೂ ಕೂಡ ಪರಿಣಾಮ ಬೀರುತ್ತೆ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಶ್ರುತಿಯನ್ನು ಬಲ್ಲವರು ಶ್ರೋತ್ರಿಯರು. ಅದಕ್ಕೆ ಶ್ರೋತ್ರಿಯರು ಬರ್ತಾರೆ ಅಂತ ಹೇಳ್ತಕ್ಕಂಥದ್ದು. ಸೊ ಶ್ರುತಿ ಅಂದರೆ ವೇದ, ಶ್ರವಣದಿಂದ ಬಂದಿದ್ದು ಶ್ರುತಿ, ಸ್ಮರಣದಿಂದ ಇರೋದು ಸ್ಮೃತಿ. ಶ್ರುತಿ ಸ್ಮೃತಿ ಉಭೇ ನೇತ್ರೆ. ಮನುಷ್ಯನಿಗೆ ಒಂದು ಕಣ್ಣು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂ ಕರಂ. ಅದಕ್ಕೆ ಮಾತು ಬಂದಿರೋದು. ಲೋಕಕ್ಕೆ ಶಂ ಅಂದರೆ ಮಂಗಳವನ್ನು ಉಂಟು ಮಾಡ್ತಕ್ಕಂಥವರು. ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ದಶಶಾಂತಿನಲ್ಲಿ ಇದು ಒಂದು ಶಾಂತಿ ಮಂತ್ರ. 10 ಶಾಂತಿ ಮಂತ್ರ ನಮ್ಮಲ್ಲಿರ್ತಕ್ಕಂಥದ್ದು ಒಟ್ಟು. ಘೋಷಶಾಂತಿ ದಶಶಾಂತಿ ಅಂತ ಅದಕ್ಕೆ ಹೇಳೋದು. ಯಾವಾಗಲೂ ಕೂಡ ಮನೆಗೆ ಶಾಂತಿ ಮಾಡ್ತಾರೆ ಅವರು ಅಂದ್ರೇನು, ಈ ಶಾಂತಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅದಕ್ಕೆ ಅರ್ಥ ಹೇಳಿ ಸಮಸಾಮಯಿಕವಾಗಿ ಹೇಗೆ ಪ್ರಯೋಜನ ಅಂತ ಹೇಳಿದರೆ ಮನೇಲಿ ಆ ಕ್ರಿಯೆ ಮಾಡಿಸೋರಿಗೆ ಒಂಥರಹ ನಂಬಿಕೆ ಬರುತ್ತೆ. ಇಲ್ಲದೆ ಹೋದರೆ ಏನೋ ಮಾಡಿದ್ದಾರೆ ಅವರು ಶಾಂತಿ ಅಂತ ಆ ರೀತಿಯಾಗಿ ಆಗಿಬಿಡುತ್ತೆ. ಅದಕ್ಕೇ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬ್ರಹ್ಮಣಿ ನಿಷ್ಠ ಬ್ರಹ್ಮನಿಷ್ಠ. ಯಾವತ್ತೂ ಕೂಡ ಆ ಬ್ರಹ್ಮವನ್ನೇ ಎಲ್ಲ ಕಡೆ ಕಾಣ್ತಕ್ಕಂಥವ್ರು.
ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಆ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಎಲ್ಲವೂ ಬ್ರಾಹ್ಮೀ ಸ್ಥಿತಿಯಲ್ಲೇ ಕಾಣ್ತಾ ಇರ್ತಾರೆ. ಅದಕ್ಕೆ ಬ್ರಾಹ್ಮೀ ಮುಹೂರ್ತದಲ್ಲಿ ಹೇಳಬೇಕು ಅಂತ ನಮ್ಮಲ್ಲಿರ್ತಕ್ಕಂಥದ್ದು ಆ ಮಾತು. ಸೊ ಆವಾಗ ಏನೇ ಓದಿದರೂ ಕೂಡ ಚೆನ್ನಾಗಿ ಅದು ಮನಸ್ಸಿಗೆ ಹಿಡಿಯುತ್ತೆ ಅನ್ನೋ ದೃಷ್ಟಿಯಿಂದ ಸತ್ವಸ್ಥಂ ಸತ್ಯವಾಚಂ, ಸತ್ವದಲ್ಲಿ ನೆಲೆ ನಿಂತು ಸತ್ಯವನ್ನೇ ಹೇಳೋರಾಗಬೇಕು ಗುರುಗಳಾಗಿರೋದು. ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ತಿಯ ಸಮೇತಂ, ಯಾವಾಗಲೂ ಕೂಡ ಸಾಧು ಸತ್ಪುರುಷರು ನಡೆಯೋ ಹಾಗೆ ನಡಿಬೇಕು. ಡಂಬ ಅಸೂಯಾದಿ ಮುಕ್ತಂ, ಡಾಂಬಿಕ ಗುಣಗಳು ಅಸೂಯೆಗಳು ಅವನಲ್ಲಿ ಇರಬಾರ್ದು. ಅದಕ್ಕೆ ನೋಡಿ ನಾವು ಬರೆಯೋವಾಗ ಕೆಲವು ಅನುಸೂಯ ಅಂತ ಹೇಳಿಬಿಡ್ತಾರೆ, ತಪ್ಪದು. ಅನಸೂಯ, ಯಾರಿಗೆ ಅಸೂಯೆ ಇಲ್ಲವೋ ಅವಳು ಅನಸೂಯ ಆಗ್ತಾಳೆ ಹೊರತು ಅನುಸೂಯ ಅಲ್ಲ. ಅನುಸೂಯ ಅಂದರೆ ಅಸೂಯೆಯನ್ನು ಅನುಸರಿಸ್ಕೊಂಡು ಹೋಗೋಳು ಅಂತ ಆಗ್ಬಿಡುತ್ತೆ. ಎಷ್ಟು ಅರ್ಥ ವ್ಯತ್ಯಾಸ ಆಗುತ್ತೆ ಅಂದರೆ ಅಬ್ಬಾ, ಒಂದು ನಿಜವಾಗ್ಲೂ ಕೂಡ ಅದಕ್ಕೆ ಎಷ್ಟೋ ಸಲ ನಮ್ಗೆ ಅರ್ಥ ಗೊತ್ತಿಲ್ಲದೆ ಇರೋದಕ್ಕೆ ಕ್ಷೇಮ ಅನಿಸ್ಬಿಡುತ್ತೆ. ಅರ್ಥ ಗೊತ್ತಾದರೆ ಅಯ್ಯೋ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋಗಂಗೆ ಆಗುತ್ತಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಸತ್ಯಂ ವದ ಸತ್ಯಂ ವಧ, ಫಲ ಫಲ, ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ನಿಜಕ್ಕೂ ಕೂಡ ಅಯ್ಯೋ ಅನ್ಸತ್ತೆ. ಕೆಲವು ಫಲಹಾರ ಮಂದಿರ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲಪ್ಪ, ಫಲಹಾರ ಮಂದಿರ ಅಂತ ಸ್ಪಷ್ಟವಾಗಿ ಹಾಕಬೇಕು. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ. ಆಯಿತಾ? ನೀವು ನೈವೇದ್ಯಕ್ಕಿಡುವಾಗ ಫಲಮಾನಯ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕಾದ್ರೆ ಫಲಮಾನಯ ಅಂತ ಹೇಳಬೇಡಿ ದಯವಿಟ್ಟು. ಏಕೆಂದರೆ ಅದೆಲ್ಲ ತುಂಬ ಕೇಳೋಕ್ಕೆ ಒಂಥರ ಕರ್ಕಶವಾಗಿರುತ್ತೆ. ಆ ದೃಷ್ಟಿಯಿಂದ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ. ನೋಡಿ, ಇಂದ್ರಿಯಗಳನ್ನು ಗೆದ್ದವನು. ದೀರ್ಘಬಂಧುಂ ದಯಾಲಂ, ಎಲ್ಲರಲ್ಲೂ ಕೂಡ ದಯೆ ತೋರಿಸ್ತಕ್ಕಂಥವನು. ದಯೆಯೇ ಧರ್ಮದ ಮೂಲವಯ್ಯ. ದಯಾವಾನ್ ಭವ, ಅದು ಮುಖ್ಯವಾಗಿರ್ತಕ್ಕಂಥ ಗುಣ. ಬೇರೆಯವರಲ್ಲಿ ಕನಿಕರ ತೋರಿಸ್ತಕ್ಕಂಥದ್ದು, ಕಾರ್ಪಣ್ಯ, ಕರುಣೆ, ಕಾಳಜಿ, ಅದು ನಿಜವಾದ ಅರ್ಥದಲ್ಲಿ ಶಂಕರರ ಸ್ತೋತ್ರಗಳಲ್ಲಿ ಕರುಣೆ ಅಂತಲೇ ಒಂದು ಎಸ್ಸೆ ಇದೆ. ಎಲ್ಲೆಲ್ಲಿ ಕರುಣೆ ಅನ್ನೋ ಶಬ್ದವನ್ನು ಬಳಸ್ತಾರೋ ಶಂಕರಾಚಾರ್ಯ ಸ್ತೋತ್ರಗಳು ಅಷ್ಟೂ ಕೂಡ ಪಟ್ಟಿ ಮಾಡಿ ಒಂದು ಎಸ್ಸೆ ಇದೆ. ಹಾಗೆ ಕರುಣೆ ಮತ್ತು ಕಾರ್ಪಣ್ಯ. ದೀರ್ಘಬಂಧುಂ ದಯಾಲಂ ಸ್ಕಾಲಿತ್ಯೇ ಶಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪಿದೆ. ಸ್ವಜನರಹಿತ ಪರಂ, ನನ್ನವರು ಬೇರೆಯವರು ಎಂಬತಕ್ಕಂಥ ವ್ಯತ್ಯಾಸ ಇಲ್ಲದೇ ಇರುವರು. ಅಲ್ಲಿಗೇನಾಯಿತು? ಪಂಡಿತಾ ಸಮದರ್ಶಿನಃ, ಪಂಡಿತರು ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಂಡ್ರೆ ಅವನು ಪಂಡಿತ ಅಂತ ಅರ್ಥ. ಅದು ನಿಜವಾಗಿ ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ, ಶಂಕರ ಭಾಷ್ಯ. ಯಾರು ಆತ್ಮಜ್ಞಾನಿಗಳು ಅಂಥವರಿಗೆ ಪಂಡಿತರು ಎಂಬತಕ್ಕಂಥ ಶಬ್ದ ರುಚಿಸತ್ತೆ ಹೊರತು ಬೇರೆ ಹೋದರೆ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಅದು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇ ಕಾರ್ಪಣ್ಯ. ಅದು ಆಚಾರ್ಯನಿಗಿರಬೇಕಾಗಿರ್ತಕ್ಕಂಥ ಗುಣ. ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ತತ್ವೋಪದೇಶಂ ಕೃಪಯೈವ ಕುರ್ಯಾತ್. ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ ನೋಡಿ, ಪ್ರಶಾಂತ ಚಿತ್ತಾಯ, ಯಾರ ಮನಸ್ಸು ಶಾಂತವಾಗಿದೆಯೋ, ಶಮ ಅನ್ವಿತಾಯ, ಯಾರಿಗೆ ಮನೋನಿಗ್ರಹ ಉಂಟಾಗಿದೆಯೋ, ತತ್ವ ಉಪದೇಶಂ, ಅಂಥವರಿಗೆ ತತ್ವೋಪದೇಶವನ್ನು ಕೃಪಯಾ ಕುರ್ಯಾತ್, ದಯವಿಟ್ಟು ಮಾಡು. ಅದು ನಿಜವಾಗಿರ್ತಕ್ಕಂಥ ಉಪದೇಶ. ಮತ್ತೆ ಹೇಳ್ತಾರೆ ನೋಡಿ, ಅಥ ಮೋಕ್ಷ ಸಾಧನ ಉಪದೇಶ ವಿಧಿಂ ವ್ಯಾಖ್ಯಾಸ್ಯಾಮಃ ಮುಮುಕ್ಷೂಣಾಂ ಶ್ರದ್ಧದಾನಾನಾಂ ಆರ್ಥಿನಾಮರ್ಥಾಯ. ಶ್ರದ್ಧೆಯುಳ್ಳವರಿಗೆ, ಶಾಸ್ತ್ರಜ್ಞಾನವನ್ನು ಬಯಸುವವರಿಗೆ, ಮುಮುಕ್ಷುಗಳ ಪ್ರಯೋಜನಕ್ಕಾಗಿ ಮೋಕ್ಷ ಸಾಧನವನ್ನು ಉಪದೇಶಿಸಬೇಕು. ಯಾರಿಗೂ ಉಪದೇಶಿಸಬೇಕು ಅಂತ ಹೇಳಿದ್ರೆ ಶ್ರದ್ಧೆಯುಳ್ಳವರಿಗೆ. ಮೊದಲೆತ್ಕೋತಾ ಅವನಿಗೆ ಶ್ರದ್ಧೆ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧಾ ಹಿ ಪರಮಾಗತಿ ಯೋ ಯಶ್ರದ್ಧ ಸಯೇವ ಹಿ ಸಹ. ಗೀತೆಯಲ್ಲಿ ಶ್ರದ್ಧಾ ಅನ್ನೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ. ಶ್ರದ್ಧಾ ಅಂದ್ರೇನಪ್ಪ? ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ನಿಷ್ಠೆ ಯಾರಿಗಿದೆಯೋ ಅಂಥವರಿಗೆ ಶ್ರದ್ಧಾ ಅಂತ ಕರೆಯೋದು ಅಂತ ವಿವೇಕ ಚೂಡಾಮಣಿಯಲ್ಲೇ ಆಚಾರ್ಯ ಶಂಕರರು ಡಿಫೈನ್ ಮಾಡ್ತಾರೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿ ಯಯಾ ವಸ್ತು ಉಪಲಭ್ಯತೆ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರೋ ನಿಷ್ಠೆ. ನದಿಯ ದಂಡೆಯಲ್ಲಿ 5 ರೀತಿಯಾಗಿರ್ತಕ್ಕಂಥ ಹಣ್ಣುಗಳಿದೆ ಅಂತ ಗುರು ಹೇಳಿದರೆ ಇವನು ಹೋಗಿ ನೋಡ್ತಾನೆ, ಅಲ್ಲಿ ಇರತ್ತೆ. ಆಮೇಲೆ ಅವನು ವೆರಿಫೈ ಮಾಡೋಕ್ಕೆ ಹೋಗಲ್ಲ, ಅಯ್ಯೋ ಅವ್ರು ಹೇಳಿದ ಮೇಲೆ ಇರತ್ತಪ್ಪ. ಆ ರೀತಿಯಾಗಿರ್ತಕ್ಕಂಥ ನಂಬಿಕೆ ಬಂದ್ಬಿಡುತ್ತೆ. ಅದು ಮುಖ್ಯವಾಗಿ ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಗುರುವಾಗಿರ್ತಕ್ಕಂಥವನು. ಅದಕ್ಕೆ ಹೇಳ್ತಾರೆ ನೋಡಿ, ಉಪದಿಶ್ಯ ಚ ಗ್ರಾಹಯೇತ್ ಬ್ರಹ್ಮಣೋ ಲಕ್ಷಣಂ.
ಛಾಂದೋಗ್ಯ ಉಪನಿಷತ್ತು 8ನೇ ಅಧ್ಯಾಯ 7ನೇ ಪಾದ 1ನೇ ಮಂತ್ರ. ಉಪದೇಶ ಮಾಡಿದ ಮೇಲೆ ಬ್ರಹ್ಮನ ಲಕ್ಷಣ ಅರಿವಾಗುತ್ತದೆ. ಅರಿವೇ ಗುರು. ಕರ್ನಾಟಕ ಯೂನಿವರ್ಸಿಟಿ ಮಾಟೋ ಏನು ಅಂದರೆ ಅರಿವೇ ಗುರು ಅಂತ. ಅವರು ಕನ್ನಡದಲ್ಲೇ ಮಾಟೋ ಇರಬೇಕು ಅಂತ ಹಾಕ್ಕೊಂಡಿದ್ದಾರೆ. ಹಾಗೆಯೇ ಹಿಮಾಚಲ್ ಪ್ರದೇಶ ಯೂನಿವರ್ಸಿಟಿ ಶಿಮ್ಲಾದು ಮಾಟೋ ಏನು ಅಂದರೆ ಶಾಸ್ತ್ರೇ ಚ ಕೌಶಲಂ. ಶಾಸ್ತ್ರದಲ್ಲಿ ಯಾರಿಗೆ ಕೌಶಲ ಇದೆಯೋ ಅವರು ಮಹಾತ್ಮರು ಅಂತ. ಅಲ್ಲಿಗೇನಾಯಿತು, ಕ್ಷಾತ್ರಬಲ ಬ್ರಹ್ಮಬಲ ಎರಡೂ ಇರಬೇಕು ಅನ್ನೋದನ್ನು ಇಂಡೈರೆಕ್ಟಾಗಿ ಅವ್ರು ಹೇಳ್ದಂಗೆ ಆಗುತ್ತೆ. ಯಾಕೆಂದರೆ ಮೆಟ್ಲು ಹತ್ಕೊಂಡು ಹೋಗಬೇಕಲ್ಲ, ಬೆಟ್ಟ ಗುಡ್ಡ ಇರತಕ್ಕಂಥ ಜಾಗ, ಅದರಿಂದ ಅದು ಹತ್ತೋದಕ್ಕೂ ಸ್ವಲ್ಪ ದೈಹಿಕವಾಗಿ ಶಕ್ತಿ ಇರಬೇಕಾಗತ್ತೆ. ಇಲ್ಲದೆ ಹೋದರೆ 103 ಟನಲ್ ಒಳಗೆ ನಾವು ಹೋಗಬೇಕಲ್ಲ ಶಿಮ್ಲಾಗೆ ಕಾಲ್ಕಾಯಿಂದ. ಬೆಳಗ್ಗೆ 5:15 ಕೂತ್ಕೊಂಡು ಶಿವಾಲಿಕ್ ಎಕ್ಸ್ಪ್ರೆಸ್ಸಲ್ಲಿ 10-11 ತನಕ 103 ಟನಲ್ ಒಳಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಇಳಿದ ಮೇಲೆ ನಮಗೆ ಸಿಗ್ತಕ್ಕಂಥದ್ದು ಮತ್ತೆ ಹತ್ತೋದು ಇಲ್ಲ ಇಳಿತಾ ಇರೋದು ಯಾವಾಗಲೂ ಅಷ್ಟೇ. ಎಲ್ಲ ಬೆಟ್ಟಗುಡ್ಡಗಳ ಸ್ಥಿತಿಯೂ ಹಾಗೇನೆ. ಅದಕ್ಕೇ ಕಾಲದ ಶಕ್ತಿ ಇರೋ ತನಕ ಚೆನ್ನಾಗಿರುತ್ತೆ ಬೆಟ್ಟಗುಡ್ಡಗಳಲ್ಲಿ ಓಡಾಡೋದು. ಆಮೇಲೆ ಎದುರುಗಡೆ ಓಡಾಡೋದೇ ಕಷ್ಟ ಇರೋವಾಗ ಇನ್ನು ಹತ್ತೋದು ಇಳಿಯೋದು ಎಷ್ಟು ಕಷ್ಟ ನೋಡಿ. ಆ ದೃಷ್ಟಿಯಿಂದ ಯಾವಾಗಲೂ ಕೂಡ 30ರಿಂದ 50 ಆ ಥರದ್ದೆಲ್ಲ ನೋಡಿಬಿಡ್ಬೇಕು. 30 ತನಕ ಮನಸ್ಸು ಬಲ್ತಿರೋಲ್ಲ, 50 ಆದಮೇಲೆ ಡೌನ್ ಆಗ್ತಾ ಬರುತ್ತೆ. ಡಾಕ್ಟರ್ NS ಅನಂತರಂಗಾಚಾರ್ಯ ಒಂದು ಮಾತು ಹೇಳಿದ್ರು ನನಗೆ, ಸ್ಮರಿಸ್ಕೋಬೇಕು ಅವರನ್ನು. 585 5ನೇ ಮುಖ್ಯ ರಸ್ತೆ, ವಿಜಯನಗರ, ಬೆಂಗಳೂರು 40 ಅವ್ರ ಮನೆ. ಶ್ರೀನಿಕೇತನ ಅಂತ ಮನೆ ಹೆಸರು. ಅವ್ರು ಹೇಳಿದರು ಒಂದು ಸಲ, ನೋಡಪ್ಪ 30 ಬರೋ ತನಕ ಯಾವ ಪುಸ್ತಕನೂ ಬರೆಯೋಕ್ಕೆ ಹೋಗಬೇಡ, ಯಾಕೆ ನಿನ್ನ ಮನಸ್ಸು ಇನ್ನೂ ಪಕ್ವ ಆಗಿರೋದಿಲ್ಲ. 50 ಆದಮೇಲೆ ಮರು ಶುರು ಆಗಿಬಿಡುತ್ತೆ. 30ರಿಂದ 50 ಇದೆ ನೋಡು, 10 ಪುಸ್ತಕ ಸಾಲಿಡಾಗಿ ಬರೀಬೇಕು. ನಿನ್ನ ಜೀವನದುದ್ದಕ್ಕೂ ಎಲ್ಲರೂ ಸ್ಮರಿಸ್ಕೋಬೇಕು, ಆ ರೀತಿಯಾಗಿ ಸಾಲಿಡ್ ವರ್ಕ್ ಮಾಡಬೇಕು. 10 ಪುಸ್ತಕ ಬರೀ ಸರಿಯಾಗಿ 30ರಿಂದ 50 ಆಮೇಲೆ ಏನೂ ಬರೆದೇ ಹೋದರೂ ಚಿಂತೆ ಇಲ್ಲ ಅಂತ. ಹಾಗೆ ಹೇಳ್ಕೊಂಡವರು 89 ತನಕ ಬರೆದ್ರು ಅವರು ಅನಂತರಂಗಾಚಾರ್ಯ. ನನಗೆ ಹೇಳಿದ ಹಾಗೆ 30ರಿಂದ 50 ಅಂತ, ಅವರು 89 ತನಕ ಬರಿತಾನೆ ಇದ್ದರು. ಇರಲಿ, ಅವರ ಕೊನೆ ಮಗ ನನ್ನ ಸಹಪಾಠಿ ನ್ಯಾಷನಲ್ ಹೈಸ್ಕೂಲಲ್ಲಿ. ಇರಲಿ. ಸೊ ಯಾತಕ್ಕೆ ಹೇಳಿದೆ ಅಂದರೆ, ಉಪದೇಶಸ್ಯ ಸಾಮರ್ಥ್ಯಾತ್ ಶ್ರೀ ಗುರೋಶ್ಚ ಪ್ರಸಾದತಃ ಮಂತ್ರ ಪ್ರಭಾವಾತ್ ಭಕ್ತ್ಯಾಚ ಮಂತ್ರಸಿದ್ಧಿ ಪ್ರಜಾಯತೆ. ಯಾವ ರೀತಿ ಮಂತ್ರದ ಸಿದ್ಧಿ ಉಂಟಾಗತ್ತೆ ಅಂತ ಹೇಳಿದ್ರೆ, ಗುರುವಿನ ಉಪದೇಶದ ಸಾಮರ್ಥ್ಯದಿಂದ. ನೋಡಿ, ಆ ಉಪದೇಶ ಮಾಡೋಕ್ಕೆ ಅವನಿಗೆ ಸಾಮರ್ಥ್ಯ ಇರಬೇಕು. ಅದಕ್ಕೆ ತಂತ್ರಶಾಸ್ತ್ರದಲ್ಲಿ ದೀಕ್ಷಾ ಅನ್ನೋ ಶಬ್ದ ಇರೋದು. ಯಾವ ಗುರುವಿಂದ ನೀನು ದೀಕ್ಷೆ ಪಡ್ಕೊಂಡಿದ್ದೀಯಾ? ದೀಕ್ಷಾ ಅಂದರೆ ದೀಯತೆ ಜ್ಞಾನಮತ್ಯಂತಂ ಕ್ಷೀಯತೆ ಚ ಪಾಪ ಸಂಚಯ ತಸ್ಮಾತ್ ದೀಕ್ಷಾ ಇತಿ ಪ್ರೋಕ್ತ ವೇದ ವಿಜ್ಞಾಮನೀಷಿಣಃ. ಪ್ರತಿಯೊಬ್ಬರು ಹೇಳ್ತಾರೆ ದೀಕ್ಷಾ ದೀಕ್ಷಾ. ದಿ ಅಂದ್ರೇನು, ಕ್ಷ ಅಂದ್ರೇನು ಕೇಳಿ ಅರ್ಥ. ದೀಯತೆ ಜ್ಞಾನಮತ್ಯಂತಂ, ತನ್ನಲ್ಲಿರೋ ಅಷ್ಟೂ ಜ್ಞಾನವನ್ನು ಅವನು ಹಂಚಿಬಿಡ್ಬೇಕು. ಅದಕ್ಕೆ ಒಳ್ಳೆ ಅಧ್ಯಾಪಕ ಕಾಯ್ತಾ ಇರ್ತಾನಂತೆ, ಯಾರಿಗೆ ನಾನು ಈ ಆಧ್ಯಾತ್ಮಿಕ ಸಂಪತ್ತನ್ನು ಬಿಟ್ಟು ಹೋಗೋದು, ಇನ್ನೂ ನನಗೆ ಒಳ್ಳೆಯ ಶಿಷ್ಯ ಸಿಗಲಿಲ್ವಲ್ಲಪ್ಪ ಅಂತ ಪರಮಹಂಸರು ವಿವೇಕಾನಂದರಿಗೆ ಕಾಯ್ತಾ ಇದ್ದ ಹಾಗೆ. ನೋಡಿ, ಪರಮಹಂಸರು ಮೊದಲನೇ ಪ್ರಶ್ನೆ ಕೇಳ್ತಾರೆ ನರೇಂದ್ರ ಹೋದಾಗ, ಯಾಕೆ ಎಷ್ಟು ತಡ ಮಾಡಿ ಬಂದೆ, ಎಷ್ಟು ಕಾಲದಿಂದ ನೀನು ಕಾಯ್ತಾ ಇದ್ದೀನಿ, ಒಂದು ಹಾಡು ಅಂತ ಹಾಡಿಸ್ಬಿಟ್ಟು ಸಮಾಧಿಗೆ ಹೊರಟೋದ್ರು ಪರಮಹಂಸರು. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಆದರ್ಶ ಗುರು ಆದರ್ಶ ಶಿಷ್ಯ ಅಂತ ವಿವೇಕಾನಂದರು ಮತ್ತು ಪರಮಹಂಸರ ಬಗ್ಗೆ ಒಂದು ಮಾತಿದೆ. ಆಶ್ಚರ್ಯೋ ವಕ್ತಾ ಕುಶಲಾನುಶಿಷ್ಟ ಅಂತ ಕಠೋಪನಿಷತ್ತಿಗೆ ಪ್ರತೀಕವಾಗಿ ಆ ಮಾತು ವೀರ ಸನ್ಯಾಸಿ ವಿವೇಕಾನಂದ ಅನ್ನೋ ಗ್ರಂಥದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಉಲ್ಲೇಖಿಸ್ತಾರೆ. ಆ ಥರ ಗುರುವು ಕಾಣಕ್ಕೆ ಸಾಧ್ಯ ಇಲ್ಲ, ಈ ಥರ ಶಿಷ್ಯನೂ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ. ಆದರ್ಶ ಗುರು ಆದರ್ಶ ಶಿಷ್ಯ ಅಂತ. ಅದಕ್ಕೆ ಹೇಳೋದು ಯಾವಾಗಲೂ, ಎಷ್ಟೋ ಜನ ಒಳ್ಳೆ ಗುರುಗಳಿಗೆ ಒಳ್ಳೆ ಶಿಷ್ಯರು ಸಿಗಲ್ಲ. ಕಲಿತೀವಿ ಕಲಿಸ್ಕೊಡಿ ಅಂತ ಇರ್ತಕ್ಕಂಥ ಶಿಷ್ಯರಿಗೆ ಒಳ್ಳೆ ಗುರುಗಳು ಸಿಗಲ್ಲ. ಆ ಎರಡೂ ಕೂಡ ಒಂದು ಕಡೆ ಸಿಗೋದು ನೋಡಿ, ಅದು ತುಂಬ ಅಪರೂಪವಾಗಿರ್ತಕ್ಕಂತಹ ಘಟನೆ. ಅದನ್ನೇ ಕಾಳಿದಾಸ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಮಾಲವಿಕೆ ನೃತ್ಯವನ್ನು ಅಭ್ಯಾಸ ಮಾಡುವಾಗ ಗಣದಾಸ ಹೇಗೆ ಹೇಳಿಕೊಟ್ಟ ಅನ್ನೋ ದೃಷ್ಟಿನಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅವನು ಎಷ್ಟು ಆದರ್ಶವಾಗಿ ಕಲಿಸ್ದ ಅಂತ ಹೇಳಿದರೆ, ಗುರು ಹೇಳ್ತಾನೆ, ಹೇಗೆ ಕಲಿತಾ ಇದ್ದಾಳೆ ನೀನು ಶಿಷ್ಯೆ ಅಂತ ಕೇಳಿದ್ದಕ್ಕೆ, ನಾನು ಕಲಿತದ್ದು ಮಾತ್ರ ಅಲ್ಲ, ಅದನ್ನು ಇಂಪ್ರೊವೈಸ್ ಮಾಡಿ ಅವಳು ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾನೆ ಆ ಮಾತನ್ನು. ಅದು ನಿಜವಾದಂಥ ಅರ್ಥದಲ್ಲಿ ಆ ಮಾತು ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಗುರುವಿನ ಉಪದೇಶದ ಸಾಮರ್ಥ್ಯ ಪ್ರಸಾದ ರೂಪವಾಗಿ. ಅದಕ್ಕೆ ಹೇಳೋದು, ಆ ಪ್ರಸಾದ ಎಂಬತಕ್ಕಂಥದಕ್ಕೆ ನಾವು ಭಾಷಾಂತರ ಮಾಡೋಕ್ಕೇ ಸಾಧ್ಯ ಇಲ್ಲ. ಮಂತ್ರ ಪ್ರಭಾವದಿಂದ ಭಕ್ತಿಯಿಂದ ಮಂತ್ರಸಿದ್ಧಿ ಎಂಬತಕ್ಕಂಥದ್ದು ಉಂಟಾಗುತ್ತದೆ. ಆ ಮಂತ್ರದ ಪ್ರಭಾವ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ, ಗುರುವಿಂದ ಕೊಟ್ಟಿರ್ತಕ್ಕಂಥದ್ದು ಅದು ನಡೆಯುತ್ತೆ. ನನಗೆ ಶಕ್ತಿ ಇಲ್ಲ ಅಂತ ಹೇಳಬೇಕೆ ಹೊರತು ಮಂತ್ರಕ್ಕೆ ಶಕ್ತಿ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಇವತ್ತಿಗೂ ನಡೆಯುತ್ತೆ. ಸರಿಯಾಗಿರ್ತಕ್ಕಂಥ ಶಕ್ತಿ ಇರೋರು ಹೇಳಿದರೆ,
ಹಿತಮಿದಂ ಉಪದೇಶಂ ಆದ್ರಿಯಂತಾಂ ನಿಹಿತ ನಿರಸ್ತ ಸಮಸ್ತ ಚಿತ್ತ ದೋಷಾ ಭವಸುಖ ವಿರತಾ ಪ್ರಶಾಂತ ಚಿತ್ತಾ ಶ್ರುತಿರಸಿಕಾ ಮುಮುಕ್ಷವೋಯೇ. ವಿವೇಕ್ ಚೂಡಾಮಣಿ 580ನೇ ಶ್ಲೋಕ. ಹಿತವಾದ ಉಪದೇಶವನ್ನು ಆಧರಿಸಿ ಮಾನಸಿಕವಾದ ಎಲ್ಲ ದೋಷಗಳೂ ಕೂಡ ದೂರ ಮಾಡಿಕೊಂಡು ಶ್ರುತಿಯುಕ್ತವಾದ ಪ್ರಶಾಂತ ಚಿತ್ತವಾದ ಇಹಲೋಕದ ಸುಖದ ಬಗ್ಗೆ ಆಸಕ್ತಿ ಇಲ್ಲದೆ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸು. ಇಷ್ಟು ಆಗಬೇಕಾಗಿರೋದು. ಇಹಲೋಕದ ಸುಖದಲ್ಲೇ ನಾವು ತೊಡ್ಕೊಂಡಿದ್ರೆ ನಮಗೆ ನಿಜವಾದ ಸುಖ ಬಿಟ್ಟೇ ಹೋಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ ಅನ್ನೋದು ನಮಗೆ ಚೆನ್ನಾಗಿ ಕೂತ್ಕೋಬೇಕು ಮನಸ್ಸಲ್ಲಿ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ದೇಹವನ್ನೇ ನಿತ್ಯ ಅಂತ ಭಾವಿಸ್ಕೊಂಡು ನಿತ್ಯವಾಗಿರೋ ಆತ್ಮವನ್ನು ಮರೆತು ಬಿಟ್ಟಿದ್ದೀವಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಯಾರು ನಿತ್ಯ ವಸ್ತುವನ್ನು ಮರೆತು ಅನಿತ್ಯ ವಸ್ತು ಕಡೆಗೆ ಹೋಗ್ತಾರೋ, ಹೆಂಗಿದ್ರೂ ನಿತ್ಯದ ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ. ಅನಿತ್ಯ ಹೇಗಿದ್ರೂ ಅನಿತ್ಯ ಸಿಗಲಿಲ್ಲ. ಇದೂ ಇಲ್ಲ ಅದೂ ಇಲ್ಲ ಅಂತ ಆಗ್ಬಿಡತ್ತೆ. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಅದಕ್ಕೆ ಯಾವಾಗಲೂ ಕೂಡ ಧ್ರುವಂತೆ ರಾಜ ವರುಣೋ ಧ್ರುವನ್ ದೇವೋ ಬೃಹಸ್ಪತಿ, ವೇದದಲ್ಲಿ ಆ ಮಾತು ಬರುತ್ತೆ. ಧ್ರುವ ಅಂದರೆ ಪರ್ಮನೆಂಟ್, ಶಾಶ್ವತ ಅನ್ನೋ ಅರ್ಥದಲ್ಲಿ. ಅದಕ್ಕೆ ಧ್ರುವ ನಕ್ಷತ್ರ ಅಂತ ನಾವು ಹೇಳಿರ್ತಕ್ಕಂಥದ್ದು. ಧ್ರುವಚರಿತಂ ಅಂತ ಒಂದು ಚಂಪು ಕಾವ್ಯ ಕೂಡ ಕನರಾಡಿ ವಿಠ್ಠಲೋಪಾಧ್ಯಾಯ ಉಡುಪಿಯಿಂದ 3 ಕಿಲೋಮೀಟರ್ ಇರ್ತಕ್ಕಂಥ ಅಂಬಲ್ಪಾಡಿನಲ್ಲಿ 1910ನೇ ಇಸ್ವಿನಲ್ಲಿ ಜನಿಸಿ 1963ನೇ ಇಸ್ವಿನಲ್ಲಿ ಪ್ರಕಟ ಮಾಡಿದ್ದಾರೆ ಒಂದು ಚಂಪು ಕಾವ್ಯ. ಅದರ ಹೆಸರು ಧ್ರುವಚರಿತಂ ಅಂತ. ಧ್ರುವನ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಜೀವನವನ್ನು ಅದರಲ್ಲಿ ಅವರು ನಿರೂಪಣೆ ಮಾಡ್ತಾರೆ. ಹಿತವಾಗಿರ್ತಕ್ಕಂಥ ಉಪದೇಶವನ್ನು ನಾವು ಯಾವತ್ತೂ ಕೂಡ ಆಧರಿಸಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಸ್ವಭಾವೋನೋಪದೇಶೇನ ಶಾಮ್ಯತೆ ಕರ್ತುಮನ್ಯತ ಸುತಪ್ತಮಪಿ ಪಾನೀಯಂ ಪುನರ್ಗಚ್ಚತಿ ಶೀತತಾಂ. ಪಂಚತಂತ್ರದಲ್ಲಿ ಈ ಮಾತು ಬರುತ್ತೆ. ಇವತ್ತು ಹಿತೋಪದೇಶ ಪಂಚತಂತ್ರ ನೀತಿ ಶತಕ ಮಕ್ಕಳಿಗೆ ಬೋಧಿಸಿದರೆ ಎಷ್ಟು ನೀತಿಯುಕ್ತವಾಗಿ ಅವರ ಜೀವನ ಮಾರ್ಪಾಡಾಗತ್ತೆ ಅಂದರೆ ನಮ್ಮ ಸಿಲೆಬಸ್ಸಲ್ಲಿ ಅದಿಲ್ಲ. ಅದರಿಂದನೇ ಹಿಂದೆ ಮಾರಲ್ ಎಜುಕೇಷನ್ ಅಂತ ಒಂದು ಪೀರಿಯಡ್ ಇರ್ತಾಯಿತ್ತು, ವಾರಕ್ಕೊಂದಿನ ಮಾರಲ್ ಎಜುಕೇಷನ್ ಅಂತ. ಈಗ ಅದು ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಪ್ರಪಂಚದಲ್ಲಿ ನಡೀತಾ ಇರೋದು. ನೋಡಿ, ಪಂಚತಂತ್ರ ಅನ್ನೋದರಲ್ಲಿ 5 ತಂತ್ರಗಳು: ಮಿತ್ರಭೇದ, ಮಿತ್ರ ಪ್ರಾಪ್ತಿ, ಕಾಕೋಲೂಕಿಯ, ಲಬ್ಧ ಪ್ರಣಾಶ, ಅಪರೀಕ್ಷಿತ ಕಾರಕ ಅಂತ. ಅದರಲ್ಲಿ ಒಂದು ಕತೆ ಹೇಳ್ತಾರೆ, ಕೊನೆಯಲ್ಲಿ ಒಂದು ನೀತಿ ವಾಕ್ಯ ಇರುತ್ತೆ. ಆ ಪೂರ್ತಿ ಕತೆ ಹೇಳಿಬಿಟ್ಟು ಮಕ್ಕಳಿಗೆ, ನೋಡಪ್ಪ ಈ ರೀತಿ ನೀನು ಅನುವಾದ ಮಾಡಿದ್ರೆ ಈ ರೀತಿಯಾಗಿ ನೀನು ಆಗ್ತೀಯಾ ಅಂತ ಹೇಳೋದಕ್ಕೆ. ಅದು ಕೂಡ ಪ್ರಾಣಿ ಪಕ್ಷಿಗಳ ಕತೆ ಹೇಳಿದರೆ ಮಕ್ಕಳಿಗೆ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ಕಾಕ ಉಲೂಕ ಅದನ್ನೇ ಪ್ರಿಸ್ಕ್ರೈಬ್ ಮಾಡೋದು. ಅದನ್ನು ಇಟ್ಕೊಂಡೇ ಈಸೋಪ್ಸ್ ಫೇಬಲ್ಸ್ ಅಂತ ವೆಸ್ಟಲ್ಲಿ ಫೇಮಸ್ ಆಗಿದ್ದು. ನಮ್ಮಲ್ಲಿ ಪಂಚತಂತ್ರ ಹಿತೋಪದೇಶ ಎಷ್ಟು ಜನಪ್ರಿಯವೋ ಪಾಶ್ಚಾತ್ಯರಲ್ಲಿ ಈಸೋಪ್ಸ್ ಫೇಬಲ್ಸ್ ಅಂತಲೂ ಅಷ್ಟೇ ಪ್ರಶಸ್ತಕರವಾಗಿರ್ತಕ್ಕಂಥದ್ದು. 1985ನೇ ಇಸ್ವಿನಲ್ಲಿ ಸಂಜೆ 6ರಿಂದ 7 ತನಕ ಇಂಡಾಲಜಿ ಕೋರ್ಸ್ ಅಂತ ಒಂದು ನಡೀತಾ ಇತ್ತು NMKRV ಕಾಲೇಜಲ್ಲಿ. ವೆರೋನಿಕಾ ಮೆಥಯಾಸ್ ಅಂತ ಒಬ್ಬಳು ಇಂಗ್ಲೀಷ್ ಲೇಡಿ ಅದಕ್ಕೆ ಸೇರಿಕೊಂಡಿದ್ಲು. ಆಕೆ ಎಷ್ಟು ಪ್ರಭಾವಿತಲಾದರೂ ಪಂಚತಂತ್ರದ ಮೇಲೆ ಅಂದರೆ ಈಸೋಪ್ಸ್ ಫೇಬಲ್ಸ್ ಆ್ಯಂಡ್ ಪಂಚತಂತ್ರ ಎ ಕಂಪ್ಯಾರಿಟಿವ್ ಸ್ಟಡಿ ಅಂತ PhD ಥೀಸಿಸೇ ಬರೆದುಬಿಟ್ಲು. ಡಿಪ್ಲೊಮಾ ಕೋರ್ಸಿಗೆ ಸೇರಿದವಳು ಇಂಗ್ಲೀಷ್ ಲೇಡಿ. ಆಕೆ ಆಗ ಡಿಪ್ ಇನ್ ಇಂಡ್ ಅಂತ ಒಂದು ಕೊಡ್ತಾಯಿದ್ರು ಕಾಲೇಜಲ್ಲಿ. ಒಂದು ಕೋರ್ಸ್ ಇತ್ತು, ಡಿಪ್ಲೊಮಾ ಇನ್ ಇಂಡಾಲಜಿ, ಡಿಪ್ಲೊಮಾ ಇನ್ ಬೇಕರಿ, ಡಿಪ್ಲೊಮಾ ಇನ್ ಕುಕರಿ, ಆ ರೀತಿ ಎಲ್ಲ ಡಿಪ್ಲೊಮಾ ಕೋರ್ಸಸ್, ಈವ್ನಿಂಗ್ ಕೋರ್ಸಸ್ ನಡೀತಾ ಇತ್ತು. ಅಲ್ಲಿ 85ನೇ ಇಸ್ವಿನಲ್ಲಿ ಆ ಲೇಡಿ ಸೇರಿಕೊಂಡಿದ್ಲು. ಕೊನೆಗೆ ನಮ್ಮ ಆಗಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರು ಡಾಕ್ಟರ್ ಎ ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಅವರ ಮಾರ್ಗದರ್ಶನದಲ್ಲಿ ಆಕೆ PhDನೇ ಬರೆದುಬಿಟ್ರು, ಕಂಪ್ಯಾರಿಟಿವ್ ಸ್ಟಡಿ ಅದನ್ನು ಮಾಡಿಕೊಂಡು. ಹಾಗೆ ಆ ಹಿತೋಪದೇಶ ಮತ್ತು ಪಂಚತಂತ್ರ ಅಷ್ಟು ಮಟ್ಟಿಗೆ ಜನಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ ನೋಡಿ ಒಂದು ವಾಕ್ಯವನ್ನು, ಪ್ರಕೃತಿಯನ್ನು ಉಪದೇಶದಿಂದ ಬದಲಾಯಿಸಲು ಆಗುವುದಿಲ್ಲ. ಚೆನ್ನಾಗಿ ಬಿಸಿ ಮಾಡಿದ ನೀರು ಕೂಡ ಸ್ವಲ್ಪ ಹೊತ್ತಾದ ಮೇಲೆ ತಣ್ಣಗಾಗುವಂತೆ. ಯಾವಾಗ ಬಿಸಿಯಾಗಿರುತ್ತೆ ಅಂದರೆ ಬಿಸಿ ಮಾಡಿದಾಗ ಬಿಸಿಯಾಗಿರುತ್ತೆ, ಯಾವಾಗಲೂ ಬಿಸಿಯಾಗಿರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಬಿಡಿ, ಆಮೇಲೆ ತಣ್ಣಗಾಗ್ಬಿಡುತ್ತೆ ನೋಡಿ. ಹಾಗೆ ಉಪದೇಶೋ ಹಿ ಮೂರ್ಖಾಣಾಂ ಕ್ರೋಧಾಯೈವ ಶಮಾಯ ಚ ಪಯಪ್ಪಾನಂ ಭುಜಂಗಾನಾಂ ವಿಷಾಯೈವ ಅಮೃತಾಯ ಚ. ಎಷ್ಟು ಚೆನ್ನಾಗಿದೆ ನೋಡಿ ಈ ಸುಭಾಷಿತ ವಾಕ್ಯ. ಮೂರ್ಖರಿಗೆ ನೀಡಿದ ಉಪದೇಶ ಶಾಂತಿಯನ್ನು ಉಂಟು ಮಾಡೋದಿಲ್ಲ,
ಕೋಪವನ್ನು ತರಿಸುತ್ತದೆ. ಹಾವು ಹಾಲು ಕುಡಿಸಿದ್ರೂ ಕೂಡ ವಿಷವನ್ನೇ ಕಕ್ಕುವಂತೆ. ಯಾರಿಗೆ ಉಪದೇಶ ಹಿಡಿಯುತ್ತೋ ಅವ್ರಿಗೆ ನಾವು ಉಪದೇಶ ಮಾಡಬೇಕೇ ಹೊರತು ಎಲ್ರಿಗೂ ಉಪದೇಶ ಮಾಡೋಕ್ಕೆ ಹೋದರೆ ಅದು ವರ್ಕ್ ಆಗಲ್ಲ. ಎಲ್ಲರ ಮೇಲೂ ಕೂಡ ಅದಕ್ಕೊಂದು ಸಂಸ್ಕಾರ ಅನ್ನೋದು ಇರಬೇಕಾಗತ್ತೆ. ಅದಿಲ್ಲದೆ ಹೋದರೆ ಆ ಉಪದೇಶವನ್ನು ಹಿಡ್ಕೊಳ್ಳೋದಕ್ಕೂ ಸಂಸ್ಕಾರ ಬೇಕು, ಕೊಡೋವ್ರಿಗೆ ಇನ್ನೂ ಜಾಸ್ತಿ ಸಂಸ್ಕಾರ ಬೇಕು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಮೆಂಟಲ್ ವೇವ್ ಲೆಂತ್ ಒಂದೇ ಆಗಿರಬೇಕು ಅಂತ. ಮೋರ್ ದೆನ್ ಫಿಸಿಕಲ್ ವೇವ್ ಲೆಂತ್, ಮೆಂಟಲ್ ವೇವ್ ಲೆಂತ್ ಶುಡ್ ಬಿ ಆಲ್ ರೈಟ್. ಆ ದೃಷ್ಟಿಯಿಂದನೇ ಉಪದೇಶ ಅನ್ನೋದು ನಡೆಯೋದು. ಶಾಸ್ತ್ರ ಆಚಾರ್ಯರ ಉಪದೇಶ ಬ್ರಹ್ಮ ಅನುಭವಕ್ಕೆ ಕಾರಣ. ಎಷ್ಟು ವಾಕ್ಯ ಇದೆ ಅಂದರೆ, ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮಜ್ಞಾನೇ ಕಾರಣಂ. ಕಠೋಪನಿಷತ್ ಭಾಷ್ಯದಲ್ಲಿ ಶಾಸ್ತ್ರದ ಆಚಾರ್ಯರ ಉಪದೇಶದಿಂದ ಮನೋನಿಗ್ರಹ ಉಂಟಾಗಿ ಮನುಷ್ಯನು ಮುಕ್ತನಾಗುತ್ತಾನೆ. ಮತ್ತು ನೋಡಿ, ಶಿಶುಪಾಲವಧ ಅಂತ ಒಂದು ಕಾವ್ಯ, ಪ್ರಾಯಶಃ ಗಣೇಶ್ ಅವರು ಮಾಡ್ತಾ ಇರ್ಬೋದು ಪಂಚಮಹಾಕಾವ್ಯಗಳಲ್ಲಿ. ಇದು ಮುಖ್ಯವಾಗಿ ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆ. ಶಿಶುಪಾಲನ ಒಂದು ಸಾವು. ಶಿಶುಪಾಲಸ್ಯ ವಧಃ ಶಿಶುಪಾಲವಧಃ ತಮ್ ಅಧಿಕೃತ್ಯ ಕೃತಂಕಾವ್ಯಂ ಶಿಶುಪಾಲವಧಂ. ನೋಡಿ, 100 ಅವನ ತಪ್ಪನ್ನು ಕ್ಷಮಿಸ್ತೀನಿ ಅಂತ ಕೃಷ್ಣ ಮಾತು ಕೊಟ್ಟಿರ್ತಾನೆ, ಎಣಿಸ್ತಾ ಇರ್ತಾನೆ. ಯಾವಾಗ 100 ತಪ್ಪು ಕಂಪ್ಲೀಟ್ ಆಯಿತೋ ಸುದರ್ಶನ ಚಕ್ರ ಬಿಟ್ಟು ಅವನನ್ನು ಮುಗಿಸ್ಬಿಡ್ತಾನೆ ಶಿಶುಪಾಲನನ್ನು. ಅದು ಮುಖ್ಯವಾಗಿ ಬರ್ತಕ್ಕಂಥ ಕತೆ. ಅಲ್ಲಿ ಈ ಮಾತು ಬರುತ್ತೆ, ಉಪದೇಶ ಪರ ಪರೇಶ್ವಪಿ ಸ್ವ ವಿನಾಶ ಅಭಿಮುಖಿನಃ ಸಾಧವಃ. ಸಜ್ಜನರು ತಮಗೆ ಕೇಡು ಮಾಡತಕ್ಕಂಥ ಶತ್ರುಗಳಿಗೂ ಕೂಡ ಹಿತವನ್ನೇ ಉಂಟು ಮಾಡುತ್ತಾರೆ. ಅದು ಅವರ ಸ್ವಭಾವ. ಅವ್ರ ಕಷ್ಟವನ್ನು ಅನುಭವಿಸ್ತಾರೆ, ಆದರೆ ಬೇರೆಯವ್ರಿಗೆ ಕಷ್ಟ ಕೊಡೋಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಅದಕ್ಕೆ ಉದಾಹರಣೆ ಅಂದರೆ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಹೊಡಿತಾ ಇದ್ದಾಗ ಅವನೇನು ಹೇಳ್ದ? ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್, ಪಾರ್ಡನ್ ದೆಮ್. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ, ಬಿಟ್ಬಿಡಿ ಅವರನ್ನು. ನೋಡಿ, ಕ್ಷಮಿಸಿಬಿಡ್ತಾನೆ. ತಾನು ಕಷ್ಟಪಟ್ಟರೂ ಕೂಡ ಕಷ್ಟ ಕೊಟ್ಟವ್ರನ್ನೇ ಅವನು ಕ್ಷಮಿಸ್ತಕ್ಕಂಥ ಗುಣ ಇದೆಯಲ್ಲ, ಅದು ಬಹಳ ದೊಡ್ಡ ಗುಣ. ಅದಕ್ಕೆ ಕ್ಷಮಾಗುಣ ಎಂಬತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ಆದರ್ಶ ಗುಣ ಮನುಷ್ಯನಿಗಿರಬೇಕಾಗಿರೋದು. ಅನುಪದಿಷ್ಟಂ ಸತ್ ಕಥಂ ವಿಜ್ಞಾತಂ ಶಕ್ಯಂ. ಯಾವ ವಿಷಯವಾದರೂ ಕೂಡ ಉಪದೇಶವಿಲ್ಲದೆ ಅರಿಯುವುದು ಹೇಗೆ ಸಾಧ್ಯ? ಮಹಾಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ ಪತಂಜಲಿಗಳು. ನೋಡಿ, ಪಾಣಿನಿಯ ಸೂತ್ರಕ್ಕೆ ಪತಂಜಲಿಯ ಮಹಾಭಾಷ್ಯ, ಅದರ ಮೇಲೆ ಇರತಕ್ಕಂಥದ್ದು ವಾರ್ತಿಕ. ಅದಕ್ಕೆ ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಆ ಮಾತು ಅದಕ್ಕೆ ಹೇಳಿರೋದು. ಆ ಮುನಿತ್ರಯರಿಗೆ ನಮಸ್ಕಾರ ಮಾಡದೆ ವ್ಯಾಕರಣವನ್ನು ಓದಬಾರದು ಅಂತ. ಅದು ವ್ಯಾಕರಣಶಾಸ್ತ್ರದ ಪರಂಪರೆ. ಒಂದೊಂದು ಶಾಸ್ತ್ರಕ್ಕೂ ಕೂಡ ಒಂದು ಪರಂಪರೆ ಎಂಬತಕ್ಕಂಥದ್ದಿದೆ. ಅದಕ್ಕೆ ಪಾಣಿನಿ, ಪತಂಜಲಿ, ವರರುಚಿ. ವರರುಚಿ ಅನ್ನೋಕ್ಕಿಂತ ಕಾತ್ಯಾಯನ ಅಂತ ಹೇಳೋದು ಬೆಟರ್. ಯಾಕೆಂದರೆ 29 ಜನ ವರರುಚಿ ಇದ್ದಾರೆ. ಯಾವ ವರರುಚಿ ಅಂತ ಇವನಿಗೆ ಹೇಳೋದು? ವರರುಚಿ 26 ವರರುಚಿ 27 ಥಾಯ್ಲ್ಯಾಂಡಲ್ಲಿ ಪ್ರತಿಯೊಬ್ಬ ರಾಜನಿಗೂ ಕೂಡ ರಾಮ ಅಂತ ಹೆಸರಿಟ್ಟಿರೋ ಹಾಗೆ, ರಾಮ 13, ರಾಮ 14. ಹಾಗೆ ರಾಮ ಪ್ರೀತಿ ಅವ್ರಿಗೆ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ ನಿಜವಾದ ಹೆಸರನ್ನೇ ಬಿಟ್ಬಿಟ್ಟು ಪ್ರತಿಯೊಬ್ಬರಿಗೂ ರಾಮ ಅಂತಲೇ ನಾಮಕರಣ ಮಾಡಿರ್ತಕ್ಕಂಥ. ಅದಕ್ಕೆ ರಾಮಕೀರ್ತಿ ಮಹಾಕಾವ್ಯಂ ಅಂತ ರಾಮಕಿನ್, ಅದರ ಸಾಂಸ್ಕ್ರಿಟೈಸ್ಡ್ ವರ್ಷನ್ನ ಸತ್ಯವ್ರತ ಶಾಸ್ತ್ರಿಗಳು ಬರೆದಿರ್ತಕ್ಕಂಥದ್ದು. ಅದಕ್ಕೆ 12 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಸಿಕ್ಕಿದೆ. ಒಂದೇ ಕೃತಿಗೆ 12 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಹಿ ಹ್ಯಾಸ್ ಬ್ಯಾಗ್ಡ್. ಸೊ ಹಿ ಹ್ಯಾಸ್ ಗಾಟ್ ಮೋರ್ ದೆನ್ 100 ಅವಾರ್ಡ್ಸ್. ನಾನು ಅದಕ್ಕೆ ಹೇಳೋದು, ನಿಮ್ಮ ವಯಸ್ಸಿಗಿಂತ ನಿಮ್ಮ ಅವಾರ್ಡ್ಸ್ ಜಾಸ್ತಿ ಇದೆ ಸರ್ ಅಂತ. ಮೊನ್ನೆ ಅವರಿಗೆ 89 ಪೂರ್ತಿಯಾಗಿ 90ಕ್ಕೆ ಕಾಲಿಟ್ಟರು. ಆವಾಗ ಫೋನ್ ಮಾಡಿ ಹೇಳಿದೆ ಅವರಿಗೆ, ಸ್ವಾಮಿ ತಮಗೆ ವಯಸ್ಸಿಗಿಂತ ಜಾಸ್ತಿ ಅವಾರ್ಡ್ಸ್ ಬಂದಿರೋದು ತುಂಬ ಸಂತೋಷ ಅನ್ನೋ ದೃಷ್ಟಿಯಿಂದ. ಏಕೆಂದರೆ ಹಿರಿಯರಿಗೆ ನಾವು ಒಂದು ನಮಸ್ಕಾರವನ್ನು ಹೇಳಿದರೆ ನಮ್ಮ ಆಯುಸ್ಸು ವೃದ್ಧಿ ಆಗುತ್ತೆ. ಯಾವತ್ತೂ ಕೂಡ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಹಿರಿಯರ ಗುಣಗಾನವನ್ನು ತುಂಬಿದ ಸಭೆಯಲ್ಲಿ ಮಾಡಬೇಕು. ಆಯುರ್ವಿದ್ಯಾ ಯಶೋಬಲಂ, 4 ವೃದ್ಧಿ ಆಗುತ್ತೆ. ಕಿರಿಯರಿಗೆ ಆಯುಸ್ಸು ವೃದ್ಧಿ ಆಗುತ್ತೆ, ಯಶಸ್ಸು ಕೀರ್ತಿ ವೃದ್ಧಿ ಆಗುತ್ತೆ, ವಿದ್ಯೆ ಚೆನ್ನಾಗಿ ಹತ್ತತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಬಲ ಉಂಟಾಗುತ್ತೆ. ಆಯುರ್ವಿದ್ಯಾ ಯಶೋಬಲಂ, ಈ 4 ಕೂಡ ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಆದರೂ ಮಾಡಬೇಕು ಹಿರಿಯರಿಗೆ ನಮಸ್ಕಾರ ಅನ್ನೋದು. ಆ ದೃಷ್ಟಿಯಿಂದನೇ ಅವ್ರು ಬೇಡ ಅನ್ಬೋದು, ಅದು ಬೇರೆ ವಿಷಯ. ಅದು ಅವ್ರ ಸೌಜನ್ಯ, ಅವರ ಸ್ವಭಾವ ಅಷ್ಟೇ ಹೊರತು ಕಿರಿಯರಾಗಿರೋರು ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಅದಕ್ಕೆ ತಂದೆ ತಾಯಿಗಳು ಅನ್ನೋರು ಪ್ರತ್ಯಕ್ಷ ದೇವತೆಗಳು ಯಾವತ್ತೂ ಕೂಡ. ಅವರನ್ನು ನಾವು ಮರೆಯೋ ಹಾಗಿಲ್ಲ. ಇವತ್ತು ನಾವು ಏನಾಗಿರ್ತಾ ಇದ್ವಿ ಅವರೇ ಇಲ್ಲದೆ ಹೋಗಿದ್ರೆ? ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಮಾತಾ ಪೂರ್ವರೂಪಂ ಪಿತಾ ಉತ್ತರ ರೂಪಂ. ಅದು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಒಂದು ಸಲ
ಒಬ್ಬ ಬಂದು ರಾಜ ಮಿಲ್ಟನ್ನಿಗೊಂದು ಮಾತು ಹೇಳಿದಂತೆ. ಮಿಲ್ಟನ್ ಹೇಳ್ತಾನೆ, ಲೆಟ್ ನಾಟ್ ದ ಕಿಂಗ್ ಟ್ರೆಸ್ಪಾಸ್ ದ ಡೊಮೈನ್ ಆಫ್ ಮೈ ಮದರ್ ಅಂತ. ಫಾರ್ ಮೀ ಮೈ ಮದರ್ ಈಸ್ ಎವ್ರಿಥಿಂಗ್. ಡೋಂಟ್ ಎವರ್ ಟ್ರೈ ಟು ಟ್ರೆಸ್ಪಾಸ್ ದ ಡೊಮೈನ್ ಆಫ್ ಮೈ ಮದರ್. ಯಾವಾಗಲೂ ಕೂಡ ಕೊನೆಗೆ ಅವನು ಹೇಳಿದ ಮಾತು. ಯಾಕೆಂದರೆ ಅವನು ಜೀವನದುದ್ದಕ್ಕೂ ದೊರೆ ಸೇವೆ ಮಾಡಿಕೊಂಡು ನಿಜವಾಗಿರ್ತಕ್ಕಂಥ ಭಗವಂತನ ಸೇವೆನೇ ಮರೆತು ಬಿಟ್ಟಿದ್ದ. ಅದಕ್ಕೆ ಅವನು ಎಷ್ಟು ಪಶ್ಚಾತ್ತಾಪ ಕೊನೆಗೆ ಹೇಳ್ಕೊತಾನೆ ಅಂದರೆ, ಆರಿಯೋಪ್ಯಾಥೆಟಿಕಾ ಅಂತ ಒಂದು ಗ್ರಂಥ ಇದೆ ಮಿಲ್ಟನ್ದು. ಅಲ್ಲಿ ಹೇಳ್ತಾನೆ ಅವನು, ಇಫ್ ಐ ಹ್ಯಾಡ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಅ ಸರ್ವ್ಡ್ ಮೈ ಕಿಂಗ್, ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದಲ್ಲೇ ಕಾಲ ಕಳೆದುಬಿಟ್ಟು, ಅದಕ್ಕೆ ನನಗೆ ಕೊನೆ ಕಾಲಕ್ಕೆ ಕಷ್ಟ ಬಂದಿದ್ದು ಅಂತ. ಕೊನೆಗೆ ಅವನು ಕುರುಡಾಗಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಗೋಳೈಕೊಂಡು ತಾನು ಪೊಯಿಟ್ರಿ ಡಿಕ್ಟೇಟ್ ಮಾಡಿ ಅವ್ರು ಬೈಕೊಂಡು ಡಿಕ್ಟೇಟ್ ತೆಗೆದುಕೊಂಡ್ರು. ಆ ದೃಷ್ಟಿ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ಮನಸೈವ ಪರಮಾರ್ಥ ಜ್ಞಾನ ಸಂಸ್ಕೃತೇನ ಆಚಾರ್ಯ ಉಪದೇಶಪೂರ್ವಕಂ ಅನುದ್ರಷ್ಟವ್ಯಂ. ಸದ್ಗುರುಗಳ ಉಪದೇಶವನ್ನು ಅನುಸರಿಸಿ ಪರಮಾರ್ಥ ಜ್ಞಾನದಿಂದ ಸುಸಂಸ್ಕೃತವಾದ ಮನಸ್ಸಿನಿಂದ ಪರಬ್ರಹ್ಮ ತತ್ವವನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕು. ಅದು ತುಂಬ ಮುಖ್ಯ. ಹೇಗೆ ಕಂಡುಕೊಳ್ಳೋದು ಅಂದರೆ ಅನುಭವದಲ್ಲಿ ಕಂಡುಕೊಳ್ತಕ್ಕಂಥದ್ದು. ಆದ್ದರಿಂದ ಕೆಟ್ಟ ತಾರ್ಕಿಕರ ಭೇದ ದೃಷ್ಟಿಯನ್ನು, ನಾಸ್ತಿಕರ ಕುದೃಷ್ಟಿಯನ್ನು ಕೈಬಿಟ್ಟು ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನಮಗೆ ಹಿತವನ್ನು ಬಯಸ್ತಕ್ಕಂಥ ಗುರುವನ್ನು ಆಶ್ರಯಿಸಿ ವೇದಾಂತ ಶಾಸ್ತ್ರ ಉಪದೇಶಿಸ್ತಕ್ಕಂಥ ಆತ್ಮೈಕ ತತ್ವವನ್ನು ಶಾಂತವಾಗಿ ಅಹಂಕಾರವಿಲ್ಲದೆ ಮಾನವ ಪಡೆದು ಉದ್ಧಾರವಾಗಬೇಕು. ಅವನು ಉದ್ಧಾರ ಆಗಬೇಕಾದ್ರೆ ಇಷ್ಟಾಗಬೇಕು. ಈ ತಾರ್ಕಿಕರ ಯಾವಾಗಲೂ ಕೂಡ ನಮ್ಮ ಬುದ್ಧಿಯನ್ನು ಎಲ್ಲೆಲ್ಲೋ ಭ್ರಮಣೆ ಮಾಡಿಬಿಡ್ತಾರೆ. ದೊಡ್ಡದಾಗಿ ಎದುರುಗಡೆ ಆನೆ ಇದೆ, ಅದನ್ನು ಆನೆ ಅಂತ ಅವ್ರು ಒಪ್ಪಲ್ಲ. ಅದು ಗೀಳಿಡಬೇಕು. ಗೀಳಿಡ್ತಕ್ಕಂಥ ಶಬ್ದ ಆನೆ ಬಾಯಿಂದ ಬರೋದರಿಂದ, ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಬಾಯಿಂದ ಗೀಳಿಡುವಿಕೆ ಉಂಟಾಗ್ತಾ ಇರೋದರಿಂದ ಇದು ಆನೆಯೇ ಆಗಿರಬೇಕು ಅಂತ ಒಂದು ತೀರ್ಮಾನಕ್ಕೆ ಬರೋಷ್ಟೊತ್ತಿಗೆ ಅದು ಬಂದು ಅವ್ನು ತುಳಿದಾಕ್ಬಿಟ್ರೆ ಅವನು ಇರೋದೇ ಇಲ್ಲ. ಪ್ರತ್ಯಕ್ಷೇಣ ಗಜಂ ದೃಷ್ಟ್ವಾಪಿ ಚೀತ್ಕಾರೇಣ ಬುಬುತ್ಸಂತೆ ತರ್ಕರಸಿಕಾ. ಹಾಗೆಯೇ ದೊನ್ನೆಯಿಂದ ತುಪ್ಪ ಇದೆಯಾ, ತುಪ್ಪದಿಂದ ದೊನ್ನೆ ಇದೆಯಾ, ದೊಡ್ಡ ಆರ್ಗ್ಯುಮೆಂಟ್. ಅದಕ್ಕೆ ಬಗ್ಸಿದ್ರೆ ಗೊತ್ತಾಗಲ್ವಾ ಯಾವುದಂತ ಯಾವುದಿದೆ ಅಂತ. ಅದಕ್ಕಷ್ಟೆಲ್ಲ ಬೆಳೆಸಬೇಕಾ ಆರ್ಗ್ಯುಮೆಂಟು. ಅದಕ್ಕೆ ಯಾವಾಗಲೂ ಕೂಡ ತಾರ್ಕಿಕ ಘಟ ಪಟೇತಿ ರಟೇಯು ಶಾಬ್ದಿಕ ಖಪ ಚಟೇತಿ ಪಟೇಯು ಮಾದೃಶಾಂತ ಸತತಂ ಸ್ಮರಣೀಯೌ ಚಂದ್ರಚೂಡ ಚರಣೌ ರಮಣೀಯೌ. ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿ 26ನೇ ಶ್ಲೋಕವನ್ನು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ಗಿರಿನಗರದ 2ನೇ ಫೇಸಿನ ಅಕ್ಷರಂ ಪಕ್ಕದಲ್ಲಿ ವಾಸವಾಗಿದ್ದಂತಹ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿ ಈ ಗ್ರಂಥ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ತಾರ್ಕಿಕರು ಘಟ ಪಟ ಕುಡ್ಯ ಕುಶಲ ಬರೀ ಶಬ್ದಜಾಲದಲ್ಲೇ ಇರ್ತಾರೆ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು ವಿವೇಕ್ ಚೂಡಾಮಣಿಯಲ್ಲಿ. ಬರೀ ಶಬ್ದಗಳು ಎಲ್ಲಿ ಕೊನೆ ಮೊದಲು ಆ ರೀತಿಯಾಗಿ ಹೇಳ್ತಾ ಹೋದರೆ. ಅದಕ್ಕೆ ಯಾವಾಗಲೂ ಕೂಡ ವೈರಾಗ್ಯಮೇವ ಅಭಯಂ. ನಿಮಗೆ ಲೋಕದಲ್ಲಿ ಎಲ್ಲವೂ ಭಯವನ್ನೇ ಉಂಟು ಮಾಡುತ್ತಪ್ಪ, ಆದರೆ ಅಭಯ ಬೇಕಾದರೆ ವೈರಾಗ್ಯಕ್ಕೆ ಮಾತ್ರ ಬರಬೇಕು, ವೇದಾಂತಕ್ಕೆ ಮಾತ್ರ ಬರಬೇಕು. ತಾವದ್ ಗರ್ಜಂತಿ ಶಾಸ್ತ್ರಾಣಿ ಜಂಬುಕಾ ವಿಪಿನೇಯಥ. ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಕಾಡಲ್ಲಿ ಎಲ್ಲ ನರಿಗಳು ಜೋರಾಗಿ ಶಬ್ದ ಮಾಡ್ತಾ ಇತ್ತಂತೆ. ಎಲ್ಲಿ ತನಕ? ಸಿಂಹ ಬರೋ ತನಕ. ಸಿಂಹ ಬಂದ ಮೇಲೆ ಬಾಲ ಮುದ್ರಕೊಂಡು ಹೋಯ್ತಂತೆ. ಸಿಂಹದ ಥರ ಇರೋದು ವೇದಾಂತ, ಮಿಕ್ಕ ಶಾಸ್ತ್ರಗಳು ನರಿ ತರಹ ಅಂತ. ತಾವತ್ ಗರ್ಜಂತಿ ಶಾಸ್ತ್ರಾಣಿ ಜಂಬುಕಾ ವಿಪನೇಯತ ನತತ್ ವೇದಾಂತ ಕೇಸರಿ. ವೇದಾಂತ ಕೇಸರಿ ಅಂತ ಒಂದು ಸಂಸ್ಕೃತ ಜರ್ನಲ್ ಬರುತ್ತೆ ಮದ್ರಾಸಿಂದ, ಅದರ ಮೋಟೋ ಈ ಶ್ಲೋಕ. ಅದಕ್ಕೆ ವೇದಾಂತ ಅಂದರೆ ಕೇಸರಿ, ಕೇಸರಿ ಅಂದರೆ ಸಿಂಹ ಅಂತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಸಿಂಹ ಅಂದ್ರೇನು, ಮಾನಕ್ಕೆ ಇರತಕ್ಕಂತಹ ಒಂದು ಪ್ರಾಣಿ. ಅದು ಹುಲ್ಲು ತಿನ್ಕೊಂಡು ಬದುಕಲ್ಲ, ಅದು ಸಾಯತ್ತೆ ಹೊರತು ಹುಲ್ಲು ತಿನ್ನಲ್ಲ. ತಾನೇ ಬೇಟೆ ಆಡಬೇಕು, ತಾನೇ ಕೊಲ್ಲಬೇಕು. ಸ್ವಸಾಮರ್ಥ್ಯದಿಂದ ಕೊಂದಿದ್ದನ್ನು ಪೂರ್ತಿಯಾಗಿ ತಿಂದು ಹೊಟ್ಟೋಗುತ್ತೆ. ಅರ್ಧಂಬರ್ಧ ಚೆಲ್ಲೋದು ಬಿಸಾಕೋದು ಇಲ್ಲವೇ ಇಲ್ಲ ಸಿಂಹದಲ್ಲಿ. ಹುಲಿ ಹಾಗಲ್ಲ, ಅರ್ಧ ಚೆಲ್ಲೋದು ಅರ್ಧ ಬಿಸಾಕೋದು. ಎಷ್ಟು ಅನ್ಯಾಯ ನೋಡಿ. ಹುಲಿ ನಮ್ಮ ರಾಷ್ಟ್ರ ಪ್ರಾಣಿಯಾಗಿದೆಯಲ್ಲಪ್ಪ, ಹಸು ಆಗದೆ. ನವಿಲಾಗಿರೋ ಸಂತೋಷ ರಾಷ್ಟ್ರ ಪಕ್ಷಿ, ಆದರೆ ಹುಲಿ ಬದಲು ಹಸು ಆಗಬೇಕಾಗಿತ್ತು ನಿಜವಾದ ಅರ್ಥದಲ್ಲಿ ನಮ್ಮ ರಾಷ್ಟ್ರ ಪ್ರಾಣಿ ಅನ್ನೋದಕ್ಕೆ. ಸಮ್ಯಕ್ ದರ್ಶಿನಃ ಉಪದಿಷ್ಟಂ ಜ್ಞಾನಂ ಕಾರ್ಯಕ್ಷಮಂ ಭವತಿ. ಯಾರು ಸರಿಯಾದ ದರ್ಶನದಿಂದ ವಿಷಯವನ್ನು ತಿಳಿದಿರ್ತಾರೋ ಅಂಥವರು ಹೇಳಿದ್ದು ಮಾತ್ರ ಲೋಕದಲ್ಲಿ ನಡೆಯುತ್ತದೆ. ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅನ್ನೋದನ್ನು ಜೈನರು ಹೇಳ್ತಾರೆ. 3 ರತ್ನಗಳು ಅಂತ ಅವರ ಪ್ರಕಾರ, ರತ್ನತ್ರಯಗಳು ಅಂತ ಹೇಳಿರ್ತಕ್ಕಂಥದ್ದು. ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ಅದೆಲ್ಲವೂ ಕೂಡ ಸಮ್ಯಕ್ ಅನ್ನೋದು ಇನ್ವೇರಿಯಬ್ಲಿ ಪೂರ್ವಪದವಾಗಿ ಬಂದೇ ಬರುತ್ತೆ ಪ್ರತಿಯೊಂದರಲ್ಲೂ ಕೂಡ. ಚಾರಿತ್ರ್ಯ ಅನ್ನೋದು ತುಂಬ ಮುಖ್ಯ. ಚಾರಿತ್ರ್ಯ ಹೋಗಿಬಿಟ್ರೆ ಮನುಷ್ಯ ಅಂತಲೇ ಅನಿಸ್ಕೊಳ್ಳಲ್ಲ.
ಅದಕ್ಕೆ ಆ ಸುಪ್ರಸಿದ್ಧವಾಗಿರೋ ಹೇಳಿಕೆ ಇರೋದು, ವೆನ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅದಕ್ಕೆ ಮನುಷ್ಯನ ಮುಖ್ಯವಾಗಿ ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಸೊಸೈಟಿ ಅದನ್ನು ಇಟ್ಕೋಬೇಕು ಮುಖ್ಯವಾಗಿ. ಯಾರಿಗಾದ್ರೂ ಹೆಚ್ಚಿಗೆ ಇದರ ಬಗ್ಗೆ ಮಾಹಿತಿ ಬೇಕಾದರೆ 27ನೇ ತಾರೀಕು, ಈ ತಿಂಗಳು 27ನೇ ತಾರೀಕು 10:15 11 ಗಂಟೆ ತನಕ ಇಸ್ಕಾನ್ ಮಂದಿರದಲ್ಲಿ ನಡೀತಕ್ಕಂಥ ಮಹಾಭಾರತ ಸೆಮಿನಾರಲ್ಲಿ ಅಟೆಂಡ್ ಮಾಡಿ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ ಮಹಾಭಾರತ ಅಂತ ಸ್ವಾಮಿ ಜಪಸಿದ್ಧಾನಂದ ಸ್ವಾಮಿಗಳು ಕಲ್ಕತ್ತಾಯಿಂದ ಬಂದು 45 ನಿಮಿಷ ಮಾತಾಡ್ತಾರೆ. ವಾಟ್ ಈಸ್ ಕ್ಯಾರೆಕ್ಟರ್ ಅನ್ನೋ ದೃಷ್ಟಿಯಿಂದ, ಮಹಾಭಾರತದಲ್ಲಿ ಯಾವ ರೀತಿಯಾಗಿ ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ, ಪೂರ್ವಜನ್ಮಕೃತ ಪುಣ್ಯಾತಿಶಯಾತ್ ಪರಮ ಕಾರುಣಿಕಂ ಸದ್ಬ್ರಹ್ಮಾತ್ಮವಿದಂ ವಿಮುಕ್ತ ಬಂಧನಂ ಬ್ರಹ್ಮಿಷ್ಟಂ ಯದಾ ಆಸಾದಯತಿ ತದಾ ಗುರು ಉಪದೇಶೇನ ಆತ್ಮಜ್ಞಃ ಭವತಿ. ಛಾಂದೋಗ್ಯೋಪನಿಷತ್ತಿನ ಭಾಷೆಯಲ್ಲಿ ಈ ಮಾತು ಬರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯಕರ್ಮಗಳ ಸೌಭಾಗ್ಯದಿಂದ ಈ ಜನ್ಮದಲ್ಲಿ ಬ್ರಹ್ಮಾತ್ಮವಿಧವಾದ ಬಂಧನದಿಂದ ಮುಕ್ತನಾಗತಕ್ಕಂತಹ ಪರಮ ಕರುಣೆಯಿಂದ ಕೂಡಿರ್ತಕ್ಕಂಥ ಸದ್ಗುರುವು ನಮಗೆ ದೊರೆಯುತ್ತಾನೆ. ಈ ಜನ್ಮದಲ್ಲಿ ನಮಗೇನಾದರೂ ಒಳ್ಳೆಯ ಸದ್ಗುರು ದೊರೀತಾನೆ ಅಂದರೆ ಜನ್ಮಾಂತರದಲ್ಲಿ ನಾವು ಮಾಡಿರೋ ಪುಣ್ಯ ಅಂತ ಇಟ್ಕೋಬೇಕು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ, ಜನ್ಮಾಂತರ ಒಪ್ಪವರು, ಪುಣ್ಯ ಪಾಪಗಳನ್ನು ಒಪ್ತಕ್ಕಂಥವರು, ಸ್ವರ್ಗ ನರಕವನ್ನು ಒಪ್ತಕ್ಕಂಥವರು ಆಸ್ತಿಕರು. ಯಾರು ಜನ್ಮಾಂತರ ಒಪ್ಪೋದಿಲ್ವೋ, ಪುಣ್ಯ ಪಾಪಗಳನ್ನು ಒಪ್ಪೋದಿಲ್ವೋ, ಸ್ವರ್ಗ ನರಕವನ್ನು ಒಪ್ಪೋದಿಲ್ವೋ ಅವರು ನಾಸ್ತಿಕರು. ಅಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು ಇಬ್ಬರಲ್ಲೂ ಕೂಡ. ಆದರೆ ಆಸ್ತಿಕರಿಗೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಜನ್ಮಾಂತರ ಒಪ್ಪೋದ್ರಿಂದ ಈ ಘಟನೆ ನೋಡಿ. ನಾಸ್ತಿಕ ಜನ್ಮಾಂತರ ಒಪ್ಪಲ್ಲ ತಾನೆ. ಅವನ ಮುಂದೆ ಒಂದು ಸವಾಲು. ರವಿಕಿರಣ್ ನಮ್ಮಲ್ಲಿ ಗೋಟವಾದ್ಯ ಚಿಕ್ಕ ಮಗು ಆಗಿದ್ದಾಗ ಪ್ರಾಯಶಃ 2 ಅಥವಾ 3ನೇ ವರ್ಷಕ್ಕೆ ನುಡಿಸಿದ ಗೋಟವಾದ್ಯವನ್ನು. ನಾನು ಆಸ್ತಿಕನಾಗಿ ನಾಸ್ತಿಕನಿಗೆ ಕೇಳೋ ಪ್ರಶ್ನೆ ಇದೆ, ನೀನು ನಾಸ್ತಿಕ ತಾನೇನಪ್ಪ, ಜನ್ಮಾಂತರ ಒಪ್ಪಲ್ಲ ತಾನೆ, ಈ ಜನ್ಮದಲ್ಲಿ ಆ ಮಗು ಯಾವ ಗುರುವಿಂದ ಪಾಠ ಕಲಿತು ಹೇಳು, ಕೊಡು ಉತ್ತರ. ಯಾವ ಗುರುವಿಂದ ಕಲ್ತಿದ್ದಾನೆ ಆ ಮಗು? ನೀನು ನೋಡಿದ್ದು ಮಾತ್ರ ಒಪ್ಪವನ್ ತಾನೆ, ಹೇಳು ನೀನು ಯಾವ ಗುರು ಹತ್ರ ಪಾಠ ಕಲಿತ. ನಾನು ಅದಕ್ಕೆ ಸಮರ್ಥನೆ ಕೊಡಬಲ್ಲೆ. ಏನು ಗೊತ್ತಾ, ಹಿಂದಿನ ಜನ್ಮದಲ್ಲಿ ಆ ಮಗು ಸಂಗೀತಾಭ್ಯಾಸ ಮಾಡ್ತಾಯಿತ್ತು, ಏನೋ ಅಪಘಾತ ಉಂಟಾಯಿತು, ಆ ದೇಹ ಹೋಯಿತು, ಆ ಸಂಸ್ಕಾರನೂ ಈ ದೇಹಕ್ಕೆ ಹರಿದು ಬಂತು. ನಾನು ಉತ್ತರ ಕೊಡಬಲ್ಲೆ, ಯಾಕೆಂದ್ರೆ ನಾನು ಪುನರ್ಜನ್ಮ ಒಪ್ಪವನಾಗಿದ್ದರಿಂದ. ನಿನಗೆ ಅದು ಉತ್ತರ ಕೊಡೋಕ್ಕಾಗಲ್ಲ. ಈ ರೀತಿ ಟ್ಯಾಕಲ್ ಮಾಡಬೇಕು. ನಾಸ್ತಿಕರಿಗೆ ಯಾವಾಗಲೂ ಕೂಡ ನಾವು ಭಯ ಪಡಬಾರ್ದು, ಮರುಪ್ರಶ್ನೆ ಹಾಕಬೇಕು. ವಿವೇಕಾನಂದರು ಅದಕ್ಕೆ ಹೇಳ್ತಾ ಇದ್ದಿದ್ದು, ಇಫ್ ಎನಿಬಡಿ ಪೋಸಸ್ ಯು ಎ ಬ್ಯಾಡ್ ಕ್ವೆಶ್ಚನ್ ಡೋಂಟ್ ಆನ್ಸರ್, ಪುಟ್ ಹಿಮ್ ಅನದರ್ ಕ್ವೆಶ್ಚನ್, ಹಿ ವಿಲ್ ಶಟ್ ಅಪ್ ಅಂತ. ಮುಟ್ಟಾಳ್ರಿಗೆ ಉತ್ತರ ಕೊಡೋಕೆ ಹೋಗಬೇಡ, ಮರುಪ್ರಶ್ನೆ ಕೇಳಿ ಬಾಯಿ ಮುಚ್ಕೋತಾರೆ ಅಂತ. ಆ ಒಂದು ಧೈರ್ಯ ಇರಬೇಕು ಮನುಷ್ಯರಿಗೆ ಯಾವಾಗಲೂ ಕೂಡ. ಅದು ಎಲ್ಲಿಂದ ಬರುತ್ತೆ ಅಂದರೆ ಮಾನಸಿಕ ಧೈರ್ಯದಿಂದನೇ ಅದು ಬರೋದು, ಅಷ್ಟೇ ಹೊರತು ದೈಹಿಕವಾಗಿರ್ತಕ್ಕಂಥ ಧೈರ್ಯ ಅಲ್ಲ. ಯಾವಾಗ ನಾವು ಆತ್ಮಸಾಕ್ಷಿಯಾಗಿ ನಡ್ಕೋತೀವೋ ನ್ಯಾಚುರಲ್ ಆಗೇ ನಮಗೆ ಮಾನಸಿಕ ಧೈರ್ಯ ಅನ್ನೋದು ಭಗವಂತ ಉಂಟು ಮಾಡ್ತಾನೆ. ಯಾವಾಗ ನನಗೆ ನಾನು ಮೋಸ ಮಾಡ್ಕೋತೀನೋ ಆವಾಗ ಯಾವಾಗಲೂ ಪುಕ್ ಅಂತ ಇರುತ್ತೆ ನನಗೆ. ಹೊರಗಡೆ ನಾನು ತುಂಬ ಗಟ್ಟಿಯಾಗಿ ಬಿಹೇವ್ ಮಾಡ್ಬೋದು, ಆದರೆ ನಿಮ್ಮ ಹೃದಯವನ್ನು ನೀವು ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಎಲ್ಲಿ ಎದೆ ಮುಟ್ಕೊಂಡು ಹೇಳು ನೋಡೋಣ ಅಂತ. ಸೊ ಅದು ಯಾತಕ್ಕೋಸ್ಕರ ಸುಮ್ಮನೆ ಅಲ್ಲ, ಹಿಂದೆ ಬಂದಿರತಕ್ಕಂಥ ಹೇಳಿಕೆಗಳೆಲ್ಲ ಕೂಡ ಪ್ರಮಾಣಬದ್ಧವಾಗಿ ನೀನು ಹೇಳು ಅನ್ನೋದಕ್ಕೆ ಅವರು ಆ ರೀತಿಯಾಗಿ ಆವಾಗ ಹೇಳ್ತಾ ಇದ್ದಿದ್ದು. ನೋಡಿ, ಜನ್ಮಾಂತರ ಅನ್ನೋದು ಗೀತೆಯಲ್ಲಿ ಎಷ್ಟು ಕಡೆ ಬರುತ್ತೆ ನೋಡಿ. ಬಹು ನಿಮೇ ವ್ಯತಿಹಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೋಡಪ್ಪ ಅರ್ಜುನ, ನಿನಗೂ ಎಷ್ಟೋ ಜನ್ಮ ಆಯಿತು, ನನಗೂ ಎಷ್ಟೋ ಜನ್ಮ ಆಯಿತು. ಏನು ವ್ಯತ್ಯಾಸ ನಮ್ಮಿಬ್ಬರಲ್ಲಿ? ಯಾವ್ಯಾವ ಜನ್ಮದಲ್ಲಿ ಏನೇನಾಗಿ ಹುಟ್ಟಿದ್ದೇನೆ ನನಗೆ ನೆನಪಿದೆಯಪ್ಪ, ನಿನಗೆ ನೆನಪಿಲ್ಲ, ಅಷ್ಟೇ ವ್ಯತ್ಯಾಸ. ಆ ದೃಷ್ಟಿಯಿಂದ ನಿನಗೂ ಜನ್ಮ ಆಗಿತ್ತು, ನನಗೂ ಜನ್ಮ ಆಗಿದೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಈ ದೃಷ್ಟಿಯಿಂದನೇ ಜನ್ಮಾಂತರ ಎಂಬತಕ್ಕಂಥದ್ದು ಹುಟ್ಟಿದವ್ರಿಗೆಲ್ಲ ಕೂಡ ಕಟ್ಟಿಟ್ಟ ಬುದ್ಧಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೇ ಪಾಕಿ ಮರಾರೆ. ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಯಾವುದೋ ತಾಯಿಯ ಗರ್ಭವನ್ನು ಮತ್ತೆ ಪ್ರವೇಶ ಮಾಡೋದು. ಆ ದೃಷ್ಟಿಯಿಂದನೇ ಇದರಿಂದ ಒಂದೇ ಒಂದು ಬಿಡುಗಡೆ ಅಂದರೆ ಏನು ಅಂದರೆ ಮೋಕ್ಷ ಅಥವಾ ಮುಕ್ತಿ. ಮೋಕ್ಷ ಅಂದರೆ ಯಾವುದೋ ಲೋಕಕ್ಕೆ ಹೋಗ್ತೀವಿ ಅಂತಲ್ಲ, ಜನ್ಮಾಂತರ ಪ್ರಾಪ್ತಿ ಇಲ್ಲದೆ ಇರೋದು. ಅವಿದ್ಯಾನಾಶಯೇವ ಮೋಕ್ಷ. ಯಾವಾಗ ಅವಿದ್ಯಾ ಅಥವಾ ಅಜ್ಞಾನ ಹೋಯ್ತೋ ಆವಾಗ ಅವನು ಮುಕ್ತನೇ ಸರಿ. ಅದಕ್ಕೇ ಜೀವನ್ ಮುಕ್ತಿಯನ್ನು ಒಪ್ತಕ್ಕಂಥದ್ದು. ಇಲ್ಲಿ ಇಂದು ಈಗಲೇ ಮುಕ್ತಿ ಸಾಧ್ಯ. ಹೇಳೋರಿಗೆ ಮುಕ್ತಿ ಸಿಗದೇ ಇರ್ಬೋದು, ಕೇಳೋರಿಗೆ ಸಿಗ್ಬೋದು.
ಏಕೆಂದರೆ ತದೇಕ ಚಿತ್ತದಿಂದ ಅವ್ರು ಕೇಳಿ 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 ಅವ್ರಿಗೆ ಮುಕ್ತಿ ಆಗ್ಬೋದು. ಇವನಿನ್ನ ವಾಕ್ ಪ್ರಪಂಚದಲ್ಲೇ ಇರ್ತಾನೆ ನೋಡಿ, ಇನ್ನು ಶಬ್ದಗಳ ಪ್ರಪಂಚದಲ್ಲಿ ಇರೋದ್ರಿಂದ ಇವನಿಗೆ ಮುಕ್ತಿ ಸಿಗದೇ ಇರ್ಬೋದು. ಸಂತೋಷ, ಕೇಳೋರಿಗೆ ಮುಕ್ತಿ ಸಿಕ್ಕಿ ಹೇಳೋರು ಸಿಗದೆ ಹೋದರೂ ಸಂತೋಷ. ರಾಮಾನುಜಾಚಾರ್ಯರ ಸ್ಟ್ಯಾಂಡ್ ಅದು. ರಾಮಾನುಜಾಚಾರ್ಯರು ಬೆಟ್ಟದ ತುಟ್ಟದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾನೊಬ್ಬ ನರಕಕ್ಕೆ ಹೋಗಿ ಇಲ್ಲಿರೋರು ಎಲ್ಲರೂ ಸ್ವರ್ಗಕ್ಕೆ ಹೋಗೋ ಹಾಗಿದ್ರೆ ಐ ಡೋಂಟ್ ಮೈಂಡ್ ಗೋಯಿಂಗ್ ಟು ಹೆಲ್ ಅಂತ. ನೋಡಿ, ಆ ಸ್ಟ್ಯಾಂಡ್ ತಗೋಬೇಕು. ನಿಜವಾಗಿರ್ತಕ್ಕಂಥ ಗುರು ಅವನಾದರೆ ಲೋಕದೃಷ್ಟಿಯಿಂದನೇ ಕೆಲಸ ಮಾಡಬೇಕು. ಲೋಕೈಷಣ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಗೀತಾವಾಕ್ಯನೇ ಪ್ರಮಾಣ. ಲೋಕದೃಷ್ಟಿಯಿಂದ ಕೆಲಸ ಮಾಡಬೇಕೇ ಹೊರತು ಸ್ವಾರ್ಥ ದೃಷ್ಟಿಯಿಂದ ಇರಬಾರ್ದು ಅವನಿಗೆ. ಹೇಳ್ತಾರೆ ನೋಡಿ, ಅದಕ್ಕೇನೆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷ ಇರೋದರಿಂದ ಮಾನವ ಜನ್ಮ ಈಗ ನಮಗೆ ಬಂದಿರೋದು. ಇಲ್ಲದೆ ಹೋದರೆ ಕ್ರಿಮಿಯಾಗಿಯೋ ಕೀಟವಾಗಿಯೋ ತಿಗಣಿಯಾಗಿಯೋ ಹಲ್ಲಿಯಾಗಿಯೋ ಜಿರಳೆಯಾಗಿಯೋ ಬೇರೆಯವ್ರಿಗೆ ಕಚ್ತಾ ಇದ್ವಿ. ತದಿಹ ಕೀಟೋವ ಪತಂಗೋವ ದಂಶೋವ ಮಶಕೋವ ಯದ್ಯದ್ಭವಂತಿ ತದಾ ಭವಂತಿ, ಛಾಂದೋಗ್ಯೋಪನಿಷತ್ತನೇ ಉದಾಹರಣೆ. ಅದಕ್ಕೆ ಈ ಜನ್ಮ ನಾವು ಹಾಳು ಮಾಡ್ಕೋಬಾರ್ದು. ಜಂತೂನಾಂ ನರಜನ್ಮ ದುರ್ಲಭಂ ದುರ್ಲಭಂ ತ್ರಯಮೈವೈತದ್ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಮಾನವನಾಗಿ ಹುಟ್ಟೋದು ಕಷ್ಟ. ಹುಟ್ಟಿದ ಮೇಲೆ ನನಗೆ ಮುಕ್ತಿ ದೊರೀಬೇಕು ಅನ್ನೋ ಉತ್ಕಟವಾದ ಇಚ್ಛೆ ಬರೋದು ಕಷ್ಟ. ಎರಡೂ ಸಿಕ್ಕಿದ್ರೂ ಕೂಡ ಒಳ್ಳೆ ಗುರುಗಳು ಸಿಗೋದು ಎಲ್ಲಕ್ಕಿಂತ ಕಷ್ಟ ಅಂತ. ದುರ್ಲಭ ಸಹಜಾವಸ್ಥಾ ದುರ್ಲಭಂ ತತ್ವದರ್ಶನಂ ದುರ್ಲಭೋ ವಿಷಯತ್ಯಾಗೋ ಸದ್ಗುರೋ ಕೃಪಯಾ ವಿನ. ಗುರುವಿನ ಕೃಪೆ ಇಲ್ಲದೆ ಹೋದರೆ ಇದು ಯಾವುದು ಸಾಧ್ಯ ಇಲ್ಲ. ಅದಕ್ಕೇ ಆ ಗುರುಕೃಪಾ ತರಂಗಿಣಿ ಅಂತಲೇ ಒಂದು ಕಾವ್ಯ ಇದೆ ಸಂಸ್ಕೃತದಲ್ಲಿ. ರಾಮಚಂದ್ರಾಪುರ ಮಠದ ಎಲ್ಲ ಗುರುಗಳ ಬಗ್ಗೆ ಕಲ್ಮಣೆ ಭಾಸ್ಕರ ಭಟ್ಟ ಎಂಬತಕ್ಕಂಥವ್ರು ಭೀಮನ ಕೋಣೆಯಲ್ಲಿ ಬರೆದಿದ್ದು. ಭೀಮನ ಕೋಣೆ ಅನ್ನೋದು ಸಾಗರಿಂದ ಹೆಗ್ಗೋಡಿಗೆ ಹೋಗೋ ದಾರಿನಲ್ಲಿ 8ನೇ ಕಿಲೋಮೀಟ್ರಲ್ಲಿರ್ತಕ್ಕಂಥ ಕುಗ್ರಾಮ. ಅಲ್ಲಿ ಬರೆದಿದ್ದು ಅವರು ಆಶು ಕವಿಗಳು. ಸೊ ಆಶುವಾಗಿ ಹೇಳ್ತಾ ಇದ್ರು ಶ್ಲೋಕವನ್ನು. 1920ರಲ್ಲಿ ಅವರು ಹುಟ್ಟಿದ್ದು, 2001ರಲ್ಲಿ ಅವ್ರು ತೀರ್ಕೊಂಡಿದ್ದು. ಅವರು ಗುರುಕೃಪಾ ತರಂಗಿಣಿ ಅಂತ ಸಮಗ್ರವಾಗಿರ್ತಕ್ಕಂಥ ಗುರು ಪರಂಪರೆಯನ್ನೇ ಆಧಾರವಿಟ್ಕೊಂಡು ಒಂದು ಮಹಾಕಾವ್ಯ ಬರೆದಿದ್ದಾರೆ ಸಂಸ್ಕೃತದಲ್ಲಿ. ಎಷ್ಟೆಷ್ಟು ಮಹಾಕಾವ್ಯಗಳು ಬರ್ತಾ ಇದ್ದಾರೆ, ನಮಗೆ ಎದೆ ಢಕ್ಕನ್ನತ್ತೆ. ಯಾವ ಕಾಲಕ್ಕೆ ಇದೆಲ್ಲ ಓದೋದು? ಇಷ್ಟು ಜನ ಮಹನೀಯರು ಇದ್ದಾರಲ್ಲ ಇವತ್ತು ಬರೀತಕ್ಕಂಥವರು, ಏನೂ ಗೊತ್ತಿಲ್ವಲ್ಲ. ಓದೋದಿರಲಿ, ಅವ್ರ ಹೆಸರೇ ಗೊತ್ತಿಲ್ಲ ನಮಗೆ. ಯಾವ ಪುಣ್ಯಾತ್ಮರು ಯಾವ ದೃಷ್ಟಿಯಲ್ಲಿ ಯಾವ ಮಹಾಕಾವ್ಯ ಬರೆದಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ನೋಡಿ, ಅಂತಹ ಒಂದು ಅಜ್ಞಾನದ ಪರಮಾವಧಿಯಲ್ಲಿ ಇದ್ದೀವಿ ನಾವು. ಅದಕ್ಕೆ ಯಾವಾಗಲೂ ಕೂಡ ಜನ್ಮಾಂತರ ಒಪ್ಪೋವರಿಗೆ ಯಾವತ್ತೂ ಭಯ ಇಲ್ಲ. ಮಹಾಭಾರತದ ವಾಕ್ಯ ಸ್ಮರಣೆ ಮಾಡಿಕೊಳ್ಳಿ. 1000 ಹಸು ಇರಲಿ, ಕರು 999 ಹಸುಗಳನ್ನು ದಾಟಿಕೊಂಡು ತನ್ನ ತಾಯಿ ಹಸು ಹತ್ರನೇ ಹೇಗೆ ಹೋಗುತ್ತೋ ಹಾಗೆ 999 ಜನ್ಮಗಳ ಹಿಂದೆ ನಾವು ಮಾಡಿರ್ತಕ್ಕಂಥ ಕರ್ಮ ಈ ಜನ್ಮದಲ್ಲಿ ನಮ್ಮನ್ನೇ ಹುಡ್ಕೊಂಬರುತ್ತೆ ಅಂತ. ಯಥಾಧೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ಪೂರ್ವಜನ್ಮ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ನಾವು ಹೇಳ್ತೀವಿ, ನಾನು ಎಲ್ಲ ಒಳ್ಳೆಯದೇ ಮಾಡಿದ್ದೇನೆ ರೀ ಈ ಲೋಕದಲ್ಲಿ, ನಾನು ಯಾಕ್ರಿ ಒದ್ದಾಡ್ತಾ ಇದ್ದೀನಿ, ನಾನು ಯಾಕೆ ಕಷ್ಟ ಪಡ್ತಾ ಇದ್ದೀನಿ? ಈ ಜನ್ಮದಲ್ಲಪ್ಪ, ಜನ್ಮಾಂತರದ್ದು. ಪ್ರಾರಬ್ಧಂತ್ವಿಹ ಭುಜ್ಯತಾಂ. ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಪ್ರಾರಬ್ಧ ಜನ್ಮವನ್ನು. ಅದು ಹೆಂಗೆ ಅಂದರೆ, ಈಗ ನೋಡಿ ಫ್ಯಾನ್ ತಿರುಗ್ತಾ ಇದೆ, ಅಲ್ಲಿ ಸ್ವಿಚ್ ಇದೆ. ನೀವು ಟಕ್ಕಂತ ಸ್ವಿಚ್ ಆಫ್ ಮಾಡಿ ತಕ್ಷಣ ಫ್ಯಾನ್ ನಿಲ್ಲಲ್ಲ, 2 ಸುತ್ತು ಸುತ್ತಬಿಟ್ಟೇ ನಿಲ್ಲೋದು. ಅದೇ ತರಹ ನಾವು ಮಾಡತಕ್ಕಂಥ ಜನ್ಮಾಂತರದ ಪುಣ್ಯ ಆಗಲಿ ಪಾಪ ಆಗಲಿ ತಕ್ಷಣ ಅದು ಫಲ ಕೊಡಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಲೈಕ್ ದ ಫ್ಯಾನ್. ಆ ದೃಷ್ಟಿಯಿಂದ ಮುಖ್ಯವಾಗಿ ನಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಸಿಗೋಲ್ಲ, ಇನ್ಸ್ಟಂಟೇನಿಯಸ್ ರಿಸಲ್ಟ್ ಸಿಗೋಲ್ಲ ಅದರಿಂದ, ಇನ್ಸ್ಟೆಂಟ್ ಕಾಫಿ ತರಹ. ಸೊ ಆದರೆ ಅದಕ್ಕೆ ಸ್ವಲ್ಪ ಬೇಕಾಗತ್ತೆ ಟೈಮ್ ನೋಡಿ. ಅದಕ್ಕೆ ಹೇಳ್ತಾರೆ, ಅಯಂ ಶಿಷ್ಯಾದಿ ಭೇದ ವಿಕಲ್ಪೋಪಿ ಪ್ರಾಕ್ ಪ್ರತಿಬೋಧಾದೇವ ಉಪದೇಶ ನಿಮಿತ್ತ ನತು ಪರಮಾರ್ಥ. ಮಾಂಡುಕ್ಯೋಪನಿಷತ್ತಿನ ಭಾಷೆಯಲ್ಲಿ ಶಿಷ್ಯ ಗುರು ಮುಂತಾದ ವಿಕಲ್ಪಗಳು ಕೂಡ ಆತ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಉಪದೇಶಕ್ಕಾಗಿಯೇ ಹೊರತು ಬೇರೆಯಲ್ಲ. ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದ ಫಲ ಎಂದರೆ ಬ್ರಹ್ಮಜ್ಞಾನ. ಹಾಗಿದ್ರೆ ಏನಪ್ಪ ಫಲ? ಯಾತಕ್ಕೋಸ್ಕರ ಉಪದೇಶ ನಾವು ಪಡ್ಕೋಬೇಕು ಅಂದರೆ ಬ್ರಹ್ಮಜ್ಞಾನವೇ ಫಲ. ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ ತತ್ವಮಸ್ಯಾದಿಲಕ್ಷ್ಯಂ. ನೋಡಿ, ಬ್ರಹ್ಮಾನಂದ ಅನ್ನೋದು ಎಲ್ಲ ಆನಂದಕ್ಕಿಂತ ಶ್ರೇಷ್ಠವಾಗಿರೋದು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಪಂಚಕೋಶ ವಿವೇಕ ಯಾಕೆ ನಮ್ಮಲ್ಲಿ ಹೇಳಿರೋದು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅನ್ನಮಯ ಪ್ರಾಣಮಯ ಮಯೋಮನ ವಿಜ್ಞಾನಮಯಮಾನಂದಮಯಮಾತ್ಮಾ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮಾ ಭೂಯಾ ಸಗ್ಗ ಸ್ವಾಹ. ಮಹಾನಾರಾಯಣ ಉಪನಿಷತ್ತು.
ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಯಾವ ಆನಂದ? ಅದೇ ಬ್ರಹ್ಮಾನಂದ, ಅದೇ ಫೈನಲ್ಲು. ಜಿಲೇಬಿ ಆನಂದ ಅಲ್ಲ, ರಸಗುಲ್ಲ ಆನಂದ ಅಲ್ಲ, ದೂದ್ ಪೇಡ ಆನಂದ ಅಲ್ಲ. ಅಂತಹ ಮಹಾನುಭಾವರು ರಾಮಕೃಷ್ಣ ಪರಮಹಂಸರು. ಅವ್ರಿಗೇನೆ ಜಿಲೇಬಿ ಕಂಡ್ರೆ ಪಂಚಪ್ರಾಣವಾಗಿತ್ತು. ಅದಕ್ಕೆ ಇವತ್ತಿಗೂ ನೋಡಿ ಪರಮಹಂಸರ ಜಯಂತಿ ದಿವಸ ಜಿಲೇಬಿನೇ ಪ್ರಸಾದ ಮಾಡಿ ಹಂಚೋದು. ಶ್ರೀಧರ ಸ್ವಾಮಿಗಳು ಅಂತಹ ದೊಡ್ಡ ಮಹನೀಯರು, ಅವರಿಗೆ ದೂದ್ ಪೇಡ ಕಂಡ್ರೆ ಪರಮಪ್ರಾಣ. ಕೊನೆಗೆ ಅವ್ರು ಹೆಂಗೆ ತಮ್ಮ ಜಿಹ್ವಾ ಚಾಪಲ್ಯವನ್ನು ತೀರಿಸ್ಕೊಂಡಿದ್ದಂದರೆ ಮಣ್ಣು ಕಲಿಸ್ಕೊಂಡು ದೂದ್ ಪೇಡ ತಿಂದು ವಾಕರಿಕೆಯಾಗಿ ದೂದ್ ಪೇಡ ತಿನ್ನೋದನ್ನು ಬಿಟ್ಟಿದ್ದು. ಅಂಥ ಮಹಾತ್ಮರಿಗೇನೇ ಜಿಹ್ವಾ ಚಾಪಲ್ಯ ಬಿಡಲಿಲ್ಲ ಅಂದಮೇಲೆ ನಮಗೆ ಬಿಟ್ಬಿಡತ್ತಾ? ಅಷ್ಟು ಸುಲಭವಾಗಿ ಬಾಯಲ್ಲಿ ಹೇಳ್ಬೋದು ನಾನೆಲ್ಲ ಬಿಟ್ಟಿದ್ದೀನಿ ಅಂತ. ಕೆಲವರು ಹೇಳ್ತಾರೆ ಮದುವೆ ಮನೇಲಿ ಊಟ ಕೂತ್ಕೊಂಡು ಬೇಡ ಬೇಡ ಅಂತ, ಕೈಯಲ್ಲಿ ಹಾಕಿ ಹಾಕಿ ಅಂತ. ಬಾಯಲ್ಲಿ ಬೇಡ ಬೇಡ, ಕೈ ಮಾತ್ರ. ಅವನು ಯಾವುದನ್ನು ನಂಬಬೇಕೋ, ಬಾಯನ್ನು ನಂಬಬೇಕೋ, ಕೈಯನ್ನು ನೋಡಬೇಕೋ ಬಡಿಸೋರು ನೋಡಿ ಎಷ್ಟು ಕೇರ್ಫುಲ್ ಅಂದರೆ, ನಿಜವಾಗ್ಲೂ ಕೂಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂದರೆ ಅಡುಗೆಯವರು. ಹೆಂಗೆ ಗೊತ್ತಾ? 5 ಲಾಡು ಇರುತ್ತೆ, 50 ಜನ ಕೂತಿರ್ತಾರೆ. ಅವನು ಹೆಂಗೆ ಬಡಿಸ್ಬೇಕು? 5 ಲಾಡು ಹಿಡ್ಕೊಂಡ್ಬಿಡ್ತಾನೆ ಕೈಯಲ್ಲಿ, ಹಾಕ್ತೀನಿ. ಎಲ್ರಿಗೂ ಭಯ, ಎಲ್ಲಿ 5 ಬಿದ್ದೋಗುತ್ತೋ ಅಂತ. ಯಾರಿಗೂ ಹಾಕೋದಲ್ಲ, ಹೊಟ್ಟೆ ಹೋಗ್ತಾನೆ. 5 ಸೇಫ್ ಮಾಡಿಕೊಂಡು ನೋಡಿ. ದಟ್ ಈಸ್ ದಿ ಆರ್ಟ್ ಆಫ್ ಸರ್ವಿಂಗ್. ಐಸೆ ಪ್ರತಿಯೊಂದರಲ್ಲೂ ಒಂದು ಕಲೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲದನ್ನು ಒಂದೇ ರೀತಿಯಾಗಿ ಭಾವಿಸೋದಲ್ಲ. ಯಾವಾಗ ಹೆಚ್ಚು ಉಳಿದು ಹೋಗುತ್ತೋ ಅವಾಗ ಬಲವಂತ ಮಾಡಿ ಬಡಿಸ್ತಾನೆ. ತಗೊಳ್ಳಿ ಸ್ವಾಮಿ, ಆರೋಗ್ಯಕ್ಕೆ ಒಳ್ಳೆಯ ಸ್ವಾಮಿ, ನಾನೇನು ಜಾಸ್ತಿ ಜಿಡ್ಡು ಹಾಕಿಲ್ಲ ಸ್ವಾಮಿ, ನಿಮಗೇನು BP ಜಾಸ್ತಿ ಆಗಲ್ಲ ಸ್ವಾಮಿ, ತಗೊಳ್ಳಿ, ಅರ್ಧ ಊಟ ಮಾಡಬೇಡಿ. ಯಾಕೆ? ಉಳಿದೋಗುತ್ತೆ. ಅದೇ ಕಡಿಮೆ ಇರಲಿ, ಹಾಕ್ದಂಗೆ ಹಾಕಿ ಹೊಟ್ಟಾಗ್ತಾನೆ ಮುಂದಕ್ಕೆ. ನೋಡಿ, ದಟ್ ಈಸ್ ದಿ ಆರ್ಟ್ ಆಫ್ ಸರ್ವಿಂಗ್. ಅದು ನಾವು ಕಲಿಬೇಕು ನಿಜವಾಗ್ಲೂ ಕೂಡ. ರಿಯಲ್ ಬಿಸ್ನೆಸ್ ಮ್ಯಾನ್ ಟ್ಯಾಕ್ಟಿಕ್ಸ್ ಅಂದರೆ ಹಾಗೆ, ದಿ ಆರ್ಟ್ ಆಫ್ ಬಿಸ್ನೆಸ್. ಮಹಾಭಾರತ ಆ್ಯಸ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ 30ನೇ ತಾರೀಕು 2:15 3 ಗಂಟೆ ತನಕ RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಹಿಂದಿನ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ TV ರಾಜು ಅವರು 22 ಪಾಯಿಂಟ್ಸ್ ಕೊಟ್ಟು ಇಸ್ಕಾನ್ ಮಂದಿರದಲ್ಲಿ ಮಾತಾಡ್ತಾರೆ. 22 ಪಾಯಿಂಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಅಸಿಮಿಲೇಷನ್ ವಿತ್ 22 ಪಾಯಿಂಟ್ಸ್ ಆಫ್ ಮಹಾಭಾರತ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಆ ರೀತಿ ರಿಲೇಟ್ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ. ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಹೆಚ್ಚೆಚ್ಚಿಗೆ ಅದಕ್ಕೆ ಯುವಕರಿಗೆ ಅಟ್ರ್ಯಾಕ್ಟ್ ಆಗಬೇಕು, ಮಕ್ಕಳಿಗೆ ಆ ಥರದ್ದು ಎಕ್ಸ್ಪೋಸ್ ಆಗಬೇಕು. ಆ ದೃಷ್ಟಿಯಿಂದನೇ ಇದೆಲ್ಲವೂ ಕೂಡ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟೇಷನ್. ಯಾಕೆ ಅಂದರೆ ಯುವ ಪೀಳಿಗೆಗೆ ನಮ್ಮ ಸಮೃದ್ಧಿಯಲ್ಲಿರ್ತಕ್ಕಂಥ ವೈಜ್ಞಾನಿಕ ಅಂಶಗಳು ಅರ್ಥ ಆಗಬೇಕು, ಮನದಟ್ಟಾಗಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಮಾತು. ಪರಬ್ರಹ್ಮವನ್ನು ಆಚಾರ್ಯರ ಉಪದೇಶ ಪರಂಪರೆಯಿಂದಲೇ ತಿಳಿಯಬೇಕೇ ಹೊರತು ಕೇವಲ ತರ್ಕದಿಂದ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಮಹಾವಾಕ್ಯವನ್ನು ಬಲ್ಲವನೇ ಗುರು, ತತ್ವೋಪದೇಶ ಮಾಡುವವನೇ ಗುರು. ಏನು ಗುರು ಅಂದರೆ ಏನು ಟೆಸ್ಟು? ಯಾರು ಮಹಾವಾಕ್ಯಗಳನ್ನು ಅರ್ಥಕೊಂಡಿದ್ದಾರೋ, ಯಾವ ಮಹಾವಾಕ್ಯಗಳು? ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ. ಈ 4 ವೇದಗಳಿಂದ ಬಂದಿರತಕ್ಕಂಥ 4 ಮಹಾವಾಕ್ಯಗಳನ್ನು ಯಾರು ಅರ್ಥ ಮಾಡಿಕೊಂಡು ಅನುಷ್ಠಾನದಲ್ಲಿ ಇಟ್ಕೊಂಡು ಶಿಷ್ಯರಿಗೆ ಬೋಧನೆ ಮಾಡ್ತಾರೋ ಅವರು ನಿಜವಾದ ಅರ್ಥದಲ್ಲಿ ವೇದಾಂತ ಮಟ್ಟಕ್ಕೆ ಗುರು ಅನ್ನೋ ಶಬ್ದಕ್ಕೆ ಸಾರ್ಥಕ. ಇಲ್ಲದೆ ಹೋದರೆ ಬರೀ ಅಕ್ಷರ ಜ್ಞಾನ ಗೊತ್ತಿರತಕ್ಕಂಥವ್ರು ಗುರುಗಳು ಅಂತ ಆಗೋದಿಲ್ಲ. ಗುರು ಉಪದೇಶಂ ಪ್ರತಿಭೆ ತೀಕ್ಷ್ಣ ಪ್ರತೀಯತೆ ಜಾತು ನಕಾಲಮೂರ್ತಿ. ಕಾದಂಬರಿನಲ್ಲಿ ಬಾಣ ವರ್ಣನೆ ಮಾಡ್ತಾನೆ ನೋಡಿ. ಗುರುವಿನ ಉಪದೇಶ ಎಂಬತಕ್ಕಂಥದ್ದು ಪ್ರತಿಭೆಯಂತೆ ತೀಕ್ಷ್ಣವಾದದ್ದು. ಅದಕ್ಕೆ ಯಾವ ಕಾಲದ ಅಪೇಕ್ಷೆಯೂ ಇಲ್ಲ. ಪ್ರತಿಭಾ ಅಂದ್ರೇನು? ಪ್ರತಿಭಾ ನವನವೋನ್ಮೇಷ ಶಾಲಿನಿ ಮತ. ಕವಿಗೆ ಇರಬೇಕಾಗಿರ್ತಕ್ಕಂಥದ್ದೇ ಪ್ರತಿಭೆ. ಅದಕ್ಕೆ ಅವರು ಪ್ರತಿಭಾ ಸಂಪನ್ನರು ಅಂತ ಹೇಳೋದು. ಎಸ್ ಕೆ ರಾಮಚಂದ್ರಾಯರು ಪ್ರತಿಭೆ ಎಂದರೆ ಏನು ಅಂತ 72 ಪುಟ ಒಂದು ಗ್ರಂಥ ಬರೆದಿದ್ದಾರೆ. ಬರೀ ಪ್ರತಿಭೆಯನ್ನು ಒಂದು ಪದದ ಮೇಲೇ 72 ಪೇಜಸ್ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕೃತಿ. ಆ ಥರದ್ದು ನೋಡಿದರೆ ನಮಗೆ ಎಷ್ಟು ಮಟ್ಟಿಗೆ ಪ್ರತಿಭೆ ಎಂಬತಕ್ಕಂಥ ಶಬ್ದಕ್ಕೆ ಅರ್ಥವ್ಯಾಪ್ತಿ ಇದೆ ಅನ್ನೋದು ನಿಜಕ್ಕೂ ಕೂಡ ಅರ್ಥ ಆಗತ್ತೆ. ಅಜ್ಞಾನ ಎಂಬ ಅಂಧಕಾರದಿಂದ ಮುಳುಗಿರುವ, ಹುಟ್ಟು ಸಾವುಗಳು ಎಂಬ ಮಾಲೆಯಿಂದ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಎಂಬ ತಾಪತ್ರಯಗಳನ್ನು ಅನುಭವಿಸುತ್ತಿರುವ ಭಕ್ತರಿಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಲು ಮೌನವನ್ನು ಬಿಟ್ಟು ವಟವೃಕ್ಷದಿಂದ ಹೊರಬಂದು ಸಾಕ್ಷಾತ್ ಪರಮೇಶ್ವರನೇ ಶಂಕರರ ರೂಪದಲ್ಲಿ ಅವತರಿಸಿದರು ಅನ್ನೋ ಮಾತು ಅದಕ್ಕೆ ಇರೋದು. ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ತ್ರಾತುಂ ಲೋಕಾನ್ ಭವದವಶಿಕ ತಾಪಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನಃ ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ. ಶಂಭು ಅಂದರೆ ಬೇರೆಯಲ್ಲ, ಶಂಕರ ಅಂದರೆ ಬೇರೆಯಲ್ಲ. ನೋಡಿ, ಅವ್ರ ತಂದೆ ಹೆಸರು ಶಿವಗುರು. ಇವರು ಶಿವ, ತಂದೆ ಶಿವಗುರು. ಗುರು ಅಂದರೆ ತಂದೆ ಅಂತಲೂ ಒಂದು ಅರ್ಥ ಇದೆ.
ನಿಜವಾಗಿ ಆ ರೀತಿ ಅರ್ಥ ಮಾಡಿದರೂ ಕೂಡ ಶಿವಗುರುವಿನ ಮಗ ಶಿವ ಅಂತ ಇಟ್ಕೊಂಡ್ರೂ ಕೂಡ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ನೀವು ಯಾವ ಮಟ್ಟದಲ್ಲಿ ಬೇಕಾದ್ರೂ ಯೋಚನೆ ಮಾಡಿ, ಅದು ಪರ್ಫೆಕ್ಟ್ ಬ್ಯಾಲೆನ್ಸು ಅಲ್ಲಿರ್ತಕ್ಕಂಥದ್ದು. ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಯಾರು ಬೋಧಿಸ್ತಾರೋ ಅಂಥದಕ್ಕೆ ಶಾಸ್ತ್ರ ಎಂಬುದಾಗಿ ನಮ್ಮಲ್ಲಿರೋದು ಮಾತು. ನಿತ್ಯವಾದ ವೇದ ಉಪನಿಷತ್ತನ್ನಾಗಲಿ, ಪುರುಷ ನಿರ್ಮಿತವಾದ ಸ್ಮೃತಿಯನ್ನಾಗಲಿ, ಪ್ರವೃತ್ತಿಯಾಗಲಿ ನಿವೃತ್ತಿಯಾಗಲಿ ಉಪದಿಷ್ಟವಾದಲ್ಲಿ ಆ ಗ್ರಂಥಕ್ಕೆ ಶಾಸ್ತ್ರ ಎಂಬುದಾಗಿ ಕರೀತಾರೆ ಅಂತ ರಂಗನಾಥ ಶರ್ಮರು ಡಿಫೈನ್ ಮಾಡಿರ್ತಕ್ಕಂತಹ ಮಾತು. ಪ್ರವೃತ್ತಿರ್ವ ನಿವೃತ್ತಿರ್ವ ನಿತ್ಯೇನ ಕೃತಕೇನವ ಪುಂಸಾಂ ಏನ ಉಪದಿಶ್ಯೇತ ತತ್ಶಾಸ್ತ್ರಮಿತ್ಯಭಿಧೀಯತೆ. ರಂಗನಾಥ ಶರ್ಮರ ವ್ಯಾಖ್ಯಾನ. ಯಾವುದು ಇಂದ್ರಿಯಗಳಿಗೆ ಗೋಚರವಾಗುತ್ತದೆಯೋ ಅದಕ್ಕೆ ಜಾತಿ, ಗುಣ, ಕ್ರಿಯೆ ಮುಂತಾದ ವಿಶೇಷಗಳನ್ನಿಟ್ಟು ನಾವು ಹೇಳುವುದು. ಆದರೆ ನಿಜವಾದ ಉಪದೇಶಕ್ಕೆ ಇದು ಯಾವುದೂ ಇಲ್ಲ. ಜಾತಿ ನೀತಿ ಕುಲ ಗೋತ್ರ ದೂರಗಂ ಬ್ರಹ್ಮತತ್ವಮಸಿ ಭಾವಯಾತ್ಮನಿ. ಅದಕ್ಕೆ ಹೇಳತಕ್ಕಂಥದ್ದು ಈ ಎಲ್ಲಕ್ಕೂ ಕೂಡ ಅತೀತವಾಗಿರ್ತಕ್ಕಂಥವ್ರು ಯಾರು ಅಂದರೆ ಅವರೇ ಅವಧೂತರು. ಆ ವ ಧೂ ತ ಅವಧೂತ ಗೀತಾ ಅಂತಲೇ ಒಂದು ಗೀತೆ ಇದೆಯಪ್ಪ, ದತ್ತಾತ್ರೇಯರು ಮಾಡಿರ್ತಕ್ಕಂಥದ್ದು. ಆ ಅಂದ್ರೇನು? ಅಕ್ಷರತ್ವಾತ್, ವ ವರೇಣ್ಯತ್ವಾತ್, ಧೂ ಧೂಲಿ ಧೂಸರ ದೂಸರತ್ವಾತ್, ತ ತತ್ವಮಸ್ಯಾದಿ ಲಕ್ಷ್ಯತ್ವಾತ್ ಅವಧೂತ ಇತೀರ್ಯತೆ. ಅವಧೂತ ಉಪನಿಷತ್ ಅಂತಲೇ ಉಪನಿಷತ್ತು, ನಿರಾಲಂಬ ಉಪನಿಷತ್ತು, ಅವಧೂತ ಉಪನಿಷತ್ತು. ಅದನ್ನಿಟ್ಕೊಂಡು ಅವಧೂತ ಅಂತ ಇನ್ನೊಂದು ಗ್ರಂಥ ಬರೆದಿದ್ದಾರೆ ಎಸ್ ಕೆ ರಾಮಚಂದ್ರಾಯರು. ಅವಧೂತ ಅಂದ್ರೇನು ನಿಜವಾದ ಅರ್ಥದಲ್ಲಿ? ಅಕ್ಷರ ಅಂದ್ರೇನು? ಆತ್ಮಸ್ವರೂಪ ಅಂತ ಅರ್ಥ. ಅದಕ್ಕೆ ಹೇಳೋದು ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ, ಭಗವದ್ಗೀತೆ. ಸರ್ವಾಣಿ ಭೂತಾನಿ ಕ್ಷರಾಣಿ, ಎಲ್ಲ ದೇಹವೂ ಕೂಡ ನಾಶ ಇರತಕ್ಕಂಥದ್ದು. ಆದರೆ ಅಕ್ಷರ ಸ್ವರೂಪ ಇರತಕ್ಕಂಥದ್ದಕ್ಕೆ ನಾಶ ಅನ್ನೋದಿಲ್ಲ. ಅವಿನಾಶಿ ಅಂದರೂ ಒಂದೇ, ಅಕ್ಷರ ಅಂದರೆ ಒಂದೇ. ಆ ದೃಷ್ಟಿಯಿಂದಲೇ ಅಕ್ಷರ ಬ್ರಹ್ಮಯೋಗ ಅಂತ ಯಾಕೆ ಕರಿಬೇಕಾಯಿತು? ಆ ಅಧ್ಯಾಯಕ್ಕೆ ಹೆಸರಿಟ್ಬಿಟ್ಟಿದಾರಲ್ಲ ನೋಡಿ. ಇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತದೆಯೋ ಅದಕ್ಕೆ ಮಾತ್ರ ಜಾತಿ ಗುಣ ಕ್ರಿಯಾಪದಗಳೇ ಹೊರತು ನಿಜವಾದ ಅರ್ಥದಲ್ಲಿ ಇದೆಲ್ಲವೂ ಕೂಡ ಮೀರಿರ್ತಕ್ಕಂಥವನು ಅವಧೂತ. ವಿಧೂಯ ವಿದ್ಯಾದೀನ್, ನಿರ್ವಿಕಲ್ಪಕವಾಗಿರ್ತಕ್ಕಂಥ ಸ್ಥಿತಿನಲ್ಲಿ ಯಾರಿರ್ತಾರೋ ಅಂಥವರು ನಿರ್ವಿಕಲ್ಪಕ ಸಮಾಧಿಯನ್ನು ಹೊಂದೋದ್ರಿಂದನೇ ನಿರ್ವಿಕಲ್ಪಕ ಯೋಗಿನಾಂ ಪ್ರಿಯ. ಕೃಷ್ಣ ಗೀತೆಯಲ್ಲಿ ಹೇಳ್ಕೊಂಡಿರೋದು ಎಲ್ಲದರಲ್ಲೂ ಕೂಡ ನಿರ್ವಿಕಲ್ಪಕ ಸಮಾಧಿ ನನಗೆ ತುಂಬ ಪ್ರಿಯವಾದದ್ದು ಅಂತ. ಯೋಗಶಾಸ್ತ್ರದಲ್ಲಿ 64 ವಿಧ ಸಮಾಧಿ ಹೇಳ್ತಾರಲ್ಲಪ್ಪ. ಸವಿಕಲ್ಪಕ, ನಿವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ, ಈ ರೀತಿ ಹೇಳ್ತಾ ಹೋಗ್ತಾರೆ. 64 ವಿಧವಾಗಿರ್ತಕ್ಕಂಥ ಸಮಾಧಿಗಳು. ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆ. ಯಾರಿಗೆ ಮನಸ್ಸಿನ ಮೇಲೆ ಹತೋಟಿ ಇರುತ್ತೋ ಅಂಥವರಿಗೆ ಎಲ್ಲಿದ್ದರೆ ಅಲ್ಲೇ ಸಮಾಧಿಗೆ ಹೋಗೋಕ್ಕೆ ಸಾಧ್ಯ ಅಂತ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸದಲ್ಲಿ ಅದಕ್ಕೆ ಆ ಮಾತನ್ನು ಹೇಳಿರ್ತಕ್ಕಂಥದ್ದು. ನಿರ್ವಿಕಲ್ಪಕ ಯೋಗಿನಾಂ ಪ್ರಿಯ. ಇಂತಹ ಸಮಾಧಿ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ತಲುಪೋದು, ಹಾಗೆ ತಲುಪ್ತಕ್ಕಂಥದ್ದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ ನಿಜವಾಗಿರ್ತಕ್ಕಂಥದ್ದು ಉಪದೇಶದಿಂದ ಮಾತ್ರ ಸಾಧ್ಯ. ಇನ್ನು ಯಾವ ರೀತಿಯನ್ನೂ ಅದು ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದನೇ ಲೋಕದ ಹಿತದೃಷ್ಟಿಯಿಂದ ಶ್ರೀರಾಮಚಂದ್ರ ಸ್ವಯಂ ಪರಮಾತ್ಮನಾದರೂ ಕೂಡ, ಮಾನುಷ ಪುರುಷೋತ್ತಮನಾದರೂ ಕೂಡ ನಮ್ಮ ಸಂದೇಹಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಮ್ಮ ಪರವಾಗಿ ಸೀರೀಸ್ ಆಫ್ ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತಾನೆ ವಸಿಷ್ಠರನ್ನು. ನನಗೆ ಹೀಗಾಗಿದೆ, ಇಂಥ ಕಷ್ಟ ಬಂದಿದೆ, ನನಗೆ ಈ ರೀತಿಯಾಗಿ ಮನಸ್ಸು ನೆಮ್ಮದಿ ಆಗ್ತಾ ಇಲ್ಲ, ಅವನಿಗಾಗ್ತಾ ಇಲ್ಲ ಅಂತಲ್ಲ, ನಮಗೆ ಆಗದೇ ಇರತಕ್ಕಂಥವ್ರಿಗೆ ಏನು ಉತ್ತರ ಅಂತ ವಸಿಷ್ಠನ ಬಾಯಿಂದ ಬರೆಸೋದಕ್ಕೆ ಅವನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳು. ಆ ದೃಷ್ಟಿಯಿಂದ ಮೊದಲನೇ ಪ್ರಶ್ನೆ ಅವನೇನು ಕೇಳ್ತಾನೆ, ಅದಕ್ಕೆ ಮೊದಲನೇ ಉತ್ತರ ಏನು ವಸಿಷ್ಠರು ಕೊಡ್ತಾರೆ ಅನ್ನೋದನ್ನು ನಾಳಿನ ಉಪನ್ಯಾಸದಲ್ಲಿ ತಮ್ಮ ಹತ್ರ ಹಂಚಿಕೊಳ್ಳೋ ಪ್ರಯತ್ನವನ್ನು ಇಟ್ಕೊಂಡು ಇಂದಿನ ಉಪನ್ಯಾಸವಾಗಿರ್ತಕ್ಕಂಥ 3ನೇ ದಿನ ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ವಸಿಷ್ಠ ಸಮರ್ಪಣ ಮಸ್ತು.